ಡಿಸ್ಟರ್ಬ್ ಆಗುವ ಕೆಲಸ ನಾವೇನಾದರೂ ಮಾಡುವುದಾದರೆ, ಕೆಲವರು ರೋಡ್ ಮೇಲೇ ಶಾಮಿಯಾನ ಹಾಕ್ಕೊಂಡು ಫಂಕ್ಷನ್ ಮಾಡ್ತಾರೆ. ಕೆಲವರು ಒಳಗೆ ಫಂಕ್ಷನ್ ಇದ್ದರೂ ವಾಹನಗಳು ರೋಡ್ ಮೇಲೆ ನಿಲ್ಲಿಸಿ ಟ್ರಾಫಿಕ್ ಆ ಬೀದಿಯಲ್ಲಿ ಹೋಗೋಕ್ಕಾಗದಂತೆ ಮಾಡ್ತಾರೆ. ಕೆಲವರಿಗೂ ಇಂಥದ್ದು ಮಾಡ್ತಾರೆ. ಇದು ಅರ್ಲಿ ಮಾರ್ನಿಂಗ್ 6ಕ್ಕೆ ಶುರು ಮಾಡ್ತಾರೆ, ರಾತ್ರಿಗೆ 10-11 ಆದರೂ ಶುರು ಮುಗಿಯಲ್ಲ ಕೆಲವು ಕಡೆ. మరి ಇಂಥದ್ದು ಮಾಡುವುದಾದರೆ ಪಕ್ಕ ಜನರಿಗೆ ಹೇಳಿ ಪರ್ಮಿಷನ್ ತಗೊಂಡು, ಪರ್ಮಿಷನ್ ಅಂದರೆ ಇಂಥದ್ದು ನಡೆಯುತ್ತದೆ ಎಂದು ಹೇಳಿದ್ದರೆ ಅವರು ಬೇರೆ ಏನಾದರೂ ಕೆಲಸ ಮಾಡಿಕೊಳ್ಳಬಹುದು. ಇಂಥದ್ದಿದ್ದರೆ ನಾವು ಹೇಳ್ತೀವಿ 11 to 12 ಬಿಡಿ, ಮಿಕ್ಕದು ಮಾಡಿ ಎಂದು ನಾವು ಹೇಳ್ತೀವಿ ಅಲ್ಲವೇ. ಇಂಥದ್ದು ಮಾಡಬಹುದು, ಏನಿಲ್ಲ, ತಮ್ಮ ತಾವು ಮಾಡ್ಕೋ, ಯಾರಿಗೇನು ತೊಂದರೆ ಕೊಡಲಿ, ಅವ್ರ ಲೆಕ್ಕನೇ ಇಲ್ಲ, ತಮ್ಮ ತಾವು ಮಾಡ್ಕೊಳ್ತಾರೆ ಅಷ್ಟೇ. ನೀವು ಎಷ್ಟು ದಿವಸ ಆದರೂ ನೀವು ಏನಾದರೂ ಹೇಳ್ಕೊ, ಇದು ಪದ್ಧತಿ. ಅಂದರೆ ಇದು ಏನೂ ನನಗೆ ಅರ್ಥವಾಗಲ್ಲ. ಇನ್ನೊಬ್ಬರಿಗೆ ತೊಂದರೆ ಆಗುವುದಾದರೆ ಹೇಳಬೇಕಾಗಿಲ್ಲವ? ಹೇಳಿದ್ದರೆ ಅವರ ಪರ್ಮಿಷನ್ ಎಂದಲ್ಲ, ಅಟ್ಲೀಸ್ಟ್ ಇನ್ಫಾರ್ಮೇಷನ್, ಅವರಿಗೆ ಸೂಚನೆ ತಿಳಿಸಿದ್ದರೆ ಅವರು ಆ ದಿವಸ ಎಷ್ಟು ದಿವಸ ಇರುತ್ತದೆ ಅದು ಹೇಳಿದ್ದರೆ, ಈ ದಿವಸ ಏನಾದರೂ ಇದ್ದರೆ ಕೆಲಸ ಇನ್ನೊಂದು ದಿವಸ ಮಾಡ್ಕೊಳ್ತಾರೆ ಅಲ್ಲವೇ, ಅಥವಾ 2 ದಿವಸ ಬಿಟ್ಟು ಮಾಡ್ಕೊಳ್ತಾರೆ. ಇಲ್ಲದಿದ್ದರೆ ಅದೇ ದಿವಸ. ಹೊಳೆ ನರಸೀಪುರದಲ್ಲಿ ಒಬ್ಬರನ್ನ ಪ್ರವಚನಕ್ಕೆ ಕರೆದರು. ಅಲ್ಲಿ ಅವ್ರ ಮಂದಿರ ಇದೆ, ದೊಡ್ಡ ಮಂದಿರ ಇದೆ, ಬಹಳ ಜನರು ಬಂದರು. ಅದು ಒಂದೇ ದಿವಸ, ನನಗೆ ಪ್ರತಿ ದಿವಸ ಕರೆಯುವುದಲ್ಲ, ನಾನು ಕಾರ್ಯಾಲಯದಲ್ಲೇ ಹೇಳ್ತೀನಿ, ಒಂದು ದಿವಸ ಕರೆದರು. ಆ ದಿವಸನೇ ನಾನು ಹೋದೆ, ಶುರು ಮಾಡ್ತಾನೆ ಇದ್ದೀನಿ, ಅವರು ಶುರು ಮಾಡಿಬಿಟ್ಟು ರೋಡ್ನಲ್ಲಿ ಭಯಂಕರ ಶಬ್ದ. ಏನು ಹೇಳ್ತಾರೋ ನನ್ನ ಮಾತು ನನಗೆ ಕೇಳಿಸ್ತಾ ಇಲ್ಲ. ಮರಿ ಈ ಕಾರ್ಯಕ್ರಮ ಇದೆ ಎಂದು ಇವ್ರಿಗೆ ಗೊತ್ತಿಲ್ಲವಾ? ಆ ಸಮಯದಲ್ಲೇ ನನ್ನನ್ನೇಕೆ ಕರೆದರು? ಅಥವಾ ಗೊತ್ತಿಲ್ಲ ಅಂದರೆ ಬಿಟ್ಟು ಬಿಡಿ ಮರಿ, ಅವರು ಆಲ್ಸೋ ಹೇಳಬೇಕಲ್ಲವೇ, ಇಂಥದ್ದು ಇದೆ, ಇಷ್ಟೊತ್ತಿನಿಂದ ಇಷ್ಟೊತ್ತಕ್ಕೆ ಇರುತ್ತದೆ. ನಾವು ಮುಂಚೆ ಮಾಡ್ಕೊಳ್ತೀವಿ, ನಂತರ ಆದರೂ ಮಾಡ್ಕೊಳ್ಳೋದು. ಅವರಾದರೂ ಟೈಮ್ ಬದಲಾಯಿಸ್ಕೊಳ್ಳಬಹುದು, ಅಥವಾ ನಮಗೆ ಹೇಳಿಬಿಟ್ರೆ ಆ ಟೈಮ್ ಬಿಟ್ಟು ಬೇರೆ ಟೈಮ್ ಮಾಡಿಕೊಂಡು ಆ ಟೈಮ್ ಖಾಲಿ ಮಾಡ್ಕೊಳ್ತೀವಿ. ಏನೋ ಒಂದು ಇನ್ಫಾರ್ಮೇಷನ್ ಇರಬೇಕೆ. ಏನಿಲ್ಲ, ತಮ್ಮ ಏನೇ ಮಾಡ್ಕೊ, ಅವರು ಅದೇ ಟೈಮ್ ಇರುತ್ತದೆ. ನಮಗೆಲ್ಲ ಹೇಗೋ ಕಷ್ಟಪಟ್ಟು ಏನೋ ಮಾಡಿಕೊಂಡು ಹಾಗೆ ಅಸ್ತವ್ಯಸ್ತ ಕೆಲಸ ಮುಗಿಸ್ಕೊಂಡ ನಂತರ ಅವ್ರದ್ದು ಮುಗಿಯುತ್ತದೆ. ಮತ್ತು ಮಿಕ್ಕ ದಿವಸ ಎಲ್ಲ ಖಾಲಿ, ಆ ಸಮಯಕ್ಕೆ ಅವ್ರದ್ದು ಡಿಸ್ಟರ್ಬ್, ಏನೂ ಮಾಡೋಕ್ಕಾಗಲ್ಲ. ಈಗ ಇದು ಇಂಡಿಯಾದಲ್ಲಿ ಮಿಕ್ಕ ನಾಲೆಜಸ್, ಡಿಗ್ರಿಗಳು, BAಗಳು, MAಗಳು, PhDಗಳು ದೊಡ್ಡವೇ ಇರುತ್ತವೆ. ಇಂಜಿನಿಯರ್ಗಳು ಈ ಕಾಲದಲ್ಲಿ ಎಲ್ಲರೂ ITI. ಆದರೆ ಸಿವಿಕ್ ಸೆನ್ಸ್ ಮಾತ್ರ ಯಾರಿಗಿಲ್ಲ, ದೊಡ್ಡ ಆಫೀಸರ್ಗಳಿಗೂ ಇಲ್ಲ. ಸಿವಿಕ್ ಸೆನ್ಸ್ ಅಂದರೆ ಸಮಾಜಕ್ಕೆ ಬಂದಾಗ ತಾವು ಮಾಡುವ ಕೆಲಸಗಳಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತದ, ಎರಡೂ ಇಲ್ಲ. ಕನ್ಸ್ಯೂಮರ್ ಅವೇರ್ನೆಸ್ ಇಲ್ಲ, ಸಿವಿಕ್ ಸೆನ್ಸ್ ಇಲ್ಲ. ಬೀದಿಯಲ್ಲಿ ಏನಾದರೂ ಮಾಡು, ಇನ್ನೊಬ್ಬರಿಗೆ ಏನಾದರೂ ತೊಂದರೆ ಕೊಡು ಅಲ್ಲ. ಕನ್ಸ್ಯೂಮರ್ ವಿಷಯಗಳು, ಮಾರ್ಕೆಟ್ನಲ್ಲಿ ಎಷ್ಟೆಷ್ಟು ವಸ್ತುಗಳು ಬರುತ್ತಾ ಇವೆ. ಮೆಡಿಸನ್ ಅಂದರೆ ಡಾಕ್ಟರ್ಗಳು ಒಂದು ಮಾಫಿಯಾ ಗ್ಯಾಂಗೇ ಆಗಿಬಿಟ್ಟರು. ಆದರೂ ಜನರಿಗೆ ಏನು ಒಂದು ಚೂರು ತಿಳುವಳಿಕೆ ಇಲ್ಲ, ತಿಳ್ಕೊಳ್ಳಲೇಬಾರದಂತೆ. ಕಣ್ಣು ಮುಚ್ಕೊಂಡು ಎಲ್ಲ ಗ್ರೇಟ್, ಡಾಕ್ಟರ್ ಗ್ರೇಟ್, ಅದು ಗ್ರೇಟ್, ಎಲ್ಲ ಗ್ರೇಟ್ ಎಂದು ಹೇಳಬೇಕಷ್ಟೆ, ಏನು ಮಾತಾಡಬಾರ್ದು. ಲಾಯರ್ಗಳು ಮಾಫಿಯಾ ಆಗಿಬಿಟ್ಟರು, ಡಾಕ್ಟರ್ಗಳು ಆಗಿದ್ದಾರೆ. ಒಬ್ಬೊಬ್ಬರು ಮತ್ತೆ ಹೇಳ್ತಾರೆ ಡೆಮೋಕ್ರಸಿ ಹೇಳ್ತಾರೆ, ಮತ್ತು ಪ್ರಜಾತಂತ್ರ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಎಲ್ಲರೂ ಸಮಾನ. ಎಲ್ಲಿದೆಯಪ್ಪ ಇದ ಸ್ವಾತಂತ್ರ್ಯ? ಹೀಗೆ ಇರ್ತದೆ. ಬೇಸಿಕ್ ಸೋಷಲ್ ಸೆನ್ಸೇ ಇಲ್ಲ. ಇದನ್ನು ಯಾವ ಕ್ಲಾಸ್ನಲ್ಲಿ ಹೇಳಲ್ಲ, ಯಾವ ಕೋರ್ಸ್ನಲ್ಲಿ ಹೇಳಲ್ಲ. ಯಾವ TVಯಲ್ಲಿ ಇಷ್ಟು ಚಾನಲ್ಗಳಿವೆ, ಒಂದು ಚಾನಲ್ನಲ್ಲಿ ಕನ್ಸ್ಯೂಮರ್ನ ಯಾವ ವಸ್ತುವನ್ನು ಬಳಸಬೇಕು, ಬೀದಿಯಲ್ಲಿ ಹೇಗಿರಬೇಕು, ಬಸ್ಸು ರೈಲು ಪ್ರಯಾಣ ಮಾಡುವಾಗ ಎಲ್ಲಿಯಾದರೂ ಒಂದು ಕಡೆ ಹೇಳುವುದು. ಇಷ್ಟು ಚಾನಲ್ಗಳಿವೆ, ಸರ್ಕಾರಿ ಚಾನಲ್ ಇದೆ, ಒಬ್ಬರು ಹೇಳ್ತಾರೆ. ಯೂಟ್ಯೂಬ್ಗಳ ಚಾನಲ್ಗಳಂದರೂ ಸಾವಿರ ಅಲ್ಲ, ಲಕ್ಷ ಗಟ್ಟಲೆ ಯೂಟ್ಯೂಬ್ ಚಾನಲ್.
ಒಬ್ಬರಾದರೂ ಹೇಳ್ತಾರೆ. ಸಂವಿಧಾನದಲ್ಲಿ ಬರೆದಿಟ್ಕೊಂಡು ಪೂಜೆ ಮಾಡೋದಕ್ಕೆ ಏಕೆ ಬರೆದಿಟ್ಕೊಂಡಿದ್ದು ಯಾರಿಗೋಸ್ಕರ? ಅದರಲ್ಲಿಯೂ ಹ್ಯೂಮನ್ ರೈಟ್ಸ್ ಇವೆ ಹೊರತು ಹ್ಯೂಮನ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಿ ಇಲ್ಲ. ಮನುಷ್ಯರ ಜವಾಬ್ದಾರಿಗಳು ಕರ್ತವ್ಯಗಳು ಎಲ್ಲಿ ಇಲ್ಲ. ಅಷ್ಟೇ ಅಲ್ಲ, ಕುಟುಂಬ ವಿಷಯದಲ್ಲಿ, ವ್ಯಕ್ತಿ ವಿಷಯದಲ್ಲಿ ತನ್ನ ಕರ್ತವ್ಯಗಳು ಎಲ್ಲಿ ಇಲ್ಲ. ಮತ್ತು ಎಲ್ಲರೂ ಎಜುಕೇಟೆಡ್ ಅಂತೆ, ಎಲ್ಲರಿಗೂ ಫ್ರೀಡಮ್ ಅಂತೆ. ಏಕೆ ಫ್ರೀಡಮ್? ಏನಕ್ಕೆ ಫ್ರೀಡಮ್? ಅದು ಏನು ಮಾಡ್ಕೊಳ್ತಾರೆ? ಎಲ್ಲರೂ ಅಸುರರಾಗಿ ಬಿಟ್ಟು ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟರೆ, ಶೂರ್ಪಣಖಕ್ಕೆ ಸ್ವಾತಂತ್ರ್ಯ ಇದೆ, ರಾವಣನಿಗೆ ಸ್ವಾತಂತ್ರ್ಯ ಇದೆ. ರಾವಣನಿಗೆ ಸೀತೆಯನ್ನು ಕಿಡ್ನ್ಯಾಪ್ ಮಾಡುವ ಸ್ವಾತಂತ್ರ್ಯ ಇದೆ, ಶೂರ್ಪಣಖಕ್ಕೆ ಸೀತೆಯನ್ನು ತಿಂದು ಬಿಡುವ ಸ್ವಾತಂತ್ರ್ಯ ಇದೆ. ಅವಳನ್ನು ಸಾಯಿಸಿ ತಿಂತಾಳಂತೆ. ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಭಾರತ ದೇಶದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ. మరి ಇದು ಏನರ್ಥ? ಇದು ನಮ್ಮ ಕೆಲಸ ಅಲ್ಲ, ಇದೆಲ್ಲ ಸರ್ಕಾರದ್ದು ಎಂದು ಬಿಟ್ಟು ಬಿಡ್ತಾರೆ. ಇನ್ನೊಬ್ಬರದು ಯಾರ್ದಲ್ಲ, ಕೊನೆಗೆ ನಮಗೆ. ಸೊಸೈಟಿಯಲ್ಲಿ, ಸಮಾಜದಲ್ಲಿ ಎಷ್ಟೋ ತೊಂದರೆಗಳು ಆಗ್ತಾ ಇವೆ. ಏಕೆಂದರೆ ಎಲ್ಲರೂ ಉಪೇಕ್ಷೆ ಮಾಡಿದ್ದರೆ ಅದೆಲ್ಲ ಕೂಡಿಕೊಂಡು ದೊಡ್ಡದಾಗಿಬಿಟ್ಟು ನಮಗೆ ಸಮಸ್ಯೆ ಆಗ್ತಾಯಿದೆ. ಮತ್ತು ಸರ್ಕಾರ ನೋಡಬೇಕು. ನದಿಗಳು ನೋಡು ಎಷ್ಟು ಕೊಳೆ ಆಗ್ತಾಯಿವೆ. ಬೈ ಆಲ್ ನದಿಗಳು, ಯಾವ ನದಿ ಮುಟ್ಟಕ್ಕಾಗಲ್ಲ. ಎಲ್ಲ ನದಿಗಳು ಭಯಂಕರ ಡ್ರೈನೇಜ್ಗಳಾಗಿಬಿಟ್ಟು, ಗಂಗಾ ನದಿಯು ಡ್ರೈನೇಜ್ ಆಗಿಬಿಟ್ಟು ಮುಟ್ಟಕ್ಕಾಗಲ್ಲ. ಏನಪ್ಪ, ಸರ್ಕಾರವೂ ಹಾಗೆ, ಪಬ್ಲಿಕ್ ಹಾಗೆ. ಇದು ಏನಿದೆ? ಎಲ್ಲರಿಗೂ ಡಿಗ್ರಿ ಮಾತ್ರ ಕಮ್ಮಿ ಇಲ್ಲ, ಎಲ್ಲರೂ ಇಂಗ್ಲೀಷೇ ಮಾತಾಡ್ತಾರೆ. ಯಾರಿಗೂ ಡಿಗ್ರಿ ಏನು ಕಮ್ಮಿ ಇಲ್ಲ, ದೊಡ್ಡ ದೊಡ್ಡ ಡಿಗ್ರಿಗಳು. ಎಲ್ಲರೂ ಯೂನಿವರ್ಸಿಟಿ, ಈವನ್ ನರ್ಸರಿನಿಂದಲೂ ಇಂಗ್ಲೀಷ್ ಮೀಡಿಯಮ್ ಓದಿದ ಮೂರ್ಖರೇ ಎಲ್ಲ ಮೂರ್ಖರು. ಬಟ್ ಎಲ್ಲರಿಗಿಂತ ಎಜುಕೇಟೆಡ್ ಅಂತೆ. ಅಮ್ಮೋ, ದೊಡ್ಡ ದೊಡ್ಡ ಎಜುಕೇಟೆಡ್. ನಮ್ಗೆ ಅಷ್ಟು ಎಜುಕೇಷನೇ ಇಲ್ಲ ಅವರಿಗಿರುವಷ್ಟು. ಒಂದು ನೋಡಿ, ಇದೆಲ್ಲ ಹೇಳಿ ಮಾಡ್ತಾಯಿದ್ದೆ. ಬೇಸಿಕ್ ಸೆನ್ಸ್ಗಳಿಲ್ಲ. ದೊಡ್ಡ ಡಿಗ್ರಿ ಪಡ್ಕೊಂಡ್ರೆ ಸಾಕು, ದೊಡ್ಡವರಾಗ್ತೀವಿ. ಬಟ್ ರೆಸ್ಪಾನ್ಸಿಬಿಲಿಟಿ ಬೇಕಾಗಿಲ್ಲವ? ಜವಾಬ್ದಾರಿ ಬೇಕಾಗಿಲ್ಲವ? ನಮ್ಮ ಫ್ರೀಡಮ್ ಮಾತಾಡ್ತಾರೆ ಹೊರತು ಫ್ರೀಡಮ್ಗೆ ಇಷ್ಟು ಆಂದೋಲನಗಳು ಮಾಡ್ತಾರೆ, ಇಷ್ಟು ಮೂಮೆಂಟ್ಸ್ ಮಾಡ್ತಾರೆ. ಇದು ನನ್ನ ಇಷ್ಟ, ನನ್ನ ಫ್ರೀಡಮ್ ಅಲ್ಲವೇ? ಎವ್ರಿಥಿಂಗ್ ನನ್ನ ಫ್ರೀಡಮ್. ಬಟ್ ನನ್ನ ಕರ್ತವ್ಯ ಎಂದು ಒಬ್ಬನಾದರೂ ಆಂದೋಲನ ಮಾಡ್ತಾರೆ, ಬೀದಿಗೆ ಬರ್ತಾರೆ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಎಂದು. ಒಬ್ಬನೂ ಮಾಡಲ್ಲ. ಕರ್ತವ್ಯಗಳಿಲ್ಲವಾ? ಬರೀ ಕರ್ತವ್ಯ ಇಲ್ಲದೆ ಏನಿರುತ್ತದೆ ಪ್ರಪಂಚದಲ್ಲಿ? ಎಲ್ಲರೂ ಹಕ್ಕು, ಡಿಮ್ಯಾಂಡೇ. ಹಕ್ಕಂದ್ರೇನು? ಡಿಮ್ಯಾಂಡ್ಗೆ ಏನು ಹೇಳ್ತಾರೆ? ಡಿಮ್ಯಾಂಡ್ ಮಾತೇ ಇಲ್ಲ ನಮ್ಮ ಭಾರತೀಯ ಭಾಷೆಗಳಲ್ಲಿ, ಅಲ್ಲವೇ? ಕೇಳುವುದು ಅಷ್ಟೇ. ಕೇಳುವುದಂದರೆ ಆಸ್ಕಿಂಗ್ ಅಷ್ಟೇ ಹೊರತು ಡಿಮ್ಯಾಂಡ್ ಎನ್ನುವುದು ಆ ಮಾತೇ ಇಲ್ಲ. ಅದಕ್ಕೆ ಇಂಗ್ಲೀಷ್ ಪದವನ್ನೇ ತಗೊಂಡು ಬಂದಿದ್ದರು. ನಾವು ಡಿಮ್ಯಾಂಡ್ ಮಾಡ್ತೀವಿ. ಹಿಂದಿಯಲ್ಲಿಯೂ ಇಲ್ಲ. ಪೂಚ್ನ ಮಾಂಗ್ನ ಅಷ್ಟೇ. ಪೂಚ್ನ ಮಾಂಗ್ನ ಕೇಳುವುದು ಅಷ್ಟೇ. ಇನ್ನು ಭಾರತೀಯ ಭಾಷೆಗಳಲ್ಲಿ ಕೇಳುವುದು ಅಷ್ಟೇ ಹೊರತು ಡಿಮ್ಯಾಂಡಿಂಗ್ ಎನ್ನುವುದಿಲ್ಲ. ಆ ಡಿಮ್ಯಾಂಡ್ ಹೇಗೆ ಬಂತು ನೋಡಿ. ಬಟ್ ಆಲ್ ಎಜುಕೇಷನ್ ಈಸ್ ಗೇರ್ಡ್ ಅಪ್ ಮೇಕಿಂಗ್ ಅಸ್ ರಾಕ್ಷಸಸ್. ನಾಚಿಕೆ ಇದೆ. ಒಬ್ಬ ಎಜುಕೇಷನ್ ಮಂತ್ರಿಗಾದರು, ವೈಸ್ ಚಾನ್ಸಲರ್ಗಾದರು ನಾಚಿಕೆ ಇಲ್ಲ. ಅದಕ್ಕೋಸ್ಕರ ಎಜುಕೇಷನ್ ಮಂತ್ರಿ ಆದರು. మరి ಇದು ಏನಪ್ಪ? ಕರ್ತವ್ಯ ಇಲ್ಲದೆ ಏನಾಗುತ್ತದೆ? ಅಸುರ ಮೇಕಿಂಗ್. ವಿ ಮೇಕ್ ದೆಮ್ ಮೋರ್ ಅಸುರಾಸ್, ಮೋರ್ ಟಾರ್ಚರ್, ಮೋರ್ ಹಿಂಸೆ ಮಾಡು, ಮೋರ್ ಎಕ್ಸ್ಪ್ಲಾಯ್ಟ್ ಮಾಡು. ಎಷ್ಟೆಷ್ಟು ಮನುಷ್ಯ ಕ್ಲೆವರ್ ಆಗುತ್ತಾನೆ. ಹೆಚ್ಚಿನ ಕ್ಲೆವರ್ ಆದರೆ ಹೆಚ್ಚು ಮೋಸ ಮಾಡ್ತಾನೆ, ಅಲ್ಲ? ಇವತ್ತೇನು ಪಾಠ ಆಗಲ್ಲ ಇದು ನೋಡಿದ್ದರೆ. ಒಂದು ಮೋಸಕ್ಕೆ ನೋಡಿ, ಅಡ್ವರ್ಟೈಸ್ಮೆಂಟ್. ಆಧುನಿಕ ನಾಗರಿಕತೆಗೆ ಮೂಲ ಇಂಡಸ್ಟ್ರಿಯಲೈಸೇಷನ್, ಅಲ್ಲವೇ?
ಇಂಡಸ್ಟ್ರಿಯಲೈಸೇಷನ್ಗೆ ಮೂಲ ಅಡ್ವರ್ಟೈಸ್ಮೆಂಟ್ ಇಲ್ಲದಿದ್ದರೆ ಯಾವ ಫ್ಯಾಕ್ಟ್ರಿ ನಡೆಯಲ್ಲ, ಯಾವ ಅಂಗಡಿ ನಡೆಯಲ್ಲ. ಬಟ್ ಅಡ್ವರ್ಟೈಸ್ಮೆಂಟ್ ಅಷ್ಟು ಪಾಪಾತ್ಮರು ಯಾರೂ ಇಲ್ಲ. ಅವರು ಎಷ್ಟು ನೀಚ ಅಂದರೆ ಶೂರ್ಪಣಖ, ರಾವಣ, ದುರ್ಯೋಧನರಿಗಿಂತ ಅಲ್ಲ, 100 ದುರ್ಯೋಧನರು, 100 ಆಲ್ ಅಡ್ವರ್ಟೈಸ್ಮೆಂಟ್ ಎಲ್ಲ ರಾಕ್ಷಸರೇ. ಮನುಷ್ಯರಿಗೆ ಮೋಸ ಮಾಡುವುದಕ್ಕೆ ಹೊಸ ಕಂಡು ಹಿಡಿಯುತ್ತಾ ಇದೆ. ಮೊದಲೇನೋ ಈ ವಸ್ತು ಚೆನ್ನಾಗಿದೆ, ಇದು ಕೊಂಡುಕೊಂಡಿ ಎಂದು ಸುಮ್ಮನೆ ಹೇಳುತ್ತಿದ್ದರು. ಇದು ಇಷ್ಟು ಚೆನ್ನಾಗಿದೆ, ಹಾಗಿದೆ, ಹೀಗಿದೆ ಅಂತ. ಈಗ ನಾವು ಆಯ್ತು ಅಡ್ವರ್ಟೈಸ್ಮೆಂಟ್ ಎಂದು ಬಿಟ್ಟು ಈಗೇನು ಹೇಳ್ತಾ ಇದ್ದಾರೋ ಗೊತ್ತಾ? ಒಬ್ಬ ಡಾಕ್ಟರ್ನಿಂದ ಹೇಳಿಸ್ತಾರೆ, ಅವರು ಏನು ವೈಟ್ ಕೋಟ್ ಹಾಕ್ಕೊಳ್ತಾನೆ, ಇದು ಸ್ಟೆಥೋಸ್ಕೋಪ್ ಹಾಕ್ಕೊಂಡು ನಾನು ಡಾಕ್ಟರ್ ಎಂದು ಹೇಳ್ತಾರೆ. ಅಂದರೆ ಇನ್ನು ಮೇಲೆ ಯಾರು ಡಾಕ್ಟರನ್ನು ನಂಬುವ ಹಾಗಿಲ್ಲ ಎಂದರ್ಥ. ಒಬ್ಬನ ಟೀಚರಿಂದ ಹೇಳಿಸ್ತಾನೆ, ಟೀಚರ್ ಮೇಲೆ ನಂಬಿಕೆ ಹೋಗ್ತಾ ಇದೆ. ಅಂಟೆ ಟೀಚರ್ ಅಂದರೆ ಪಾಪಾತ್ಮರು ಎಂದಾಯಿತು. ಈಗ ಅಲ್ಲವೇ, ಯಾರು ಅಡ್ವರ್ಟೈಸ್ಮೆಂಟ್ ಅಂದರೆ ಸುಳ್ಳುಕೋರರು, ಇಷ್ಟ ಬಂದಂತೆ ಹೇಳು. ಈಗ ಕೊನೆಗೇನು ಹೇಳಿದ್ದರು? ಗೃಹಿಣಿ ಮನೆಯಲ್ಲಿರುವ ಹೆಂಗಸರನ್ನು ತಂದು ಅವರು ಬಳಸ್ತಾ ಇದ್ದಾರೆ. ಅಂದರೆ ಅವರ ಮೇಲಿನ ನಂಬಿಕೆ ಹೋಯ್ತು. ಈಗ ಅಂದರೆ ಎಲ್ಲಿ ನಮಗೆ ನಂಬಿಕೆಗಳಿತ್ತೋ ಅದುಗಳೆಲ್ಲ ಅಡ್ವರ್ಟೈಸ್ಮೆಂಟ್ಗೆ ಬಳಸ್ತಾ ಇದ್ದಾರೆ. ಇನ್ನು ಮೇಲೆ ಒಂದು ಸಾಧುಗಳನ್ನು ಬಳಸ್ತಾರೆ. ರುದ್ರಾಕ್ಷಕ್ಕೆ ಸಾಧು ಹೆಸರೊಂದು ಸಾಧು ಬರುತ್ತಾನೆ, ಈ ರುದ್ರಾಕ್ಷ ಕೊಂಡುಕೊಂಡು. ಸಾಧು ಅಡ್ವರ್ಟೈಸ್ಮೆಂಟ್ಗೆ ಬಂದ ಅಂದರೆ ಅವನು ಪಾಪಾತ್ಮ ಆದ, ರಾಕ್ಷಸನಾದ. ಇನ್ನು ಮೇಲೆ ಯಾವ ಸಾಧುವನ್ನು ನಂಬಕ್ಕಾಗಲ್ಲ, ಯಾವ ಗುರುವನ್ನು ನಂಬಕ್ಕಾಗಲ್ಲ. ಅಂದರೆ ಎಲ್ಲ ವಿಶ್ವಾಸಗಳು ನಾಶ ಮಾಡಿಬಿಡು. ಹಣಗೋಸ್ಕರ ಎಲ್ಲರ ವಿಶ್ವಾಸ ನಾಶ ಮಾಡಿಬಿಡು, ಯಾರನ್ನು ನಂಬಕ್ಕಾಗಲ್ಲ. ಪೂರ್ವ ಕಾಲದಲ್ಲಿ ಭಾರತ ದೇಶದಲ್ಲಿ ಮಿಕ್ಕ ಜನರು ಯಾರು ತೊಂದರೆ ಕೊಟ್ಟರೂ ತಾಯಿ ತಂದೆ ಅಂದರೆ ಬಿಡುತ್ತಿದ್ದರು. ಏಕೆಂದರೆ ತಾಯಿ ತಂದೆಯೇ ರಕ್ಷಾ. ಅವರು ಮಾತ್ರ ಮೋಸ ಮಾಡ್ತಾರೆ, ಸಾಯಿಸ್ತಾರೆ ಎಂದು ಕನಸಿನಲ್ಲಿಯೂ ಊಹಿಸ್ಕೊಳ್ಳೋಕ್ಕಾಗಲ್ಲ. ಈಗ ಅಮೆರಿಕನ್ ಸಂಸ್ಕೃತಿ ಏನಾಯಿತಂದರೆ ತಾಯಿ ತಂದೆಯನ್ನೇ ಸಂದೇಹ ಮಾಡೋದು. ಈಗ ಅದು ಭಾರತ ದೇಶಕ್ಕೆ ಬರ್ತಾ ಇದೆ. ಮಕ್ಕಳಿಗೆ ಶಾಲೆಗೆ ಹೋದರೆ ಹೇಳ್ಕೊಡ್ತಾರೆ, ನಿಮ್ಮ ತಾಯಿ ಸಿಟ್ಟಿನಿಂದ ನಿನ್ನನ್ನು ಹೊಡೆಯುತ್ತೀನಿ ಎಂದು ಹೇಳಿದ್ದಲ್ಲ, ಈ ನಂಬರ್ಗೆ ಟೆಲಿಫೋನ್ ಮಾಡು, ಪೊಲೀಸ್ ತಕ್ಷಣವೇ ಬರುತ್ತದೆ. 2 ನಿಮಿಷಕ್ಕೆ ಬರುತ್ತದೆ, 5 ನಿಮಿಷವೂ ಬೇಡ, 2 ನಿಮಿಷದಲ್ಲೇ ಪೊಲೀಸ್ ಬರ್ತದೆ. ಬೈದಳ ನಿನಗೆ ತಾಯಿ, ಅಥವಾ ನಿನಗೆ ಹೊಡೆಯುತ್ತೀನಿ ಎಂದು ಹೇಳಿದ್ದಳ, ಅಷ್ಟೇ. ಸುಮ್ಮನೆ ಬೈದರೆ ಸಾಕು, ಹಾಗೆ ಮಾಡಿದೆ ನಾನು ಹೊಡೆಯುತ್ತೀನಿ ಅಂತ ಹೇಳ್ತಿದ್ದ ಪೊಲೀಸ್. ಮಕ್ಕಳಿಗೆ, ನರ್ಸರಿ ಮಕ್ಕಳಿಗೆ, ಲೋಯರ್ KG ಮಕ್ಕಳಿಗೆ ಹೇಳಿಬಿಡ್ತಾರೆ. ಅವ್ರು ತಕ್ಷಣವೇ ಫೋನ್ ಮಾಡ್ತಾರೆ, ನಮ್ಮ ಅಮ್ಮ ಹೀಗೆ ಹೇಳಿದ್ದಾಳೆ ಅಂತ. ಅಷ್ಟೇ, ಪೊಲೀಸ್ ಬರ್ತಾರೆ. ಅಮೆರಿಕಾದಲ್ಲಿರುವವರು ಆಗಾಗ ಭಾರತ ದೇಶಕ್ಕೆ ಬರ್ತಾರೆ ಅಲ್ಲವೇ? ಸಣ್ಣ ಮಕ್ಕಳಿರುವವರು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಆ ಮಕ್ಕಳನ್ನು ಕರ್ಕೊಂಡು ಬಂದಾಗ ಮಕ್ಕಳ ಜೊತೆಗೆ ತಾಯಿ ತಂದೆ ಮಾತಾಡುವ ಪದ್ಧತಿ ನೋಡಬೇಕು. ಯಮರಾಜನನ್ನು ನೋಡಿದ್ದರೆ ನಾವು ಎಷ್ಟು ಹೆದರ್ಕೊಳ್ತೀವೋ ಅಷ್ಟು ಹೆದರ್ಕೊಂಡು ಮಾತಾಡ್ತಾರೆ ಮಕ್ಕಳ ಜೊತೆಗೆ. ಎಷ್ಟು ಗೌರವದಿಂದ ಕೋರ್ಟ್ನಲ್ಲಿ ಜಡ್ಜಿಗೆ ಮಾತಾಡ್ತಾರೆ, ಯುವರ್ ಆನರೇಬಲ್ ಸರ್ ಎಂದು. ಹಾಗೆ ಮೈ ಲಾರ್ಡ್, ಯುವರ್ ಆನರೇಬಲ್ ಎಂದು ಹಾಗೆ ಮಾತಾಡ್ತಾರೆ. ಮೈ ಲಾರ್ಡ್ ಎಂದು ತನ್ನ ಮಕ್ಕಳಿಗೆ ಹಾಗೇ ಮಾತಾಡ್ತಾರೆ, ಏನು ಹೇಳಬಾರದು. ಅದು ಏನೋ ಒಂದು ಅವರಿಗೆ ಏನು ಕೋರ್ಟಿನಲ್ಲಿ ಜಡ್ಜ್ ಎದುರಾಗಿ ಮಾತಾಡೋದು ಹಾಗೆ ಮಾತಾಡ್ತಾರೆ ಮಕ್ಕಳಿಗೆ. ಏಕೆಂದರೆ ಇಲ್ಲಿರುವುದು ಅಭ್ಯಾಸ ಆಗಿಬಿಟ್ಟರೆ, ನೀವು ಅಲ್ಲಿ ಹೋದ ನಂತರ ಅವ್ರು ಫೋನ್ ಮಾಡಿಬಿಟ್ರೆ ಪೊಲೀಸ್ ಬರ್ತದೆ. ಅಂದರೆ ಇದು ಏನಪ್ಪ, ಇದು ನಾಗರಿಕತೆನ? ಅಂದರೆ ಯಾರು ಸಹಜವಾಗಿ ನಂಬತಕ್ಕವರೋ ಅವರ ಮೇಲಿನ ನಂಬಿಕೆ ಎಲ್ಲ ತೆಗೆದು ಬಿಡ್ತಾ ಇದ್ದಾರೆ. ತಾಯಿ ತಂದೆ ಯಾರು ಹೇಳಬೇಕಾಗಿಲ್ಲ, ಇದು ತಾಯಿ ತಂದೆಗಳ ಕರ್ತವ್ಯ ಎಂದು ಯಾವ ಶಾಸ್ತ್ರದಲ್ಲಿಲ್ಲ. ಯಾವ ಶಾಸ್ತ್ರದಲ್ಲಿದೆಯಾ? ಏಕೆಂದರೆ ಅದು ಪ್ರಕೃತಿ ಸಿದ್ಧ. ಜನರಲ್ಲಿರುವಂಥ ಪ್ರಕೃತಿ ಸಿದ್ಧ ಗುಣವನ್ನು ನಾವು ರಕ್ಷಣೆ ಮಾಡ್ತಾ ಬಂದಿದ್ದೀವಿ. ಕೆಲವು ಸದ್ಗುಣಗಳು ಮುಟ್ಟಬಾರದು, ಅಡ್ವರ್ಟೈಸ್ಮೆಂಟಿಗೆ ಬಳಸಬಾರದು. ಗುರುಗಳು, ತಾಯಿ ತಂದೆ, ನಮ್ಮ ಕುಟುಂಬ ಸಂಬಂಧಗಳು, ಇಲ್ಲಿ ಕಮರ್ಷಿಯಲ್ ಇಲ್ಲ. ಇವುಗಳನ್ನು ಕಮರ್ಷಿಯಲ್ಗೆ ಬಳಸಿಬಿಟ್ರೆ ಈಗ ಸಮಾಜ ನಾಳೆ ದಿವಸ ಏನಿರಬೇಕು? ಈಗ ಯಾರನ್ನೂ ನಂಬಕ್ಕಾಗಲ್ಲ. ಯಾರನ್ನೂ ನಂಬಕ್ಕಾಗಲ್ಲ ಅಂದರೆ ಮೆಂಟಲ್ ಕೇಸ್ ಆಗ್ತದೆ. ಅಮೆರಿಕಾದಲ್ಲಿ ಆಗಿದ್ದರು, ಈಗ ಇಂಡಿಯಾಕ್ಕೆ ಆಗ್ತಾಯಿದೆ. ಬರೀ ನಾಗರಿಕತೆ ಅಲ್ಲವೇ? ನಾಗರಿಕತೆ ಅಂದರೆ ಏನು? ವಸ್ತುಗಳು ಎಷ್ಟಿರುತ್ತವೆ, ಬೇಕಾದಷ್ಟು ವಸ್ತುಗಳು, ಹಣಗಳು, ಕುರ್ಚಿಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ತುಂಬ ಇರುತ್ತವೆ. ಮನಸ್ಸು ಮಾತ್ರ ಒಬ್ಬೊಬ್ಬರು ರಾಕ್ಷಸರು, ಒಬ್ಬೊಬ್ಬರು ಪರಮ ರಾಕ್ಷಸ ಪದ ಸಣ್ಣದಾಗಿ ಬಿಡ್ತದೆ. ನಮ್ಮ ರಾಕ್ಷಸರಲ್ಲಿರುವಂಥ ಸಂಸ್ಕಾರ ಅವರಿಗೂ ಇಲ್ಲ.
ನಮ್ಮ ರಾಕ್ಷಸರು ರಾವಣನಿಗಿರುವ ಸಂಸ್ಕಾರ ನಮ್ಮ ಇವರಿಗೂ ಇಲ್ಲ. ಈ ಜಿಹಾದಿಗಳಿಗೆ, ಈ ಮಿಷನರಿಗಳಿಗಿಲ್ಲ. ಜಿಹಾದಿಗಳು, ಮುಸಲ್ಮಾನ ಜಿಹಾದಿಗಳಿದ್ದಾರೆ ನೋಡಿ, ಅವರಿಗೆ ಒಂದು ಚೂರೂ ಇಲ್ಲ. ನಮ್ಮ ರಾಕ್ಷಸರು ನೋಡಿದರೆ ಅತ್ಯಂತ ಮಹಾತ್ಮರು ಅನಿಸುತ್ತದೆ. ನಮ್ಮ ರಾವಣ ನೋಡಿದರೆ ಈ ಜಿಹಾದಿಗಳಿಗೆ, ಈ ಔರಂಗಜೇಬಿಗೆ ಮಹಾತ್ಮರು ಅನಿಸುತ್ತಾರೆ. మరి ಆ ಸಂಸ್ಕೃತಿ ಇದು ಏನಪ್ಪ ನನಗೆ ಆಶ್ಚರ್ಯ. ಯಾರು ಸಂಸ್ಕೃತಿ ಕಲ್ಚರು ಮಾತಾಡಬೇಡ. ಕಲ್ಚರ್ ಅಂದರೆ ಏನು ಅಂದರೆ ಡ್ಯಾನ್ಸ್ ಮಾಡೋದು, ಮ್ಯೂಸಿಕ್ ಮಾಡೋದು, ಅದೇ ಕಲ್ಚರ್ ಅಷ್ಟೇ. ಕಲ್ಚರ್ ಅಂದರೆ ಏನು? ಯಾವಾಗ ಮನುಷ್ಯನನ್ನು ಒಂದು ಯಂತ್ರ ಮಾಡಿಬಿಟ್ಟರೋ, ಭೋಗವಸ್ತುಗಳೇ ನಾಗರಿಕತೆ ಆಯಿತೋ, ಭೋಗವಸ್ತುಗಳು ಹೆಚ್ಚಾದರೆ ಆವಾಗಲೇ ಮನುಷ್ಯನಿಗೆ ಹೆಚ್ಚಾಗುತ್ತದೆ. ಇಸ್ಲಾಂ, ಕ್ರಿಸ್ತು ಮತಗಳು ರಾಕ್ಷಸ ಮತಗಳು. ಮತ್ತೊಂದು ಸಲ ಹೇಳಲ್ಲ, ಇಸ್ಲಾಂ, ಕ್ರಿಸ್ತು ಮತಗಳು ಎರಡು ರಾಕ್ಷಸ ಮತಗಳು. ಏಕೆಂದರೆ ಅವರ ದೇವರೇ ಒಬ್ಬ ದೊಡ್ಡ ರಾಕ್ಷಸ. ಅವರ ಗಾಡ್ ಅಲ್ಲಾನೇ ಎಲ್ಲರಿಗಿಂತ ದೊಡ್ಡ ರಾಕ್ಷಸ, ಮನುಷ್ಯನಿಗಿಂತ ನೀಚಾತಿ ನೀಚ ರಾಕ್ಷಸ. ಅವರ ಪುಸ್ತಕಗಳೆಲ್ಲ ರಾಕ್ಷಸ ಪುಸ್ತಕಗಳು. ಆದ್ದರಿಂದ ಯುರೋಪ್ನಲ್ಲಿ ನಾಸ್ತಿಕರು ಹುಟ್ಟಿದ್ದಾರೆ. ನಾಸ್ತಿಕರು, ಹೇತುವಾದಿಗಳು ಹುಟ್ಟಿ, ಕಮ್ಯುನಿಸಮು ಇದೆಲ್ಲ ಏಕೆ ಹುಟ್ಟಿತು ಅಂದರೆ ಆ ಮತಗಳಿಗೆ ವಿರುದ್ಧವಾಗೇ ಹುಟ್ಟಿತು. ಈಗ ಆ ನಾಸ್ತಿಕತೆಯನ್ನು ಭಾರತ ದೇಶಕ್ಕೆ ತಂದು ನಮ್ಮ ದೇವರ ಮೇಲೆ ಮಾಡ್ತಾಯಿದ್ದಾರೆ. ನಮ್ಮ ದೇವರಿಗೆ ಆ ದೇವರಿಗಿರುವ ದುಷ್ಟತ್ವವೇ ಇಲ್ಲ. ಏಕಪ್ಪ, ಭಾರತ ದೇಶದಲ್ಲಿ ನಾಸ್ತಿಕ ಇರುವವರಿಗೆ ಅರ್ಥ ಇಲ್ಲ. ಭಾರತ ದೇಶದಲ್ಲಿ ನಾಸ್ತಿಕ ಅಂದರೆ ಮೂರ್ಖನೇ ಎಂದರ್ಥ, ದುಷ್ಟ ಎಂದೇ ಅರ್ಥ, ಏನರ್ಥ ಇಲ್ಲ. ಅಲ್ಲಿ ನಾಸ್ತಿಕರ ಪುಸ್ತಕಗಳನ್ನು ಓದಿ ಅವೇ ಯುಕ್ತಿಗಳನ್ನು ತಂದು ನಮಗೆ ಬಳಸ್ತಾ ಇದ್ದಾರೆ. ಇದೇನಪ್ಪ, ಇದು ವಿಚಿತ್ರವಾಗ್ತಾಯಿದೆ. ಎರಡು ಒಟ್ಟಿಗೆ, ಇಲ್ಲೊಂದು ಅಲ್ಲೊಂದು. ಇನ್ನು ಭಾರತ ದೇಶದಲ್ಲಿ ಜಾಗ ಇರುವುದಿಲ್ಲ, ಎಲ್ಲಿ ಹೋಗೋಕ್ಕಾಗಲ್ಲ. ಎಲ್ಲಿ ಹೋದರೂ ಇಂಥವಲ್ಲ ಇದೆ. ಕೆಲವು ವಿಷಯಗಳು ಅತ್ಯಂತ ಪವಿತ್ರ, ಶ್ರದ್ಧಾಭಕ್ತಿಯಿಂದ ನೋಡತಕ್ಕದ್ದು. ನಾನು ಹೇಳಿದ್ದರೆ ನಿಮಗೆಲ್ಲರಿಗೂ ಕಟು ಅನಿಸುತ್ತಿರಬಹುದಪ್ಪ, ಇಷ್ಟು ಕಟುವಾಗಿ ಹೇಳ್ತಾ ಇದ್ದ. ಅವರು ಹೆಸರಿಟ್ಟು ಹೇಳಿದ್ದರೆ ಚೆನ್ನಾಗಿಲ್ಲ ಎಂದು ಹೆಸರು ಹೇಳ್ತಾ ಇಲ್ಲ. ನನ್ನ ಹತ್ತಿರ ಎಷ್ಟು ಬಗೆ ಜನರು ಬರ್ತಾರೆ. ಒಬ್ಬರು ದೀಕ್ಷೆ ಕೊಡು ಹೇಳ್ತಾರೆ. ಈಗ ಇನ್ಮೇಲೆ ಅಂದ್ಕೊಳ್ತಾ ಇದ್ದೇನೆ, ಯಾರಿಗೆ ದೀಕ್ಷೆ ಕೊಡೋದು ಬೇಡಪ್ಪ, ಅದನ್ನು ದೊಡ್ಡ ಪಾಪ ಮಾಡ್ತಾ ಇದ್ದೀನಿ, ನಿಮಗೆ ದೀಕ್ಷೆನೇ ಕೊಡಲ್ಲ, ಯಾರು ಬರಬೇಡಿ, ಇನ್ಮೇಲೆ ಯಾರಿಗೆ ನಾನು ಯಾವ ದೀಕ್ಷೆ ಕೊಡಲ್ಲ, ಇದು ಸಾಕಾಯಿತು. ನಾನು ಮಂತ್ರ ದೀಕ್ಷಾ, ಪಾರಾಯಣ ದೀಕ್ಷಾ ಯಾವುದೇ ತಗೊಳ್ತಾರೆ. ಬಟ್ ಬುದ್ಧಿ ಮಾತ್ರ ಇದೇ ಈ ಸಂಸ್ಕೃತಿನಿಂದ ಹುಟ್ಟಿರುವ ಬುದ್ಧಿ. ಶ್ರದ್ಧೆನೇ ಇಲ್ಲ, ಗುರು ಮೇಲೆ ಇಲ್ಲ, ಮಂತ್ರ ಮೇಲೆ ಇಲ್ಲ, ಸ್ತೋತ್ರ ಮೇಲೆ ಇಲ್ಲ. ಶ್ರದ್ಧೆ ಇಲ್ಲದವರು ಈ ಕಾಲದಲ್ಲಿ ಪುಸ್ತಕಗಳು ಹೆಚ್ಚಾಗ್ತಾ ಇವೆ. ನಮಗೆ ಒಂದು ಸ್ತೋತ್ರ ಬೇಕು ಅಂದರೆ ಯಾರಾದರೂ ಹತ್ತಿರ ಇದ್ದರೆ ಅದನ್ನು ತಗೊಂಡು ಪೇಪರ್ ಮೇಲೆ ಬರ್ಕೊಳ್ತಿದ್ವಿ. ನಾನು ಎಷ್ಟೋ ಸ್ತೋತ್ರಗಳು ಹೀಗೆ ರಾಮರಕ್ಷಾ ಸ್ತೋತ್ರ ಎಲ್ಲ ಪೇಪರ್ ಮೇಲೆ ಬರ್ಕೊಂಡು ನಾವು ಓದ್ತಿದ್ವಿ. ಯಾಕಂದರೆ ಆ ಕಾಲದಲ್ಲಿ ಪ್ರಿಂಟ್ ಇದ್ದರೆ ಇರ್ಬೋದು, ಎಲ್ಲೋ ಸಿಟಿಯಲ್ಲಿ ಹಳ್ಳಿಯಲ್ಲಿ ಎಲ್ಲಿರುತ್ತದೆ, ಅದು ಯಾರು ಮಾಡುವುದು, ಎಲ್ಲೋ ಪೇಪರ್ ಇದ್ದರೆ ಅದನ್ನು ತಗೊಂಡು ಅದು ಬರ್ಕೊಂಡು ಇಟ್ಕೊಂಡು ಅದೇ ಪಾರಾಯಣ ಮಾಡ್ತಿದ್ವಿ. ಅದನ್ನೇ ಪೂಜೆಗೆ ಇಟ್ಕೊಂಡು ನಮಸ್ಕಾರ ಮಾಡೋದು. ಅದು ಅಂದರೆ ಎಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಇಟ್ಕೊಳ್ತೀವೋ, ಈ ಕಾಲದಲ್ಲಿ ಶ್ರದ್ಧಾ ಭಕ್ತಿ ಲೆಕ್ಕನೇ ಇಲ್ಲ, ಸುಮ್ಮನೆ ಹಾಳು ಮಾಡಿಬಿಡು. ಆದರೆ ಸೌಕರ್ಯಗಳು, ಯಾವ ಪುಸ್ತಕ ಬೇಕಂದರೆ ಪ್ರಿಂಟ್ ತಕ್ಷಣವೇ ಸಿಗ್ತದೆ, ಎಲ್ಲಿಯಾದರೂ ಸಿಗ್ತದೆ. ಆನ್ಲೈನ್ ಆರ್ಡರ್ ಮಾಡು, ಯಾವ ಪುಸ್ತಕ ಆದರೂ ಸಿಕ್ಕಿಬಿಡ್ತದೆ. ಪುಸ್ತಕ ಸಿಗ್ತದೆ ಹೊರತು ಶ್ರದ್ಧೆ ಇಲ್ಲ. ಸ್ತೋತ್ರ, ಯಾವ ಸ್ತೋತ್ರ ಅಂದರೆ ಎಲ್ಲಿ ಸಿಗ್ತದೆ, ಯಾರೋ ಅವರಿಗೆ ಬರುತ್ತದಂತೆ ಅವರ ಕಡೆ ಹೋಗಿ
ಅವರಿಂದ ಓದಿಸ್ಕೊಂಡು ಅವರು ಹೇಳಿದ್ದರೆ ನಾನು ಬರ್ಕೊಳ್ತಿದ್ದೆ. ಪುಸ್ತಕ ಇಲ್ಲ, ಬರೆಯುವುದು ಇಲ್ಲ. ಅವರಿಂದಲೇ ಹೇಳಿಸಿ ಅವರು ಹೇಳಬೇಕು, ಅವರು ಬಾಯ್ದ ಹೇಳಿದರೆ ನಾನು ಬರ್ಕೊಂಡು ಅದು ತೊಗೊಂಡು ಬಂದೆ. ಮನೆಗೂ ಅವರೆಲ್ಲರೂ ಓದುತ್ತಿದ್ದಾರೆ. ಹಾಗೆ ಮಾಡಬೇಕು. ಅಂದರೆ ಒಂದು ಸ್ತೋತ್ರ ಸಿಗಬೇಕಂದರೆ ಎಷ್ಟು ಕಷ್ಟಪಡಬೇಕು. ಅದಕ್ಕೆ ಒಂದು ಶ್ರದ್ಧಾ ಭಕ್ತಿ. ನಾನಲ್ಲಿ ಹೋಗಿ 4 ದಿವಸ ಅವರ ಮನೆಯಲ್ಲಿದ್ದು, ಅದು ನಮಗೆ ಶಾಲೆ ಇಲ್ಲದಿರುವಾಗ, ಹಾಲಿಡೇ ಇರುವಾಗ ಹೋಗಿ ಹೇಳಬೇಕು. ರಜೆ ಇರುವಾಗ ಅಲ್ಲಿ ಹೋಗಿ, ಅಥವಾ ಸಮ್ಮರ್ ಹಾಲಿಡೇಸ್ನಲ್ಲಿ ಹೋಗಿ. ಈಗ ಬೇಕು ಅಂದರೆ ತಕ್ಷಣವೇನು ಸಿಗಲ್ಲ, ಕಾಯಬೇಕು. ಅಷ್ಟೋ 3 ತಿಂಗಳು 6 ತಿಂಗಳು, ಆವಾಗ ಅದು ಸಿಗ್ತದೆ. ಅಂದರೆ ಜನರಿಗೆ ಶ್ರದ್ಧಾ ಪ್ರಧಾನವಿತ್ತು. ಯಾವುದೇ ಒಂದು ಮಂತ್ರ ತಗೋ, ಇದು ನೋಡು, ಇದು ಈ ದಿವಸ ಶುಭ ದಿನ ಬಂದಿದೆ, ಶನಿವಾರ, ಇದು ಶನಿ ಅಂದರೆ ಆ ದಿವಸ ಶ್ರದ್ಧೆಯಿಂದ ಮಾಡುತ್ತೀವಿ. ಶ್ರದ್ಧೆಗೆ ಎಷ್ಟು ಬಲ ಇದೆಯೋ ಅದು ಕೋಟಿ ರೂಪಾಯಿ ಕೊಟ್ಟರೂ ಬರಲ್ಲ. ಶ್ರದ್ಧೆ ಮುಖ್ಯ. ಶ್ರದ್ಧೆಯನ್ನು ಅಲಗಾಡಿಸಬೇಡಿ. ಈ ಕಾಲದಲ್ಲಿ ಎಲ್ಲರನ್ನೂ ಬೈದು ಬಿಡುವುದು. ಶ್ರದ್ಧಾ ಅಂದರೆ ಇಲ್ಲವೇ ಇಲ್ಲ. ಜನರು ಬರ್ತಾರೆ, ನಿಮಗೆ ಇಷ್ಟ ದೇವರು ಯಾರು ಅಂದರೆ ಇಲ್ಲ, ಗೊತ್ತಿಲ್ಲ. ರಾಮನ, ಕೃಷ್ಣನ, ಶಿವನ ಯಾರೂ ಇಷ್ಟ ಇಲ್ಲ ಅಂದರೆ ಏನೂ ಗೊತ್ತಿಲ್ಲ. ಮತ್ತು ನಿನ್ಗೆ ಏನು ಮಾಡಬೇಕಂದಿದೆ ಗೊತ್ತಿಲ್ಲ, ಎಲ್ಲ ಕನ್ಫ್ಯೂಷನ್. ಏನು ಮಾಡಬೇಕು ಗೊತ್ತಿಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ, ಏನು ಬೇಕೋ ಗೊತ್ತಿಲ್ಲ. మరి ಇವರಿಗೆ ಏನು ಹೇಳಬೇಕು? ಅದಕ್ಕೋಸ್ಕರ ನಿಮ್ಮ ಹತ್ತಿರ ಬಂದೆ. ನೋಡಿ, ನಿಮಗೇನಾದರೂ ಬೇಕು ಅಂದರೆ ಒಂದು ಅಂಗಡಿಗೆ ಹೋದರೆ, ನನಗೆ ವಸ್ತು ಬೇಕು ಅಂದರೆ ಅವ್ರು ತೋರಿಸ್ತಾನೆ. ಈ ವಸ್ತು ನಮಗೆ 3 ಕಂಪನಿಗಳೆಲ್ಲ ತಯಾರಾಗ್ತದೆ, 4 ಕಂಪನಿಗಳಲ್ಲಿ ಯಾವ ವಸ್ತು ಬೇಕೋ ನೋಡಿಕೊಂಡು ಇದು ಹೀಗಿರುತ್ತದೆ, ಇದರ ಏನು ಮೌಲ್ಯ ಇಷ್ಟಿರುತ್ತದೆ ತೋರಿಸ್ತಾನೆ, ಕೊಡ್ತಾನೆ. ಅವನು ಹೋಗಿ ನನಗೊಂದು ಬೇಕಪ್ಪ, ಏನು ಬೇಕು ಅಂದರೆ ಏನೂ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಇದೆ, ನೀವೇ ಹೇಳುವ. ಹಾಗೆ ಹೇಳೋಕ್ಕಾಗ್ತದೆ? ಅವ್ರು ಏನು ಕೊಡಲಿ ಅಂಗಡಿಯವನು? ನಿಮಗೆ ಕನ್ಫ್ಯೂಷನ್ ಇದ್ದರೆ ಅವ್ರು ಏನು ಕೊಡಲಿ? ಎಲ್ಲವೂ ಕನ್ಫ್ಯೂಷನ್ ಹೆಚ್ಚಾಗ್ತಾ ಇದೆ. ಈ ಕಾಲದ ನಾಗರಿಕತೆ, ಟಿ ವಿಗಳು ಇಷ್ಟ ಬಂದಂತೆ ಯಾರಿಗೆ ತೋಚಿದ್ದವರು ಹೇಳ್ಕೊಡ್ತಾರೆ. ನಿಮ್ಮ ಜೀವನದ ಗುರಿ ಏನು ಅಂದರೆ ಗೊತ್ತಿಲ್ಲ, ಏನು ಬೇಕಂತ ಗೊತ್ತಿಲ್ಲ. ಏನು ಅವರು ಓದ್ತಾ ಇದ್ದಾರೆ, ಇವರು ಓದಿದ್ದಾರೆ. ಅವರು ITI ಆದರೆ ಇವರು IIT ಆದರೂ ಅಷ್ಟೇ. ಏನೋ ಇಂಜಿನಿಯರ್ ಆಗಿಬಿಟ್ರು. ಏನು ಮಾಡಬೇಕು? ಮದುವೆ ಬೇಕಾ? ಗೊತ್ತಿಲ್ಲ. ಮಕ್ಕಳು ಬೇಕಾ? ಗೊತ್ತಿಲ್ಲ. ಓಕೆ, ಮದುವೆ ಇಲ್ಲದೆ ಹೀಗೆ ಇರಬೇಕಾ? ಅದು ಗೊತ್ತಿಲ್ಲ. మరి ಏನು ಬೇಕು? ಅದೇ ಗೊತ್ತಿಲ್ಲ ಸ್ವಾಮಿ, ಏನು ಮಾಡಬೇಕು ಗೊತ್ತಿಲ್ಲ. ಏನಪ್ಪ, ಒಂದು ಆದರ್ಶ ಇಲ್ಲ. ಓಕೆ, ನಿಮ್ಮ ತಾಯಿ ತಂದೆನೇ ಕರ್ಕೊಂಡು ಬರ್ತಾರೆ. ಸ್ವಾಮೀಜಿ ಇವರಿಗೆ ಹೇಳು. ಮತ್ತು ನೀವೇ ಹೇಳಬೇಕಿತ್ತು, ತಾಯಿ ತಂದೆ ಮಾತು ಕೇಳು ಅಂದರೆ ಕೇಳಲ್ಲ. మరి ಯಾರು? ಒಂದು ಗುರುಗಳ ಮಾತು, ಅದು ಕೇಳಲ್ಲ. ಒಂದು ಪುಸ್ತಕ, ಅದು ಕೇಳಲ್ಲ. ಒಂದು ಆದರ್ಶ, ಒಂದು ಶಾಸ್ತ್ರ ಹೇಳಿದೆ, ನಿಮಗೆ ಶಾಸ್ತ್ರ ನಂಬಿಕೆ ಇಲ್ಲ, ಗುರುಗಳೂ ನಂಬಿಕೆ ಇಲ್ಲ, ತಾಯಿ ತಂದೆ ನಂಬಿಕೆ ಇಲ್ಲ, ನಿಮ್ಮ ಫ್ರೆಂಡ್ಸು ನಂಬಿಕೆ ಇಲ್ಲ. మరి ಏನು ಮಾಡಬೇಕು? ಅಡ್ವರ್ಟೈಸ್ಮೆಂಟ್ ನಂಬಿಕೆನಾ? ಯಾರು ಅಡ್ವರ್ಟೈಸ್ಮೆಂಟ್ ಹೇಳ್ತಾರಾ? ಅದು ಮಾಡು. ಏನಿದೆ? ಹೀಗೆ ಬೆಳೆದರೆ ಏನಾಗುತ್ತಾರೆ? ಪೀಪಲ್ ಆರ್ ಮೇಕಿಂಗ್ ಸೊಸೈಟಿ, ಕಲ್ಚರ್, ಸಿಸ್ಟಮ್ ಈಸ್ ಮೇಕಿಂಗ್ ಪೀಪಲ್ ಏಮ್ಲೆಸ್, ಡೈರೆಕ್ಷನ್ಲೆಸ್. ಎಲ್ಲರದೇ ಹೇಳ್ತಾರೆ, ವಯಸ್ಸು ಬಂದಿದೆ, 20 ವರ್ಷ ಬರುತ್ತದೆ, 18-20 ವರ್ಷ ಆದರೆ ಏನು ಮಾಡಬೇಕೋ ಗೊತ್ತಿಲ್ಲ, ಏನು ಬೇಕೋ ಗೊತ್ತಿಲ್ಲ. ಏನಂದರೆ ಸುಮ್ಮನೆ ಹಣ ಬೇಕಂದರೆ ಹಣ ಬೇಕಲ್ತದೆ, ಅದರಿಂದ ಏನೋ ಮಾಡುವಷ್ಟೇ. ಏನು ಬೇಕಂತೇನು ಗೊತ್ತಿಲ್ಲ. ತಾಯಿ ತಂದೆ ಕರ್ಕೊಂಡು ಬರ್ತಾರೆ, ಸ್ವಾಮೀಜಿ ಇವರಿಗೆ ಹೇಳಿ, ನಮ್ಮ ಮಗನಿಗೆ ಹೇಳಿ, ನಮ್ಮ ಮಗಳಿಗೆ ಹೇಳಿ, ನಿಮಗೆ ಏನು ಬೇಕಂತ ಕೇಳಿ, ಗೊತ್ತಿಲ್ಲ. ಇದೇನಪ್ಪ, ನಾನೇನು ಹೇಳೋಕ್ಕಾಗ್ತದೆ? ಅವ್ರು ಏನು ಬೇಕೋ ಅವ್ರಿಗೆ ಗೊತ್ತಿಲ್ಲ. ಕನ್ಫ್ಯೂಸ್ಡ್ ಪೀಪಲ್. ಈಗ ನೀವೇನಾದರೂ ಅಂದರೆ ಏನು ಮಾಡಬೇಕು? ನಾನೇನು ಸೃಷ್ಟಿಕರ್ತನ? ನಿಮ್ಮ ಬುದ್ಧಿಯೆಲ್ಲ ಬದಲಾಯಿಸಿ ನಿಮಗೇನು ಮಾಡಿಬಿಡು? ನಿಮಗೆ ಬೇಕಂದರೆ ಬೇಕಾಗಿದ್ದರೆ ಕೊಡೋಕ್ಕಾಗ್ತದೆ ಹೊರತು ಅವ್ರಿಗೇನು ಬೇಡ, ತಾಯಿ ತಂದೆಗೆ ಬೇಕು, ಅವ್ರನ್ನ ಕರ್ಕೊಂಡು ಬರ್ತಾರೆ. ಏನು ಮಾಡಬೇಕು ಅವರಿಗೆ? ಏಕೆಂದರೆ ಯಾವ ವಯಸ್ಸಿಗೂ ಯಾವುದು ಬೇಕೋ ಅದು ಮಾಡುವುದು ಬೇಕು. ಏನು ಕಲಿಯೋದು ಬೇಕೋ, ಜೀವನಕ್ಕೆ ಒಂದು ಗುರಿ ಇರಬೇಕು. ಏನಿಲ್ಲ, ಒಂದು ಸಂಪಾದಿಸ್ಕೊ, ಒಂದು ದೊಡ್ಡ ಇಂಜಿನಿಯರ್ ಆಗೋ, ಹಣ ಸಂಪಾದಿಸ್ಕೊ, ಅಷ್ಟು ಅದೊಂದೇ ಗೋಲ್. ಮಿಕ್ಕದು ಏನು ಗೋಲೇ ಇಲ್ಲ. ಒಂದು ದೇವರು ಬೇಕಾ, ಇಷ್ಟ ದೇವತೆ ಬೇಕಾ, ಒಂದು ಪುಣ್ಯಕ್ಷೇತ್ರ ಬೇಕಾ, ಒಂದು ಮದುವೆ ಬೇಕಾ, ಒಂದು ಮಕ್ಕಳು, ಅದು ಆದರ್ಶ ಅಲ್ಲ, ಅದು ಯೋಚನೆ ಅಲ್ಲ. ಮೂಡಿದ್ದರೆ ಮಾಡ್ಕೊ, ಫ್ಯಾನ್ಸಿ ಮೂಡಿದ್ದರೆ ಮಾಡ್ಕೊಳ್ತಾ, ಇಲ್ಲದ್ರೆ ಬಿಡ್ತೀವಿ ಅಷ್ಟೇ. ಯಾಕೆ ಮರಿ ಕೇಳೋದು ಏಕೆ? ಬಂದು ಮರಿರು ಹಾಗೆ ಪಶುವಾಗಿ ಬದುಕಿದ್ದೀರಿ, ಪಶುವಾಗಿಯೇ ಇರು. ಪಶುಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ? ಜಂತು ಹೇಳ್ತಾರಲ್ಲ, ಪ್ರಾಣಿ ಹೇಳ್ತಾರೆ. ಪ್ರಾಣಿ ಹಾಗೆ ಬದುಕಿದ್ದೀರಿ, ಬದುಕು. ನಾವೇನು ನಿಮಗೆ ಉಪಯೋಗವಿಲ್ಲ. ನಾವು ನೋಡಿ, ಶಾಸ್ತ್ರ ಹೇಳ್ತದೆ, ಶಂಕರಾಚಾರ್ಯರು, ನಾನು ಅಂದ್ಕೊಳ್ತಿದ್ದೆ 10 ಸಲ ಬರುತ್ತದೆ ಅನಿಸುತ್ತದೆ ಭಗವದ್ಗೀತದಲ್ಲಿ, 2-3 ಸಲ ಬೃಹದಾರಣ್ಯಕೋಪನಿಷತ್ತಿನಲ್ಲಿ,
ಸೂತ್ರ ಭಾಷ್ಯದಲ್ಲಿ ಎಲ್ಲೆಲ್ಲಿ ಮನುಷ್ಯ ಎಂದು ಬರುತ್ತದೋ ಶಂಕರಾಚಾರ್ಯರು ಮನುಷ್ಯರಿಗೆ ಶಾಸ್ತ್ರಾಧಿಕಾರ, ಮನುಷ್ಯರಿಗೆ ಕರ್ಮಗಳು, ಉಪಾಸನೆಗಳು, ತತ್ವಜ್ಞಾನ ಯಾವುದೇ ಒಂದು ಸಾಧನ ಮಾಡುವುದಕ್ಕೆ ಮನುಷ್ಯರಿಗೆ ಅಧಿಕಾರ ಎಂದು ಶಂಕರರು ಹೇಳ್ತಾರೆ. ನಾನು ಅಂದ್ಕೊಂಡೆ ಬಂದಾಗೆಲ್ಲ ಮನುಷ್ಯ 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 ಮತ್ತೆ ಮತ್ತೆ ಹೇಳ್ತಾರೆ ಏಕೆ? ಎಲ್ಲೆಲ್ಲಿ ಬರುತ್ತದೋ ಇದು ಮನುಷ್ಯರಿಗೆ ಶಾಸ್ತ್ರದಲ್ಲಿ ಅಧಿಕಾರ ಇದೇಕೆ? ಇದೆಲ್ಲ ಹೇಳಬೇಕಾ? ನಾವೆಲ್ಲರೂ ಮನುಷ್ಯರೇ ಅಲ್ಲವೇ? ಈಗ ಗೊತ್ತಾಗ್ತಾ ಇದೆ ಶಂಕರಾಚಾರ್ಯರಿಗೂ ಇಂಥವರಿದ್ದಾರೆ ಎಂದು ಆವಾಗಲೇ ಗೊತ್ತಾಯಿತೋ ಏನೋ ಅವರಿಗೆ. ಇಂಥ ಪ್ರಾಣಿಗಳಿದ್ದಾರೆ ಎಂದು ಗೊತ್ತಾಯಿತೋ ಏನೋ ಅವರಿಗೆ. ಇವರು ಮನುಷ್ಯರೇ ಅಲ್ಲ ನೋಡಿ, ನಾವು ಗುರುಗಳು ಮನುಷ್ಯರಿಗೆ ಗುರುಗಳು, ನಿಮ್ಮಂಥವರಿಗಲ್ಲ. ಅಯ್ಯೋ ಅದೇನು ಸ್ವಾಮೀಜಿ ಅಂದರೆ ನೀವು ಯಂತ್ರಗಳು, ನೀವು ನಮ್ಮ ಮನುಷ್ಯರೇ ಅಲ್ಲ, ನಿಮಗೆ ಏನು ಬೇಕೋ ಗೊತ್ತಿಲ್ಲ. ನಾನು ಒಂದು ಶ್ರದ್ಧೆ ಇಟ್ಕೋ ಅಂದರೆ ಅದಕ್ಕೇನು ಮಾಡಬೇಕು? ಅಯ್ಯೋ ರಾಮ, ಶ್ರದ್ಧಕ್ಕೆ ಏನಾದರೂ ಬಟನ್ ಒತ್ತಬೇಕಾ, ಅದನ್ನು ಟ್ಯಾಬ್ಲೆಟ್ ಕೊಡಬೇಕಾ? ಏನು ಮಾಡಿದ್ರೆ ಶ್ರದ್ಧೆ ಬರುತ್ತದಪ್ಪ? ಯಾವುದೇ ಒಂದು ಇಷ್ಟ ಇಟ್ಕೋ ಅಂದರೆ ಮನಸ್ಸು ಅದು ಇಷ್ಟ ಹುಟ್ಟುತ್ತಾ ಇಲ್ಲ, ಏನು ಮಾಡಬೇಕು? ಒಂದು ಇಟ್ಕೊಂಡ್ರೆ ಅದೇ ಏಕಾಗ್ರತೆ ಅದು ಏಕಾಗ್ರತೆ ಬರ್ತಾ ಇಲ್ಲ, ಏನು ಮಾಡಬೇಕು? ಒಬ್ಬನು ಡಾಕ್ಟರ್ಗೆ ಈ ಟ್ಯಾಬ್ಲೆಟ್ ಹಾಕೋ ಅಂದರೆ ಟ್ಯಾಬ್ಲೆಟ್ ಹೇಗೆ ಹಾಕ್ಕೊಳ್ಳಬೇಕು? ಬಾಯಿಯಲ್ಲಿ ಹಾಕೊಳ್ಳಿಕ್ಕೆ ಬರೋಲ್ಲ, ಏನು ಮಾಡಬೇಕು? ಇವಾಗ ಏನು ಮಾಡೋಕ್ಕಾಗ್ತದೆ? ಕೆಲವು ಬೇಸಿಕ್ ಥಿಂಗ್ಸ್ ಹೇಳಿ ಮಾಡು ಅಂದರೆ ಬೇಸಿಕ್ಕೆ ಕಲ್ಕೊಂಡು ಎನಿಮಲ್ಸ್ ಆಗ್ತಾ ಇದ್ದಾರೆ. ಯಾರಿಗೆ ನಾಚಿಕೆ ಇಲ್ಲ, ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ದೇ ಆರ್ ಆಲ್ ರಾಕ್ಷಸ ಸ್ವಾಮಿ. ಈ ಆಧುನಿಕ ಶಾಲೆಗಳೆಲ್ಲ ವ್ಯಾಪಾರಗಳು, ಭಯಂಕರ ಶಾಲೆ. ನಾಚಿಕೆ ಇಲ್ಲ, ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಈ ಎಂಥ ತಾಯಿ ತಂದೆ, ಇವರೇ ರಾಕ್ಷಸರು. ಮಕ್ಕಳನ್ನೆಲ್ಲ ರಾಕ್ಷಸರು ಮಾಡಿಬಿಡಿ, ಯಾಕಂದ್ರೆ ಇವ್ರ ತಾಯಿ ತಂದೆ ರಾಕ್ಷಸರು. ಈ ಶಾಲೆಗೆ ಏಕೆ ಕಳಿಸಿದ್ದೀರಿ? ಇದು ಶಾಲೆನಾ ಹೇಳು? ತೋರಿಸು ಒಂದು ಶಾಲೆ ಇಲ್ಲಿ, ಇಡೀ ಬೆಂಗಳೂರಿನಲ್ಲಿ, ಇಡೀ ಭಾರತ ದೇಶದಲ್ಲೇ ತೋರಿಸು. ಎಲ್ಲಿ ಶಾಲೆ ಇಲ್ಲ, ಎಲ್ಲ ಬಿಸ್ನೆಸ್ಗಳು, ವ್ಯಾಪಾರ ಕೇಂದ್ರಗಳು. ನೀವು ಬನ್ನಿ, ನಿಮ್ಮಿಂದ ನಮಗೇನೋ ಮಾಡ್ತೀವಿ, ಮಾರ್ಕ್ಗಳು ಬರುತ್ತವೆ, ಇಷ್ಟು ಅಂಕಗಳು ಬರಲಿ, ಹೋಗು, ನೀವು ಏನಾದರೂ ನಮಗೆ ಯಾಕೆ? మరి ಈ ಶಾಲೆಗೆ ಕಳಿಸ್ತಾ ಇದ್ದಾರೆ ಯಾಕೆ? ನಮಗೆ ಹಣ ಬೇಕು, ಕಳಿಸೋದು. ಏನೋ ದೊಡ್ಡ ಇಂಜಿನಿಯರ್ ಆಗ್ತಾನೆ, ಹಣ ಸಂಪಾದನೆ, ಅದಕ್ಕೋಸ್ಕರ ಕಳಿಸ್ಬೇಕು. ಓಕೆ, ಇಂಜಿನಿಯರ್ ಆದರೆ ಹಣ ಸಂಪಾದಿಸ್ಕೊಂಡ್ರೆ ಇರಲಿ, ಬಟ್ ಮಿಕ್ಕದು ಬೇಡ. ಇಂಜಿನಿಯರ್ ಆಗ್ತಾನೆ, ಓದುತ್ತಾನೆ ಅಷ್ಟೇ. ಈಗ ಎಲ್ಲದು ಮಿಕ್ಕದು ಏನು ಬೇಡ, ಎಲ್ಲ ಕೊಟ್ಬಿಡು ಅಷ್ಟೇ. ಯಾವುದು ಮೂಡು ಬಂದರೆ ಅದು ಮಾಡು, ತಿನ್ನಬೇಕನ್ನಿಸಿದ್ದರೆ ತಿನ್ನು, ಮಲಗಬೇಕನ್ನಿಸಿದ್ದರೆ ಮಲಗು ಅಷ್ಟೇ. ಯಾವುದು ಮೂಡು ಬಂದರೆ ಅದು ಮಾಡಬೇಕನ್ನಿಸಿದ್ರೆ ಮಾಡು ಅಷ್ಟೇ. ಯಾರೋ ಒಬ್ಬರು ಇಷ್ಟ ಇದ್ದರೆ ಒಂದು ಹುಡುಗಿ ಹೊರನಷ್ಟೇ, ಅವ್ರ ಜೊತೆಗೆ ಇರು 2 ದಿವಸ ಅಷ್ಟೇ, ಮತ್ತೆ ಇಷ್ಟ ಇನ್ನು ಬಿಡು ಅಷ್ಟೇ. ಅದೇ ನನ್ನ ಇಷ್ಟ ಅಷ್ಟೇ. ಕಾನೂನು ಅಂದರೆ ಕಾನೂನು ಏನು? ನನ್ನ ಇಷ್ಟವೇ ಕಾನೂನು ಬದಲಾಯಿಸಬೇಕು. ನನ್ನ ಇಷ್ಟ ಏನಿರ್ತದೆ ಮಾಡಬೇಕಷ್ಟೆ. ನಿಮಗಿಂತ ನಾಯಿ ಒಳ್ಳೆಯದು ಅಲ್ಲವೇ? ಇವರಿಗೆ ನಾನು ವೇದಾಂತ ಹೇಳಬೇಕಾ? ಮಂತ್ರದೀಕ್ಷೆ ಕೊಡಬೇಕಾ? ಎಷ್ಟೋ ಸಲ ಅನಿಸಿತು, ಈಗ ಇನ್ನು ಮೇಲೆ ಅಂದ್ಕೊಳ್ತಾ ಇದ್ದೆ, ಯಾರು ದೀಕ್ಷಕ್ಕೋಸ್ಕರ ಬಂದರೆ ಪಾರಾಯಣ ದೀಕ್ಷಾ, ಯಾವುದೇ ದೀಕ್ಷಾ ಬರಬೇಡಿ, ಇನ್ನು ಮೇಲೆ ಯಾರಿಗೆ ನಾನು ಕೊಡಲ್ಲ. ನಿಮ್ಗೆ ಬೇಕಾಗಿಲ್ಲ, ನೀವೇ ಮಾಡ್ಕೊ, ಇಷ್ಟ ಬಂದಂತೆ ಮಾಡ್ಕೊ. ಏನು ಮಾಡಬೇಕು ಅಂದರೆ ಕೆಲವು ಬೇಸಿಕ್ ಡಿಸಿಪ್ಲಿನ್ ಇರಬೇಕಾ? ಶರೀರಕ್ಕೆ ಕೆಲವು ಅಭ್ಯಾಸಗಳು, ಆಹಾರ ವಿಹಾರ ನಿದ್ದೆ, ಅವುಗಳನ್ನೇ ಅಸ್ತವ್ಯಸ್ತ ಮಾಡ್ತೀವಿ. ದೆನ್ ಬಾಡಿ ಅನುಕೂಲವಾಗಲ್ಲ. ಶರೀರವೂ ಸಾತ್ವಿಕವಾಗಬೇಕು. ಆಹಾರ ವಿಹಾರ, ನಡತೆ, ಮಾತು, ಯೋಚನೆ ಅದು ಇರಬೇಕು. ಶರೀರವೆಲ್ಲ ಅದೇನಾಯಿತು, ಎನಿಮಲ್ ಶರೀರ ಆಗಿಬಿಟ್ಟಿತು, ಅಯೋಗ್ಯ. ಮನುಷ್ಯ ಜೀವ, ಮನುಷ್ಯ ಅಂದರೆ ಒಳಗಿನ ಸೂಕ್ಷ್ಮ ಶರೀರ, ಮನುಷ್ಯ ಸೂಕ್ಷ್ಮ ಶರೀರ ಬದುಕಕ್ಕಾಗದಂತೆ ಶರೀರ ಇದೆ. ಏನು ಮಾಡಿದ್ದಾರೆ? ಹೀಗೆ ಬದುಕಿದ್ದಾರೆ. 1-2 ಅಲ್ಲ, ಹುಟ್ಟಿದನಿಂದ 20-25 ವಯಸ್ಸು ಬಂತು. 25 ವರ್ಷ ಎನಿಮಲ್ ಹಾಗೆ ಬದುಕಿದ್ದಾರೆ. ಈಗ ಬದಲಾಯಿಸೋಕ್ಕಾಗ್ತದೆ? ಪೂರ್ವ ಕಾಲದಲ್ಲಿ ಉಪನಯನ ಆದ ನಂತರ ಸಂಧ್ಯಾವಂದನ ಮಾಡಬೇಕು ಹೇಳಿದ್ದಾರೆ. 1 ದಿವಸ ಸಂಧ್ಯಾವಂದನ ಮಾಡದಿದ್ದರೆ ಪ್ರಾಯಶ್ಚಿತ್ತ, 2 ದಿವಸ ಮಾಡದಿದ್ದರೆ ಪ್ರಾಯಶ್ಚಿತ್ತ, 1 ವಾರ ಸಂಧ್ಯಾವಂದನ ಬಿಟ್ಟರೆ ಮತ್ತೆ ಉಪನಯನ ಮಾಡಬೇಕು. ಮತ್ತೆ ಉಪನಯನ. 1 ತಿಂಗಳು ಸಂಧ್ಯಾವಂದನ ಬಿಟ್ಟರೆ
ಈಗ ನೀವು ಏನು ಮಾಡಿದ್ದರೂ ಬ್ರಾಹ್ಮಣನಾಗಲ್ಲ, ಶೂದ್ರ ಚಂಡಾಲ ಹಾಗೆ ಬಿಟ್ಟ, ಮುಗ್ದೇ ಬಿಟ್ಟ. ಈಗ ಏನು ಮಾಡಿದ್ದರೂ ನೀವು ಮತ್ತೆ ಬ್ರಾಹ್ಮಣತ್ವ ಬರಲ್ಲ, ನೀವು ಮತ್ತೆ ಯಾವ ಸಾಧನ ಮಾಡಿದ್ದರೂ ಬುದ್ಧಿ ಬರಲ್ಲ, ನಿನಗೆ ಹೋಗೇ ಬಿಟ್ಟಿತು. ಅವರಿಗೆ 1 ತಿಂಗಳು ಸಂಧ್ಯಾ ವಂದನ ಮಾಡಲಿಲ್ಲ ಅಂದರೆ ಯು ಕಾಂಟ್ ಬಿ ಮೇಡ್ ಇನ್ ಟು ಹ್ಯೂಮನ್ ಬೀಯಿಂಗ್. ದೀಸ್ ಫೆಲೋಸ್ 25 ಇಯರ್ಸ್ ಹಾಗೆ ಬದುಕಿದ್ದಾರೆ. ಏನು ಮಾಡೋಕ್ಕಾಗ್ತದಪ್ಪ ಇವರನ್ನು? ಮಾಡು ನೋಡ್ತೀನಿ, ಏನು ಕೊಟ್ಟರೆ ಮಾಡೋಕ್ಕಾಗ್ತದೆ. ಈಗ ಅವರ ಜೊತೆಗೆ ನಾನು ಒಂದು 3 ತಿಂಗಳು 6 ತಿಂಗಳು ಇರಬೇಕು, 24 ತಾಸು. ಹೀಗೆ ಕೂತ್ಕೋ, ಹೀಗೆ ಮಾಡು, ಇದೆಲ್ಲ ನಾನು ಮಾಡಬೇಕಾ? ಮಾಡುವುದು. ಸುಮ್ಮನೆ ಹೇಳ್ತೀನಿ ಅಂದರೆ ಅದಿಲ್ಲ, ಮನಸ್ಸು ಏಕಾಗ್ರತೆ ಇಲ್ಲ, ಜಪ ಮಾಡಬೇಕನ್ನಿಸುತ್ತಾ ಇಲ್ಲ. ನೋಡು, ಇದು ಶ್ರದ್ಧೆಯಿಂದ ಮಾಡುವ. ನಿಮಗೆ ಮೂಡಿಲ್ಲ, ಏನು ಮಾಡಬೇಕು? ಮೂಡಿಲ್ಲ ಅಂದರೆ ನೀವು ಮೂಡಿಲ್ಲಕ್ಕೆ ನಾನೇನು ಮಾಡಬೇಕು? ಇದು ವಿಚಿತ್ರವಾಗಿದೆ, ನಾನೇನು ಮಾಡಬೇಕು ಹೇಳಿ? ಅದೇ ಗುರುಗಳಿಂದ ಮಾತ್ರ ಬಂದಿದ್ವಿ ಹೇಳಿ. ಅವ್ರಿಗೇನು ಬೇಕಂತೆ? ಅವ್ರಿಗಂದರೆ ನಿಮ್ಮ ಮಗನಿಗೇನು ಬೇಕು? ಅದೇ ಅವ್ರಿಗೇನು ಗೊತ್ತಿಲ್ಲ ಸ್ವಾಮೀಜಿ, ಅದಕ್ಕೋಸ್ಕರ ನಾನು ಬಂದೆ, ತಾಯಿ ತಂದೆ ಬರ್ತಾರೆ. ಅವರಿಗೆ ಬೇಕೆಂದು ತಾಯಿ ತಂದೆ ಹೇಳ್ತಾರೆ. ಅವನಿಗೆ ನಿನಗೇನು ಬೇಕಪ್ಪ ಅಂದರೆ ಅವ್ರೇನು ಗೊತ್ತಿಲ್ಲ ಹೇಳ್ತಾರೆ. ನನಗೇನು ಗೊತ್ತಿಲ್ಲ, ಅಮ್ಮ ನನ್ನನ್ನು ಕರ್ಕೊಂಡು ಬಂದರೆ ನಾನು ಬಂದೆ ಅಷ್ಟೇ. ಅದೆಲ್ಲ ಅಮ್ಮ ಪ್ರಾಬ್ಲಮ್, ನನಗೇನಿಲ್ಲ. ಮಂತ್ರ ಬೇಕು, ಜಪ ಬೇಕೆಲ್ಲ ಅಮ್ಮ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ, ಅಮ್ಮ ಬಲವಂತ ಮಾಡ್ತಾ ಇದ್ದಾರೆ, ನಾನು ಬಂದೆ. ನನಗೇನು ಜಪ ಬೇಡ, ಪೂಜೆ ಬೇಡ. ನಾನು ಅದು ಬೇಡ ಸ್ವಾಮೀಜಿ, ಅವ್ಳಿಗೆ ಗೊತ್ತಿಲ್ಲ ಸ್ವಾಮೀಜಿ, ನೀವೇ ಹೇಳಬೇಡಿ. ಹಾಂ, ಅವ್ರಿಗೆ ಇಷ್ಟವಿಲ್ಲದ್ದು ನಾನು ಹೇಳಬೇಕಾ? ನಾನು ಹೇಳಿ ಮಾಡಿಸಬೇಕಾ? ಇದು ಏನಪ್ಪ? ಅವರು ಯಂತ್ರ ಅಂದ್ಕೊಂಡ್ರೆ ಇಂಜೆಕ್ಷನ್ ಕೊಟ್ಟು ಮಾಡಿಸೋದು ಮಾಡ್ತಾರೆ. ಹೋಗು, ಮುಸಲ್ಮಾನರಿದ್ದಾರೆ, ಹೊಡೆದು ಮಾಡಿಸ್ತಾರೆ. ಅಲ್ಲೇ ನಿಮಗೊಂದು ಮುಸಲ್ಮಾನರೇ ಆಗುತ್ತಾರೆ. ಹಿಂದೂ ಮತ ಕಲಿಯುಗದಲ್ಲಿ ಯಾರೂ ಬದುಕೋಕ್ಕಾಗಲ್ಲ, ಹಿಂದೂ ಜೀವಿಸುವಕ್ಕೆ ಆಗಲ್ಲ. ಮುಸಲ್ಮಾನರೇ ಸರಿಯಾದ. ಹೊಡೆದರೆ ಕಲ್ಲಿನಿಂದ ಹೊಡೆಯುತ್ತಾರೆ, ಹೊಡೆದು ಬಿಟ್ಟು ಸಾಯಿಸ್ತಾರೆ, ಆವಾಗಲೇ ಬುದ್ಧಿ ಬರುತ್ತದೆ. ಹಿಂದೂ ಮತ ಹಾಗೆ ನಿಮಗೆ ಯಾವುದು ಸಾಧನಗಳು ಕೊಟ್ಟರೆ ಯಾರು ನಮಗೆ ಸ್ವಾತಂತ್ರ್ಯ, ನಾನು ಇಷ್ಟ ಬಂದಂತೆ. ಏನು ಸ್ವಾತಂತ್ರ್ಯಪ್ಪ ಅಂದರೆ ನಾನು ಮಾಡಲ್ಲ ಅಷ್ಟೇ, ಸಂಧ್ಯಾ ವಂದನೆ ಮಾಡಲ್ಲ. ಒಬ್ಬ ಅಪ್ಪ ಇದ್ದಾನೆ, ತನ್ನ ಮಗನಿಗೆ ಉಪನಯನ ಮಾಡಿದ ನಂತರ ನಾನು ಹೇಳಿದ್ದೀನಿ, ಅವರು ಉಪನಯನ ಮಾಡ್ತಾ ಇದ್ದಾನೆ, ಸಂಧ್ಯಾ ವಂದನ ಮಾಡ್ತಾನೆ ಅಂದರೆ ಮಾಡ್ತಾ ಇದ್ದಾನೆ ಸ್ವಾಮಿ, ಮಾಡಲಿ, ಒಳ್ಳೆಯದು ಮಾಡ್ತಾನೆ. ಮತ್ತೆ ಒಂದು ತಿಂಗಳ ನಂತರ ಭೇಟಿಯಾದ, ನಿಮ್ಮ ಮಗ ಸಂಧ್ಯಾ ವಂದನ ಮಾಡ್ತಾ ಇದ್ದಾನೆ. ಇಲ್ಲ ಸ್ವಾಮೀಜಿ. ಏಕೆ? ನೀವು ಹಿಂದಿನ ಸಲ ಹೇಳಿದ್ದೀರಲ್ಲ. ಹೌದು, ಹಾಗೆ ಮಾಡಿದ. ಮೊದಲು ಉಪನಯನ ಆದ ನಂತರ ಫಸ್ಟ್ 1 ವೀಕ್ 10 ಡೇಸ್ ಮಾಡಿದ ನಂತರ ಬಿಟ್ಟ. ಮತ್ತು ನೀವೇಕೆ ನೆನಪಿಸಬಾರದು? ನೀವು ನಾನು ಫೋರ್ಸ್ ಮಾಡಬಾರದು. ಅದೇನು? ಅವನು ಬಿಡುತ್ತಾ ಇದ್ದರೆ ಬಾಲ ಚಾಪಲ್ಯ ಇರುತ್ತದೆ, ಚಂಚಲ ಬುದ್ಧಿ, ಏನೋ ಆಟ ಗೀಟ ಆಕರ್ಷಣ ಆಗುತ್ತಾನೆ. ನೀವು ನೆನಪಿಸಿ ಸ್ವಲ್ಪ ಎನ್ಕರೇಜ್ ಮಾಡಿ, ನೀವು ಮಾಡಪ್ಪ, ಅದು ಒಳ್ಳೆಯದು, ಅದು ಒಳ್ಳೆಯ ಸಂಸ್ಕಾರ. ಮನಸ್ಸು ಸಾತ್ವಿಕವಾಗುತ್ತದೆ, ಸೂಕ್ಷ್ಮತೆ ಬರುತ್ತದೆ. ಒಂದು ನಿಗೂಢ ವಿಷಯ, ಯಾವುದೇ ಒಂದು ನಿಗೂಢ ಕೆಲಸಕ್ಕೆ ಯೋಗ್ಯತೆ ಬೇಕಂದರೆ ಆ ಮನಸ್ಸು ಸೂಕ್ಷ್ಮತೆ ಸಾತ್ವಿಕತೆ ಬೇಕು. ಆ ಕಲ್ಟಿವೇಷನ್ ಇರಬೇಕು. ಅದು ಒಂದು ದಿವಸದಲ್ಲಿ ಬರಲ್ಲ, ತಿಂಗಳು ವರ್ಷಗಟ್ಟಲೆ ಡೆವಲಪ್ ಮಾಡಿದ್ದರೆ ಆಗುತ್ತದೆ. ನೀವು ಈಗ ಬಿಟ್ಟರೆ ನಂತರ ಬೇಕು ಅಂದರೆ ಬರಲ್ಲ. ಸಂಸ್ಕಾರಕ್ಕೆ ಹಾಳಾದರೆ ಮತ್ತೆ ಸರಿ ಮಾಡುವುದಾಗಲ್ಲ, ವರ್ಷಗಟ್ಟಲೆ ಕಷ್ಟಪಡಬೇಕು. ಒಂದು ವಯಸ್ಸು ಬಂದರೆ ಮನಸ್ಸು ಕೇಳುವುದೇ ಇಲ್ಲ, ಈಗ ಅಷ್ಟೇ, ಜೀವನ ಬಿಡುವುದೀಗ, ಮುಂದಿನ ಜನ್ಮ, ಈ ಜನ್ಮ ಹೋಗೇ ಹೋಯಿತು, ಅಷ್ಟಾಗ್ತಾರೆ. ಅವರೇನು ಹೇಳ್ತಾನೆ, ನಾವೇ ಮಾಡಲ್ಲ, ಅವ್ರಿಗೆ ಮಾಡಿಸು. ಆಹಾ ನೋಡಿ, ಇವನೇ ಒಬ್ಬ ರಾಕ್ಷಸ, ನಾವೇ ಮಾಡಲ್ಲ, ಅವ್ರಿಗೆ ಕೇಳು. ಇವರ ಅಪ್ಪಂದಿರು, ಇವರು ಬ್ರಾಹ್ಮಣರು, ನೋಡಿ ಬುದ್ಧಿ ನೋಡು. ಇದೇನು ಈ ಅಸುರರು ಏಕಪ್ಪ? ಯಾವ ಗುರು ಏನು ಮಾಡೋಕ್ಕಾಗಲ್ಲ. ಭಗವಂತನನ್ನು ಕರ್ಕೊಂಡು ಬಂದರೂ ಏನು ಮಾಡಲ್ಲ. ಭಗವಂತ ಒಂದೇ ಕೆಲಸ ಮಾಡ್ತಾನೆ. ನಿಮ್ಮ ಕೆಲಸ ನನ್ನ ಯಮರಾಜನಿಗೆ, ನಿಮ್ಮ ಡಿಪಾರ್ಟ್ಮೆಂಟ್ ಯಮರಾಜನನ್ನು ತಯಾರು ಮಾಡಿದೆ ಇಲಾಖಾ, ಅವ್ರು ನೋಡ್ಕೊಳ್ತಾರೆ ನಿಮ್ಮ ಕೆಲಸ. ಯಮ ಭಟರಿದ್ದಾರೆ, ನಿಮ್ಮನ್ನೆಲ್ಲರನ್ನು ಅಲ್ಲಿಗೆ ಕಳಿಸ್ತಾರೆ, ಸಾಕು. ಅದೊಂದೇ ಕೆಲಸ ನಿಮಗೆ. మరి ಏನದು? ಮನಸ್ಸಿಗೆ ಆಹಾರ ವಿಹಾರಗಳಲ್ಲಿ ಶುದ್ಧತೆ ಬೇಡವ? ವಸ್ತುಗಳನ್ನು ಜೀವನದಲ್ಲಿ ಬಳಸುವ ವಸ್ತುಗಳು ಶ್ರದ್ಧಾಭಕ್ತಿಯಿಂದ ಬಳಸಬೇಕು. ಒಂದು ವಸ್ತುವಾದರೆ ನಿಮಗೆ ಪವಿತ್ರತೆ ಇದೆಯಾ ಹೇಳು? ಒಂದು ವಸ್ತ್ರ ಪವಿತ್ರ, ಒಂದು ಅನ್ನ ಪವಿತ್ರ, ಒಂದು ಪಾತ್ರೆ ಪವಿತ್ರ, ಸ್ನಾನ ಮಾಡುವುದು ಒಂದು ಪವಿತ್ರ ಭಾವದಿಂದ ಮಾಡ್ತೀವಿ. ಅಂದರೆ ಒಂದು ಶ್ರದ್ಧಾಭಕ್ತಿಯಿಂದ ಮಾಡ್ತೀವಿ. ಸಾಮಾನ್ಯ ಸ್ನಾನ ಎಲ್ಲರೂ ಮಾಡ್ತಾರೆ, ಲೌಕಿಕರು ಮಾಡ್ತಾರೆ, ಅದಲ್ಲ.
ಶ್ರದ್ಧೆಯಿಂದ ಭಕ್ತಿಯಿಂದ ಇದು ಗಂಗಾಜಲ ಎಂದು ಇದರಿಂದ ನಾನು ಪವಿತ್ರನಾಗ್ತೀನಿ ಎಂದು ಭಾವನಾತ್ಮಕ ಮಾಡಿದ್ದರೆ ಭಾವಶುದ್ಧಿ ಆಗುತ್ತದೆ, ಪಾಪಕ್ಷಯವಾಗುತ್ತದೆ, ಪುಣ್ಯ ಬರುತ್ತದೆ. ಊಟ ಮಾಡುವುದಾದರೆ ಭಗವಂತನಿಗೋಸ್ಕರ ಮಾಡಿ, ಅಡಿಗೆ ಮಾಡಿ, ಭಗವಂತನಿಗೆ ನೈವೇದ್ಯ ಮಾಡಿ, ಈ ನೈವೇದ್ಯ ಪ್ರಸಾದವನ್ನು ತಿಂತಾ ಇದ್ದೀನಿ ಎಂದು ಪ್ರಸಾದ ಭಾವನೆ. ಯಾವುದೇ ವಸ್ತು ತಗೋ ಪ್ರಸಾದ ಭಾವನೆ. ವಸ್ತುಗಳು ಇದು ಶುದ್ಧ, ಇದು ಅಶುದ್ಧ ಇದೆಯಾ? ಎಲ್ಲವೂ ಒಂದೇ. ಲೌಕಿಕ ಸೌಕರ್ಯಕ್ಕೋಸ್ಕರ ಮಾಡುವುದಷ್ಟೇ. ಸೌಕರ್ಯಕ್ಕೋಸ್ಕರ ಮಾಡುವವರೇ ರಾಕ್ಷಸ ಆಗ್ತಾ ಇದ್ದಾರೆ. ಅದೇ ನಾನು ಹೇಳ್ತಾ ಇದ್ದೆ. ಎಲ್ಲರೂ ಸುಮ್ಮನೆ ಬದುಕುತ್ತಾ ಇದ್ದಾರೆ. ಹಸಿವಾದರೆ ತಿನ್ನುವುದು, ಬಾಯಾರಿಗಾದರೆ ಕುಡಿಯುವುದು ಅಷ್ಟೇ. ಒಂದು ವಸ್ತುವಾದರೂ ಪವಿತ್ರತೆ ಇದೆಯಾ? ಆಸನ ಪವಿತ್ರ ಇದೆಯಾ? ಎಲ್ಲ ಕುರ್ಚಿ ಇದ್ದರೆ ಕೂತ್ಕೋ, ಎಲ್ಲಿದೆ? ಎಲ್ಲಾದರೂ ಕೂತ್ಕೊಳ್ತೀವಿ. ನಾವು ಅಂದ್ಕೊಳ್ತೀವಿ ಏನಪ್ಪ ಎಲ್ಲೆಲ್ಲೋ ಕೂತಿರ್ತಾರೆ, ಇದೇ ಸ್ವಾಮೀಜಿ ನಾವು ಕೂತಿರ್ತೀವಿ ಅಂತ ಹೇಳ್ತಾರೆ. ಅಯ್ಯೋ ರಾಮ, ಇದೇನು ಸಾಮಾನ್ಯ ವಸ್ತು ಅಂದ್ಕೊಂಡಿದ್ದೆ. ನಾವು ಆಸನಕ್ಕೆ ಶುದ್ಧಿ. ಅದಕ್ಕೋಸ್ಕರ ನಾನು ಈ ಬಟ್ಟೆ ತೊಗೊಂಡು ಬರ್ತೀನಿ, ನಾನು ಇದ್ರ ಮೇಲೆ ಕೂತಿರಬಾರದು. ನಮಗೊಂದು ಆಸನ ಶುದ್ಧಿ, ವಸ್ತು ಶುದ್ಧಿ, ಪ್ರತಿಯೊಂದನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಅಂದರೆ ಒಂದು ಭಗವತ್ ಸಂಬಂಧ, ಭಗವದ್ಭಾವ, ಭಗವತ್ ಸಂಬಂಧ ಮಾಡಿಬಿಟ್ಟರೆ, ಭಗವಂತನ ಅನುಗ್ರಹ ಆಶೀರ್ವಾದ ಅದಕ್ಕೆ ಸಂಬಂಧಪಟ್ಟರೆ ಅದು ಶಾಸ್ತ್ರೋಕ್ತವಾಗಿ ಆ ವಸ್ತು ಶುದ್ಧವಾಗ್ತದೆ. ಕ್ಲೀನ್ ಬೇರೆ, ಶುದ್ಧಿ ಬೇರೆ. ಕ್ಲೀನ್ ಅಂದರೆ ಸ್ವಚ್ಛತ. ಸ್ವಚ್ಛ ಈಸ್ ಭೌತಿಕ, ಕ್ಲೀನ್ ಈಸ್ ಭಾವಶುದ್ಧಿ, ಭಕ್ತಿಭಾವ, ಶ್ರದ್ಧಾಭಕ್ತಿ ಸೇರಿಸಿದ್ದರೆ ಅದು ಪವಿತ್ರತೆ ಆಗುತ್ತೆ. ಆಹಾರ ಪವಿತ್ರ, ಆಸನ ಪವಿತ್ರ. ನಾವು ಎಲ್ಲೆಲ್ಲೋ ಕೂತ್ಕೊಳ್ಳಲ್ಲ. ಎಲ್ಲೋ ಹೋಗಿ ಬನ್ನಿ ಎಂದು ಕೂತ್ಕೊಳ್ಳಿ ನಾನು. ನೀವೆಲ್ಲೋ ಕುರ್ಚಿ ಕೊಟ್ಟರೆ ನಾವು ಕೂತಿರುವುದೇನಾ? ಅರ್ಥವೇ ಇಲ್ಲ. ಏಕೆಂದರೆ ನೀವು ಏನು ಸಾರಿ ಟು ನಾನು ಬೈಯಲೇಬೇಕು. ನೀವು ಪ್ರಾಣಿಗಳಾಗಿಬಿಟ್ಟಿದ್ದೀರಿ, ನನ್ನನ್ನು ಪ್ರಾಣಿ ಮಾಡ್ತೀರಿ. ನೀವು ಪ್ರಾಣಿಗಳಾಗಿ ಬದುಕಿರಿ, ನನ್ನನ್ನು ಕರೆಯಬೇಡಿ. ನನ್ನನ್ನು ಕರಿಬಿಟ್ರೆ ಹೇಗೆ ಕೂತಿರಬೇಕು ನಿಮಗೆ ಗೊತ್ತಿಲ್ಲ. ಇಲ್ಲದಿದ್ದರೆ ಕಲ್ತ್ಕೊಂಡು ನೀವು ಆಚರಿಸು, ಕರೆಯು ಬರ್ತೀನಿ. ನೀವು ಕಲ್ತ್ಕೊ ಮೊದಲು ಫಸ್ಟ್. ಹೇಗೆ ಕೂತಿರಬೇಕು, ಹೇಗೆ ತಿನ್ನಬೇಕು, ಹೇಗೆ ಎವ್ರಿಥಿಂಗ್ ಇರಬೇಕು. ನೀರು ಬೇಕಂದರೆ ಸುಮ್ಮನೆ ಆಗೋ ಬಾಟ್ಲಿನಿಂದ ತೊಗೊಂಡು ಬಾ. ನೀರಿಗೆ ಶುದ್ಧಿ ಬೇಡವಾ? ಆಹಾರಕ್ಕೆ ಶುದ್ಧಿ ಬೇಡವಾ? ಯಾವುದಕ್ಕೆ ಒಂದು ಭಗವತ್ ಸಂಬಂಧ ಇದ್ದರೆ ವಸ್ತು ಪವಿತ್ರವಾಗಲಿ. ಆ ಪವಿತ್ರ ವಸ್ತುವನ್ನು ಉಪಯೋಗಿಸಿದ್ದರೆ ನಿಮ್ಮ ಇಂದ್ರಿಯಕ್ಕೆ ಪವಿತ್ರತೆ, ಮನಸ್ಸಿಗೆ ಪವಿತ್ರತೆ, ಭಾವಶುದ್ಧಿ ಆಗುತ್ತದೆ. ಮತ್ತು ನಮ್ಮ ಮನಸ್ಸು ಕೇಳ್ತಾ ಇಲ್ಲ, ಏಕಾಗ್ರತೆ ಬರ್ತಾ ಇಲ್ಲ, ಜಪ ಮಾಡಿದ್ದರೆ ಆಗ್ತಾ ಇಲ್ಲ, ಏನಾದರೂ ಹೇಳಿ ಗುರುಗಳೇ. ಏನು ಹೇಳಬೇಕಪ್ಪ? ಒಬ್ಬನು ಹೇಳ್ತಾನೆ, ಮಂತ್ರ ಮಾಡಿದ್ದರೆ ಮನಸ್ಸು ಚಂಚಲ ಆಗ್ತಾ ಇದೆ, ಏನೇನೋ ನೆನಪಾಗ್ತಾ ಇದೆ, ಮನಸ್ಸು ನಿಲ್ಲುತ್ತಾ ಇಲ್ಲ. ಏನಾದರೂ ಗಟ್ಟಿಯಾದ ಮಂತ್ರ ಕೊಡಿ. ಏನಪ್ಪ ಮಂತ್ರದಲ್ಲಿ ಗಟ್ಟಿ ಇರುತ್ತದೆ? ಗಟ್ಟಿ ಮಂತ್ರ ಇರಬೇಕಂತ ಈಗ ಮಂತ್ರ ಹಿಡ್ಕೊಂಡ್ರೆ ಎಲ್ಲ ಮನಸ್ಸಿಗೆ ಈಗಲೇ ಪರಮಾತ್ಮ ದರ್ಶನ ಆಗಿಬಿಡಬೇಕು. ಮಂತ್ರದಲ್ಲಿರುತ್ತದೆ ಆ ಶಕ್ತಿ. ನಿಮ್ಮ ಆಹಾರ ವಿಹಾರ ಶ್ರದ್ಧಾಭಕ್ತಿ ಏನಾಗಲಿ, ನಿಮ್ಮ ಲೈಫ್ನಲ್ಲಿ ಯಾವ ವಸ್ತು ಪವಿತ್ರವಿಲ್ಲ? ಒಂದು ಜಾಗ ಪವಿತ್ರವ? ಮಲ್ಕೊಳ್ಳುವ ವಸ್ತು ಪವಿತ್ರವಾಗಿರಬೇಕು. ತಿನ್ನುವ ವಸ್ತು ಪವಿತ್ರ, ಕುಳಿತಿರುವ ಆಸನ, ಬಳಸುವ ವಸ್ತು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನನ್ನ ಪುಸ್ತಕ ಓದ್ತೀನಿ, ಬೇಕಾ ಸ್ವಾಮೀಜಿ ಪುಸ್ತಕ ತಗೋ ಎಂದು ಹೇಳ್ತೀನಿ. ಅಲ್ಲಪ್ಪ, ನನ್ನ ಪುಸ್ತಕ ಪಾರಾಯಣ ಪುಸ್ತಕ, ಈ ಪುಸ್ತಕ ಇದೆ, ನಮ್ಮ ಹತ್ರ ಗೀತೆ ಇದೆ, ಕೊಡ್ತೀನಿ ತಗೋ. ನಿಮ್ಮ ಪುಸ್ತಕ ನಾನು ಬಳಸೋಕ್ಕಾಗಲ್ಲ. ಇದು ಇವರಿಗೆ ಹೇಗೆ ಹೇಳುವುದು ಅರ್ಥವೇ ಆಗಲ್ಲ ಇವರಿಗೆ. ಎಲ್ಲರೂ ಪಶುಗಳ ಹಾಗೆ, ಎನಿಮಲ್ಸ್ ಹಾಗೆ ಬದುಕಿದ್ದಾರೆ. ಇವರಿಗೆ ಏನು ಹೇಳೋಕ್ಕಾಗ್ತದೆ? ಜನರು ಎನಿಮಲ್ಸ್ ಹಾಗೆ ಬದುಕಿದ್ದಾರೆ. ಎಷ್ಟೋ ಜನರು ಬಂದರೆ ಒಬ್ಬೊಬ್ಬರ ಹೆಸರು ಹೇಳಲ್ಲ, ಸುಮ್ಮನೆ ಹೇಳ್ತಾ. ನಾನು ಹೇಳಿದ್ದೆಲ್ಲ ಸುಮ್ಮನೆ ಕಲ್ಪಿಸಿ ಹೇಳ್ತಾ ಇಲ್ಲ. ನನ್ನನ್ನು ಭೇಟಿ ಮಾಡುವಕ್ಕೆ ಬರುತ್ತಾ ಇದ್ದಾರೆ 30-40 ವರ್ಷದಿಂದ ಅನೇಕ ಜನರು. ಈಗ ಅವರೆಲ್ಲರೂ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಎಷ್ಟೋ ಇದ್ದರೋ ಅವರಲ್ಲಿ ಒಬ್ಬನ ಉದಾಹರಣೆ, ಹೆಸರು ಹೇಳಲ್ಲ. ಮನಸ್ಸು ಏನು ತೋರಿಸ್ತಾ ಇಲ್ಲ ಸ್ವಾಮೀಜಿ, ಏನೋ ಕಲ್ಕೊಂಡಿದ್ದೀವಿ, ಏನಿಲ್ಲ, ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಡೈರೆಕ್ಷನ್ಲೆಸ್, ಏಮ್ಲೆಸ್ ಆಗ್ತಾಯಿದೆ. ನೆಕ್ಕರ್ ಹಾಕ್ಕೊಂಡು ಬಂದ. ಒಂದು ಮಂದಿರಕ್ಕೆ ಹೋಗ್ತಾ ಇದ್ದೀವಿ, ಗುರುಗಳ ಹತ್ತಿರ ಹೋಗ್ತಾ ಇದ್ದೀವಿ, ಒಂದು ಪಂಚ ಉಟ್ಕೊಂಡು ಒಂದು ಪವಿತ್ರ ವಸ್ತ್ರದಿಂದ ಬರಬೇಕೆ? ಸುಮ್ಮನೆ ಯಾವುದೋ ಹಾಕ್ಕೊಂಡು ಬರ್ತಾನೆ, ನೆಕ್ಕರ್ ಹಾಕ್ಕೊಂಡು. ಏನು ಅಂದ್ಕೊಂಡಿದ್ದೀರಾ? ಆಟನಾ ನಿಮಗೆ? ಸಿನಿಮಾ ಬಂದು ಡ್ಯಾನ್ಸ್ ಮಾಡಲಿಕ್ಕೆ ಬಂದಿದ್ದೀಯಾ? ಅದು ಏನದರ್ಥ? ಎಲ್ಲಿ ಒಂದು ವಸ್ತ್ರಕ್ಕೆ ಪವಿತ್ರತೆ ಇಲ್ಲ, ಒಂದು ಕುಳಿತಿರುವಕ್ಕೆ ಪವಿತ್ರತೆ ಇಲ್ಲ, ಊಟಕ್ಕಿಲ್ಲ, ಯಾವುದೂ ಇಲ್ಲ. ನಾಮರೂಪಗಳು ಪವಿತ್ರವೇ ಇಲ್ಲ ಅಂದರೆ మరి ಎಲ್ಲವೂ ಬ್ರಹ್ಮ ಅಂದರೆ ಹೇಗೆ ಬರುತ್ತದೆ? ನಿಮಗೆ ಒಂದೊಂದು ವಸ್ತು ಮೇಲೇ ಪವಿತ್ರತಾ ಶ್ರದ್ಧಾಭಕ್ತಿ ಬರುತ್ತಾ ಇಲ್ಲ. ಇಡೀ ಜಗತ್ತು ಪರಮಾತ್ಮ ಅಂದರೆ ಅರ್ಥವೇನು? ಇಡೀ ಜಗತ್ತು ಪರಮಾತ್ಮ ಅಂದರೆ ಏನಾದರೂ ಮಾಡ್ಕೋ ಎಂದು ಅರ್ಥ ಅಷ್ಟೇ. ಇಷ್ಟ ಬಂದಂತೆ ನಿಮ್ಮ ರಾಗದ್ವೇಷ ಅಹಂಕಾರ ಮಾಡ್ಕೋ, ಎಲ್ಲವೂ ಬ್ರಹ್ಮ ಅಲ್ಲವೇ? ಏನಾದರೂ ಮಾಡ್ತೀನಿ.
ಸಾರಾಯಿ ಕುಡಿತೀನಿ ಏಕೆಂದರೆ ಅದು ಬ್ರಹ್ಮವೇ. ಬ್ರಹ್ಮ ಅಂದರೆ ಏನಂದರೆ ನಮ್ಮ ದುರಹಂಕಾರಕ್ಕೆ ಪರ್ಮಿಷನ್ ಬ್ರಹ್ಮ ಎಂದು ಅರ್ಥ. ಎಲ್ಲವೂ ಬ್ರಹ್ಮ ಅಂದರೆ ನನ್ನ ದುರಹಂಕಾರಕ್ಕೆ ಪರ್ಮಿಷನ್. ಇದಾ ಜನರು ಹೇಗೆ ಬರ್ತಾರೆ ನೋಡಿದರೆ ವಿಚಿತ್ರ. ವಸ್ತುಕ್ಕೆ ಪವಿತ್ರತೆ, ಆಸನಕ್ಕೆ ಪವಿತ್ರ, ವಸ್ತ್ರಕ್ಕೆ ಪವಿತ್ರತೆ ಎಂಬುದಿಲ್ಲವೇ ಇಲ್ಲ. ಏನಾದರೂ ಮಾಡು. ಮತ್ತು ಈ ವೇದಾಂತ ಕೇಳ್ತೀವಿ ಒಂದು ಮಂಡುಕ್ಕೆ ಎಲ್ಲ ಸ್ವಾಮೀಜಿ ಮಂಡುಕ್ಕೆನೇ ಹೇಳಿ, ಬೇರೆ ಏನು ಹೇಳಬೇಡಿ. ಮಂಡುಕ್ಕೆ ಅಲ್ಲ, ಕೋಲ್ನಿಂದ ಹೊಡೆಯುತ್ತೀನಿ ಇನ್ನೊಂದು ಸಲ ಬಂದರೆ. ಮೂರ್ಖರಿಗೆ ಇವ್ರಿಗೆ ಮಂಡುಕ್ಕೆ ಹೇಳಬೇಕಾ? ನನಗೆ ಪಾಪ ಬರುತ್ತದೆ ಮಂಡುಕ್ಕೆ ಹೇಳಿದರೆ ಈಡಿಯಟ್ಸ್ಗೆ. ಅವನು ನೋಡಿ, ಅವನು ಬರ್ತಾನೆ, ಲೈವ್ ಏಮ್ಲೆಸ್, ಏನೂ ಇಲ್ಲ, ಮನಸ್ಸೇನು ತೋರಿಸ್ತಾ ಇಲ್ಲ. ಏನು ಮಾಡಿದ್ದೀನಿ ಎಂದು ಕೇಳಿದ್ದೀನಿ, ಏನಾದರೂ ಪೂಜೆ ಇದೆಯಾ? ಏನಿಲ್ಲ. ಊಟ ತಿನ್ನುವಾಗ ಎಲ್ಲೋ ನಿಂತ್ಕೊಳ್ತಾರೆ, ಊಟ ತಿನ್ನುವುದು ಸುಮ್ಮನೆ. ಅದಕ್ಕೆ ಒಂದು ಪವಿತ್ರತಾ, ಸ್ನಾನ ಮಾಡಿಕೊಂಡು ವಸ್ತ್ರ ಉಟ್ಕೊಂಡು ತಿಲಕ, ಅದು ಶುದ್ಧವಾಗಿ ಮಾಡಿ ಭಗವಂತನಿಗೆ ನೈವೇದ್ಯ. ಕ್ಯಾಂಟೀನ್ ಹಾಗೆ, ಕಾರ್ಯಾಲಯವೂ ಕ್ಯಾಂಟೀನ್ ಮಾಡಿಬಿಟ್ರೆ ಈಗ ನಿಮಗೆ ಹೊರಗೆ ಏನಿರುತ್ತದೆ, ಕಾರ್ಯಾಲಯವೂ ಕ್ಯಾಂಟೀನೇ ಆಗ್ತಾಯಿದೆ. ಇಲ್ಲಿಯೂ ಪವಿತ್ರತೆ ಇಲ್ಲ. ಇದೇನರ್ಥ? ಸೊ ಆಹಾರಕ್ಕೆ ಪವಿತ್ರತೆ ಇಲ್ಲ, ನೀರಿಗೆ ಪವಿತ್ರತೆ ಇಲ್ಲ, ಎಲ್ಲೋ ಸಿಗ್ತದೆ ಅಂತ ಒಂದು ಎಕ್ಕರ ಹಾಕ್ಕೊಂಡು ಬರ್ತಾನೆ ಒಬ್ಬ. ಇದೇನಪ್ಪ? ಅಂದರೆ ದೇಶಕ್ಕೆ ಪವಿತ್ರತೆ ಇಲ್ಲ, ಕಾಲಕ್ಕೆ ಪವಿತ್ರತೆ ಇಲ್ಲ, ವಸ್ತುಕ್ಕೆ ಪವಿತ್ರತೆ ಇಲ್ಲ, ಕ್ರಿಯೆಗೆ ಪವಿತ್ರತೆ ಇಲ್ಲ. ಪವಿತ್ರತೆ ಅಂದರೆ ಭಾವನ, ಶ್ರದ್ಧಾಭಕ್ತಿ ಭಾವನ. ಉಪಾಸನೆ ಇಲ್ಲ. ನಮಗೇನು ಉಪಾಸನೆ ಬೇಡ, ಕರ್ಮಕಾಂಡವೇ ಬೇಡ, ಯಾವ ಮಂದಿರಗಳು ಬೇಡ, ಕರ್ಮ ಬೇಡ, ಎಲ್ಲ ಒಂದೇ, ಎಲ್ಲವೂ ಬ್ರಹ್ಮ. ಎಲ್ಲರೂ ರಾಕ್ಷಸರಾಗಿಬಿಟ್ಟರು. ನನಗೆ ಯಾರೂ ಸಾಧಕರು ಕಂಡು ಬರ್ತಾನೇ ಇಲ್ಲ, ಎಲ್ಲ ರಾಕ್ಷಸರೇ ಹೆಚ್ಚು ಕಂಡು ಬರ್ತಾಯಿದೆ. ಇವರಿಗೆ ನಾನು ವೇದಾಂತ ಹೇಳಬೇಕು. ಸ್ವಾಮೀಜಿ ಪುಸ್ತಕ ನೋಡಿ, ಸ್ವಾಮೀಜಿ ಪುಸ್ತಕಗಳು ನೋಡಿ. ಶ್ರದ್ಧಾಭಕ್ತಿ ಉಪಾಸನೆಗಳು ವರ್ಷಗಟ್ಟಲೆ ಮಾಡಿರುವವರು, ಶ್ರದ್ಧಾಭಕ್ತಿಯಿಂದ ಜೀವಿಸಿರುವವರು, ಸ್ವಲ್ಪ ವೈರಾಗ್ಯ, ತ್ಯಾಗ, ರಾಗದ್ವೇಷಗಳು, ತಾಯಿ ತಂದೆ, ಕುಟುಂಬ, ಸಮಾಜ ಇವರ ಜೊತೆಗೆ ಯಾರ ಮೇಲೆ ಹಗ ಇಟ್ಟುಕೊಳ್ಳದೇ ಇರುವವರು, ದ್ವೇಷ ಇಲ್ಲದಿರುವವರು, ಅಹಂಕಾರವಿಲ್ಲದೇ ಇರುವವರು, ಕ್ಷಮಾಶೀಲರು, ವಿನಯಶೀಲರು, ಭಕ್ತಿ ಶ್ರದ್ಧಾ ಇರುವವರು, ಇಂಥ ಕರ್ಮಯೋಗ ಅಭ್ಯಾಸ ಮಾಡಿದವರೇ ಬಂದು ವೇದಾಂತ ಕೇಳಬೇಕು. ನಾವು ಪುಸ್ತಕ ಪ್ರಿಂಟ್ ಮಾಡ್ತೀವಿ ಅಂದರೆ ಸುಮ್ಮನೆ ನೀವು ಕೊಂಡುಕೊಂಡು ಓದುವುದಲ್ಲ. ಅದಾದರೂ ಪುಸ್ತಕ ನೀವು ಓದಿಕೊಳ್ಳುವುದಕ್ಕಲ್ಲ, ಗುರುಮುಖದಿಂದ ಕೇಳುವುದಕ್ಕೆ. ಸ್ವಾಮೀಜಿ ಪತ್ರಿಕೆಯಲ್ಲೇ ಹಾಕಿದ್ದಾರೆ, ಪುಸ್ತಕದಲ್ಲಿದೆ. ಗುರುಮುಖದಿಂದ ಕೇಳುವುದಕ್ಕೆ ಹೊರತು ಪುಸ್ತಕ ನೀನೇ ಕೊಂಡುಕೊಂಡು ಓದುವುದಕ್ಕಲ್ಲ. ನೋಡಿ ಆ ಬುದ್ಧಿ. ಹೇಳುವವನ ಆಲ್ಸೋ, ಯಾರ್ಯಾರೋ ಪಂಡಿತ ತಾನೇ ಪುಸ್ತಕ ಓದಿಕೊಂಡು ಮೈಕಿಟ್ಕೊಂಡು ಮಾತಾಡ್ತೀನಿ ಅಂದರೆ ಅವರಿಂದ ಮೈಕೆ ಕೊಡಬಾರದ ಇಡಿಯಟ್ಗೆ. ಯಾರ್ಯಾರೋ ಪಂಡಿತರಂತೆ ಅವನು ಮೈಕ್ ಕೊಟ್ಟವನ್ನ ಹೇಳಿಸ್ತಾರೆ. ಅವರು ಬಿಸ್ನೆಸ್ ಮ್ಯಾನ್, ಹಣಗೋಸ್ಕರನೇ ಬರ್ತಾನೆ, ಅವನಿಗೋಸ್ಕರ ಹೇಳಿಸೋದ? ಅದು ವೇದಾಂತ ಆಗುತ್ತದೆ? ಅವರು ಸ್ವಯಂ ವಿರಕ್ತರು, ಸ್ವಯಂ ಆತ್ಮಾನುಭವ ದೃಷ್ಟಿಯ ಜೀವಿಸುವವರೇ, ಅವರಿಂದಲೇ ಬಾಯಿನಿಂದಲೇ ಕೇಳಬೇಕು. ಆ ಸ್ವಾಮೀಜಿ ಹೇಳ್ತಾರೆ ನೋಡಿ ಆ ಪುಸ್ತಕ. ಅಂದರೆ ಜೀವನದಲ್ಲಿ ತೋರುವ ನಾಮರೂಪಗಳಲ್ಲಿ ಪವಿತ್ರತೆ ಇಲ್ಲ, ಶ್ರದ್ಧಾಭಕ್ತಿ ಇಲ್ಲ. ಯಾವುದೇ ಕೆಲಸಕ್ಕೆ ಶ್ರದ್ಧಾಭಕ್ತಿ ಇಲ್ಲ. ಎಲ್ಲವೂ ಲೌಕಿಕ ವಸ್ತುಗಳು ಬಳಸಿಕೊಳ್ಳುವುದು. ಅವನು ಹೇಳ್ತಾನೆ, ನಾನು ಹೇಳಿದ್ದೀನಿ ಜೀವನದಲ್ಲಿ ಹೇಗಿದೆ. ನೀವೇನು ಊಟ ಮಾಡುವಾಗ ಏನಾದರೂ ಶ್ರದ್ಧಾಭಕ್ತಿ ಏನಿಲ್ಲ, ಹಸಿವಾದರೆ ತಿಂತೀವಿ, ಎಲ್ಲೋ ಕೂತ್ಕೊಂಡು ಸೋಫಾ ಮೇಲೆ ಕುಂತ್ಕೊಂಡು ತಿಂತೀವಿ. ಏನಪ್ಪ, ನನಗೂ ಹಾಗೆ. ಹಾಲು ಅಂದರೆ ಏನು, ಎಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ತಂದು ಬಿಡ್ತಾರೆ. ಏನಪ್ಪ ಹೋಟ್ಲ್ ಅಂದ್ಕೊಂಡಿದ್ದೀವಿ ಅಂದರೆ ಇದೇನು, ಎಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಹಾಲು ತಂದು ಕೊಡ್ತಾರೆ. ನೀವು ಹಾಗೆ ತಿಂತೀರಿ, ನನಗೆ ಹಾಗೆ ತಂದು ಕೊಡಬೇಕಾ? ಎಲ್ಲಿ ನಿಂತಿದ್ದರೆ ಅಲ್ಲಿಗೆ ತಂದು ಕೊಡ್ತಾರೆ. ಅದೇನು? ಅದಕ್ಕೆ ಒಂದು ಕುಳಿತಿರುವುದು, ಒಂದು ಆಸನ, ಒಂದು ದಿಶಾ, ಏನು ಪೂರ್ವ ದಿಕ್ಕಿಗೆ ನೋಡಬೇಕು ಅಂಥದ್ದೇನಿಲ್ಲ. ಏನೋ ಮಾಡ್ತೀನಿ, ನೀವು ತಿಂದರೆ ತಿನ್ಬೋದು, ನಾವು ಹಾಗೆ ತಿನ್ನೋಕ್ಕಾಗಲ್ಲ. ಯಾಕೆಂದರೆ ವಸ್ತುಗಳು ಒಂದು ಪವಿತ್ರ ಇರಬೇಕು. ಆಸನ ಶುದ್ಧಿ, ವಸ್ತ್ರ ಶುದ್ಧಿ, ಎಲ್ಲವೂ ಶುದ್ಧಿಯಾಗಿರಬೇಕು. ಅಂದರೆ ಯಾವಾಗ ಭಾವನಾತ್ಮಕ ಜೀವನವಾಗುತ್ತದೋ ನಾಮರೂಪಗಳೆಲ್ಲ ಭಗವನ್ಮಯವಾಗಲಿ. ನಾಮರೂಪಗಳು ಸಾಮಾನ್ಯ ನಾಮರೂಪಗಳಲ್ಲ, ಅದೆಲ್ಲ ಭಗವನ್ಮಯವಾಗಲಿ. ಸಗುಣ ರೂಪವಾಗಿ ತೋರಿದ್ದರೆ ಇವುಗಳನ್ನು ದಾಟಿ ನಿರ್ಗುಣವು ನೋಡಲಕ್ಕಾಗ್ತದೆ. ನಿಮಗೆ ಸಗುಣವೇ ಬೇಡ, ಇದೇನು ಬೇಡಪ್ಪ, ಸಗುಣ ಬೇಡ ಅಂತ ಅರ್ಥವೇನು? ಅಂದರೆ ವಸ್ತುಗಳು ಸ್ಥೂಲವಾಗಿ ಲೌಕಿಕವಾಗಿ ನೋಡಿದರೆ ನಿಮಗೆ ಬ್ರಹ್ಮಜ್ಞಾನ ಬರ್ತದೆ ಅಂದ್ಕೊಂಡಿದ್ದೀರ. ಮನಸ್ಸಿಗೆ ಶುದ್ಧೇ ಇಲ್ಲ.
ಶುದ್ಧವಿಲ್ಲದ ಮನಸ್ಸನ್ನು ದಾಟುವುದು ಹೇಗೆ? ಮನಸ್ಸು ದಾಟಕ್ಕಾಗಲ್ಲ. ಮನಸ್ಸಲ್ಲೇ ಕೂತಿರ್ತದೆ, ಹೋಗೋದೇ ಇಲ್ಲ ಮನಸ್ಸು. ಆದ್ದರಿಂದ ವಸ್ತುಗಳಿಗೆ, ದೇಶಕಾಲಕ್ಕೆ ಯಾವುದಕ್ಕೆ ಶುದ್ಧಿ ಇಲ್ಲ. ತಾವು ಹಾಗೆ ನಿಮ್ಮ ಮನೆಯಲ್ಲಿ ಯಾವುದೇ ವಸ್ತು ಬರಲಿ, ವಸ್ತು ಶುದ್ಧವಾಗಿ, ಒಂದು ನ್ಯಾಯವಾಗಿ ತಂದಿದ್ದಾಗಬೇಕು, ಅನ್ಯಾಯದಿಂದ ತಂದಿದ್ದಾರಬಾರದು. ಯಾರೋ ಸುಮ್ಮನೆ ಕೊಟ್ಟರೆ ಯಾರವರು ಏಕೆ ಕೊಡ್ತಾ ಇದ್ದಾರೆ? ಅವರು ನ್ಯಾಯದಿಂದ ಧರ್ಮದಿಂದ ಸಂಪಾದಿಸಿದ್ದಾರಾ? ನಮಗೇಕೆ ಕೊಡುವುದು? ನಾವು ಕಷ್ಟಪಟ್ಟು ಸಂಪಾದಿಸಿದ್ದೇ ತಗೊಳ್ಳಬೇಕು. ಸುಮ್ಮನೆ ಕೊಟ್ಟರೆ ಅದು ಲಂಚ ಆಗುತ್ತದೆ. ಲಂಚ ಅಂದರೆ ಅವರ ಪಾಪ ನಿಮಗೆ ಕಳಿಸ್ತಾ ಇದ್ದಾರೆ, ಅವರ ಪಾಪ ನಾವೇಕೆ ತಗೊಳ್ಳೋದು? ಯಾರಿಗೆ ದಕ್ಷಿಣ ದಾನ ಮೇಲೆ ಜೀವಿಸು ಎಂದು ಹೇಳುತ್ತದೋ ಶಾಸ್ತ್ರ, ಅವರು ಮಾತ್ರ ದಕ್ಷಿಣ ತಗೊಳ್ಳಬೇಕು. ಯಾರ್ಯಾರು ಏಕೆ ತಗೊಳ್ಳೋದು? ಯಾರಿಗೆ ನೀವು ಕೇವಲ ದಕ್ಷಿಣ ಮೇಲೇ ಬದುಕಬೇಕು, ಭಿಕ್ಷಾ ತಗೊಂಡೇ ಬದುಕಬೇಕು ಎಂದು ಶಾಸ್ತ್ರ ಹೇಳ್ತದೋ ಅವರಿಗೆ ಭಿಕ್ಷನೇ ಪವಿತ್ರ. ಸನ್ಯಾಸಿಗದು ಪವಿತ್ರ ಏನು ಅಂದರೆ, ಮಡಿ ಏನು ಅಂದರೆ ತನ್ನದಲ್ಲ, ಕೇಳಿಕೊಂಡು ಇನ್ನೊಬ್ಬರು ಕೊಟ್ಟಾಗತ್ತೋ ತನಗೋಸ್ಕರ ಹೇಳಿ ಮಾಡಿಸ್ಕೊಂಡ್ರೆ ಅದು ಭಿಕ್ಷೆ ಆಗಲ್ಲ. ಅವರು ತನ್ನ ಪಾಡಿಗೆ ತಾವರು ಮಾಡಿಕೊಟ್ಟರೆ ಅದು ಪವಿತ್ರತ, ಅದು ಅತ್ಯಂತ ಪವಿತ್ರ. ಏಕೆ? ಅವರು ಭಗವಂತನ ಪ್ರಸಾದ ಆಯಿತು, ಅದು ನಿಮಗೆ ಭಗವಂತನ ಪ್ರಸಾದವಾಗಿ ಸಿಕ್ಕಿತು, ಅದು ಪವಿತ್ರ. ವಸ್ತುಗಳು ಪವಿತ್ರವಾಗಲಿ. ಯಾರ್ಯಾರೋ ಕೊಟ್ಟಿರುವ ವಸ್ತುಗಳು ತಗೊಳ್ಳಬೇಡ. ಅದು ನ್ಯಾಯದಿಂದ ಆಗಬೇಕು, ಪವಿತ್ರತೆ ಇರಬೇಕು. ಅಪವಿತ್ರ ಜಾಗದಲ್ಲಿ ಇಟ್ಟಿದ್ದು, ಅಪವಿತ್ರವಾಗಿ ಬಳಸಿದ್ದು, ಅಪವಿತ್ರ ಸಂದರ್ಭದಲ್ಲಿಟ್ಟಿದ್ದು ವಸ್ತು ಬಳಸೋಕ್ಕಾಗ ಮತ್ತೆ ಅದನ್ನು ಶುದ್ಧಿ ಮಾಡಬೇಕು. ಹೂಗಳ ಅಂಗಡಿಯಿಂದ ತರ್ತಾರೆ, ಅವ್ರು ಎಲ್ಲಿ ಹಾಕ್ತಾರೋ ಏನು ಮಾಡ್ತಾರೋ ಅದೆಲ್ಲ ವ್ಯಾಪಾರ. ವ್ಯಾಪಾರಕ್ಕೋಸ್ಕರ, ಹಣಗೋಸ್ಕರ ಮಾಡಿರುವ ಆ ಹೂ ಮಳೆಯಲ್ಲಿ ಎಷ್ಟು ಪಾಪ ಇರುತ್ತದೆ. ಅದನ್ನು ತುಂಬ ಶುದ್ಧಿ ಮಾಡಬೇಕಂತ. ಸ್ವಲ್ಪ ಹಣ ಕೊಡುವುದರಿಂದ ಸ್ವಲ್ಪ ಪಾಪ ಹೋಗುತ್ತದೆ, ಪರಿಹಾರ. ಹಣ ಕೊಟ್ಟು ತಗೊಳ್ತೀವಲ್ಲ, ಅದಕ್ಕೋಸ್ಕರ ಇನ್ನೊಬ್ಬರು ಹೂ ಗಿಡ ಇದ್ದರೆ ಅವರನ್ನು ನೋಡದೇ ಇರುವಾಗ ಕಿತ್ಕೊಂಡು ಬರೋದು, ಅದು ಪಾಪ. ನೀವು ಪಾಪವನ್ನು ತಗೊಂಡು ಬಂದರೆ ಪೂಜೆ ಆಗುತ್ತದೆ. ಅಂದರೆ ನಾನು ಅದೇ ಹೇಳಿದ್ದೆ ಅವರಿಗೆ, ಏನು ತೋರಿಸಲ್ಲ ಹೇಳ್ತಾನೆ, ಏನು ಮಾಡಬೇಕು ಗೊತ್ತಿಲ್ಲ, ಏನು ಅಂದರೆ ಏನೂ ಇಲ್ಲ. ನನ್ನ ಜೀವನದಲ್ಲಿ ಎಷ್ಟು ಜೀವಿಸ್ತಾ ಬಾಲ್ಯಕಾಲದಿಂದ ಹೀಗೆ ಜೀವಿಸ್ತಾ ಇದ್ದೀವಿ. ಈಗ ಕಲಿತ್ಕೊ. ಶುಕ್ರವಾರ, ಸೋಮವಾರ, ಏನಾದರೂ ವಾರ ನಿಮಗೆ ಪವಿತ್ರ ಇದೆ, ಎಲ್ಲ ವಾರಗಳು ಒಂದೇ, ಸಂಡೇ ಟು ಸಾಟರ್ಡೇ ಎಲ್ಲ ಒಂದೇ. ತಿಥಿಗಳು ಎಲ್ಲವೂ ತಿಥಿಗಳು. ಪೂರ್ಣಿಮಾ, ಅಮಾವಾಸ್ಯೆ ಯಾವುದೂ ಪವಿತ್ರ ಇಲ್ಲ, ಯಾವುದೂ ಅಪವಿತ್ರ ಇಲ್ಲ. ಒಂದು ಕಾಲ ಪವಿತ್ರ ಇಲ್ಲ, ಒಂದು ದೇಶ ಪವಿತ್ರ ಇಲ್ಲ, ವಸ್ತು ಪವಿತ್ರ ಇಲ್ಲ. ಹೀಗೆ ಬದುಕುತ್ತಾ ಇದ್ದಾರೆ ಅಲ್ಲವೇ? ಇದು ಎಲ್ಲರೂ ನೆಹರುಗಳಾಗಿ ಬಿಟ್ಟರು. ಅವ್ರು ನೆಹರು, ಇಂದಿರಾ ಗಾಂಧಿ ಎಷ್ಟು ಪಾಪಾತ್ಮರೋ, ರಾಕ್ಷಸರೋ. ನೀವೆಲ್ಲರೂ ನೆಹರುಗಳು, ಇಂದಿರಾ ಗಾಂಧಿಗಳೇ ಆಗಿಬಿಟ್ಟರು. మరి ಏನಾಗಲಿ? ಎಲ್ಲಿ ಶ್ರದ್ಧಾಭಕ್ತಿ ಎಲ್ಲಿದೆ? ಅದಕ್ಕೋಸ್ಕರ ಒಂದು ಮಂತ್ರ ತಗೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಏಕಾಗ್ರವಾಗಿ ಮಾಡೋಕ್ಕಾಗ್ತದೆ. ಒಂದು ದಿವಸ ಮಾಡಲಿಲ್ಲ, ಯಾರೂ ಯಾವ ಜಪ ಮಾಡಲ್ಲ, ಯಾವ ಪೂಜೆ ಮಾಡಲ್ಲ, ಯಾವ ಮಂದಿರ ಇದ್ದರೆ ನಮಸ್ಕಾರ ಮಾಡಲ್ಲ, ಆರತಿ ಮಾಡಲ್ಲ. ಆರತಿ ಆದರೂ ಮಾಡ್ತಾರೆ. ಏನಾದರೂ ವ್ರತಗಳಿವೆ, ನಿಯಮಗಳಿವೆ. ವ್ರತ ಇಲ್ಲ, ನೀವು ಏನಾದರೂ ತಿಂತೀವಿ. ಏನು ಇದು ತಿನ್ನುವುದು ತಿನ್ನಬಾರದು ನಿಯಮನೇ ಇಲ್ಲ. ಏನಾದರೂ ತಿಂತೀವಿ, ಏನಾದರೂ ಕೊಟ್ಟು ಅಲ್ಲವೇ, ಏನಾದರೂ ಕೊಟ್ಟು ತಿಂತೀವಿ. ನಿಯಮ ಅನ್ನೂ ಇಲ್ಲದಿಲ್ಲ, ಪವಿತ್ರತೆ ಇಲ್ಲ, ಪವಿತ್ರತೆ ಇಲ್ಲ. ಮರಿ ಶ್ರದ್ಧೆ ಇಲ್ಲದಿದ್ದರೆ, ಭಕ್ತಿ ಉಪಾಸನ ಇಲ್ಲದಿದ್ದರೆ, ಸಂಬಂಧಗಳು ಉಪಾಸನ ಆಗಬೇಕು, ವಸ್ತುಗಳಲ್ಲಿ ಉಪಾಸನ ಆಗಬೇಕು, ಪ್ರತಿ ಕ್ರಿಯೆನೂ ಒಂದು ಉಪಾಸನೆ ಆಗಬೇಕು. ಭಗವದ್ ಉಪಾಸನೆ ಯಾವ ವಸ್ತುವಾದರೂ ಅದೊಂದು ಉಪಾಸನೆಯಾಗೆ ತಗೊಳ್ಳಬೇಕು, ಸುಮ್ಮನೆ ತಗೊಳ್ಳಬಾರದು. ಲೌಕಿಕ ವಸ್ತು ಎನ್ನುವುದು ಯಾವುದೂ ಇರಬಾರದು. ನಾವು ಬಳಸುವ ವಸ್ತು ಯಾವುದು ಲೌಕಿಕ ಆಗಬಾರದು. ಪುಸ್ತಕವೂ ಅಷ್ಟೇ. ಯಾವ ಪುಸ್ತಕ ತಗೊಂಡರೆ ಒಂದು ಸಲ ತಗೊಂಡ ನಂತರ ದೇವರಿಗೆ ಹತ್ತಿರ ಇಟ್ಟು ಈಗ ನಮಸ್ಕಾರ ಮಾಡಿ ಇದು ನಿಮ್ಮದು ಪಾರಾಯಣ ಗ್ರಂಥ ಎಂದು ಇಟ್ಕೊಂಡ್ರೆ ಈಗ ಪವಿತ್ರ. ಎಲ್ಲೆಲ್ಲೋ ಭೂಮಿ ಮೇಲೆ ಹಾಕಬೇಡ, ಯಾರಿಗೋ ಕೊಟ್ಟು ಬಿಡಬೇಡ. ಯಾವುದು ತಗೊಂಡು ಲೌಕಿಕ ವಸ್ತು ಹಾಗಲ್ಲ. ಇದೇನು ಪೊರಕೆ ಅಂದ್ಕೊಂಡ್ರೆ ಎಲ್ಲೋ ಬಿಸಾಕೋದು, ಎಲ್ಲೋ ಬೇಕಾದರೆ ತಗೋ ಎಲ್ಲದು ಬಿಸಾಕು. ಇದೇನು ಪೊರಕೆ ಅಲ್ಲ, ಇದೊಂದು ದೇವತಾ ಮೂರ್ತಿ. ಪುಸ್ತಕ ಅಂದರೆ ದೇವತಾ ಮೂರ್ತಿ. ಅದಕ್ಕೋಸ್ಕರ ಅದಕ್ಕೊಂದು ಸ್ಥಾನ, ಅದೊಂದು ಪವಿತ್ರವಾಗಿ ಯಾವುದು ಮುಟ್ಟಬಾರದು. ಕೈ ತೊಳ್ಕೊಂಡು ಯಾವುದೇ ಸ್ಥಿತಿಯಲ್ಲಿ ಬೇಡ, ಶುದ್ಧವಾದ ಸ್ಥಿತಿ. ಅಂದರೆ ಇದಕ್ಕೆ ಒಂದು ಶ್ರದ್ಧಾ ಭಕ್ತಿ, ಒಂದು ಆದರ, ಒಂದು ಪೂಜ್ಯ ಭಾವ ಇರಲಿ. ಆಸನಗಳು ಅಷ್ಟೇ.
ಇನ್ನೊಬ್ಬರ ಆಸನ ಬಳಸಬೇಡ, ಇನ್ನೊಬ್ಬರು ವಸ್ತ್ರ ಬಳಸಬಾರದು, ಇನ್ನೊಬ್ಬರು ಉಟ್ಕೊಂಡಿರುವ ವಸ್ತ್ರ ಬಳಸುವ ಹಾಗಿಲ್ಲ. ಅದನ್ನು ಮತ್ತೆ ಏನು ಹೇಳ್ತಾರೆ, ವಾಷಿಂಗ್ಗೆ ಏನು ಹೇಳ್ತಾರೆ, ತೊಳೆಯೋದು ಹೇಳ್ತಾರೆ, ಅಗಿಯೋದು ಹೇಳ್ತಾರೆ, ಏನು ಹೇಳ್ತಾರೆ, ಆ ವಾಶ್ ಮಾಡೇ ಬಳಸಬೇಕು. ಚಪ್ಪಲಿ ಇನ್ನೊಬ್ಬರದು ಬಳಸಲೇಬಾರದು. ಯಾವುದು ಕಂಡು ಬಂದರೆ ತೊಗೊಂಡು ಹೋಗ್ತಾರೆ. ಇದೆಲ್ಲ ಏನು ಅಂದ್ಕೊಂಡಿದ್ದೀರಿ? ಭೋಗ ವಸ್ತು ಆಗಿಬಿಟ್ಟಿತು. ವಸ್ತು ಯಾವುದು ಭೋಗವಾಗುತ್ತದೋ ನಿಮ್ಮ ಬುದ್ಧಿ ಭೋಗ ಬುದ್ಧೇ ಇರುತ್ತದೆ. ಒಂದು ಚೂರು ವೈರಾಗ್ಯ ಇಲ್ಲ, ಶ್ರದ್ಧಾ ಇಲ್ಲ, ಭಕ್ತಿ ಇಲ್ಲ, ಭಗವಂತನಿರಲ್ಲ. ವಸ್ತುಗಳನ್ನು ಲೌಕಿಕ ಎಂದು ಯಾವಾಗ ಬಳಸ್ತೀವೋ ನಿಮ್ಮ ಜೀವನವೇ ಲೌಕಿಕ ಆಗುತ್ತದೆ. ಯಾವಾಗ ನಿಮ್ಮ ರೂಮು ಪವಿತ್ರವಾಗಬೇಕು, ನಿಮ್ಮ ಕುರ್ಚಿ ಪವಿತ್ರ ಆಗಬೇಕು, ಹಾಸಿಗೆ ಪವಿತ್ರ ಆಗಬೇಕು, ವಸ್ತ್ರ ಪವಿತ್ರ, ತಟ್ಟ ಪವಿತ್ರ, ನೀರು ಕುಡಿಯುವ ಪಾತ್ರ ಪವಿತ್ರ, ನೀರು ಪವಿತ್ರ, ಆಹಾರ ಪವಿತ್ರ, ಇದು ನೋಡಿ ಅಲ್ಲವೇ? ಅಂದರೆ ವಸ್ತುವೆಲ್ಲವೂ ಪವಿತ್ರವಾಗಲಿ. ಆ ಪವಿತ್ರ ವಸ್ತುವನ್ನು ಬಳಸ್ತಾ ಇದ್ದರೆ ಆ ಭಗವಂತನ ಅನುಗ್ರಹ, ಭಗವಂತನ ಪವಿತ್ರತಾ ಶಕ್ತಿ ಅದರ ಮೇಲೆ ಆವಾಹನ ಮಾಡಿ ಅದನ್ನು ನನ್ನ ಮೇಲೆ ನಾನು ಬಳಸಿದ್ದರೆ ಆ ಭಗವಂತನ ಅನುಗ್ರಹ ನನ್ನ ಮೇಲೆ ಬೀಳುತ್ತದೆ. ನಾನು ಶುದ್ಧವಾಗ್ತೀನಿ. ನನ್ನ ಇಂದ್ರಿಯ ಶುದ್ಧಿ, ದೇಹ ಶುದ್ಧಿ ಅಂದರೆ ಸ್ನಾನ ಮಾಡುವುದೇ ಅಲ್ಲ, ಅದಕ್ಕೆ ಭಾವನಾ ಶುದ್ಧಿ, ದೇವತಾ ಶಕ್ತಿ, ದೇವತಾ ಅನುಗ್ರಹದಿಂದ ಇಂದ್ರಿಯಗಳು ಶುದ್ಧವಾಗಬೇಕು, ದೇಹವೂ ಶುದ್ಧವಾಗಬೇಕು. ಈ ತರಹ ಜೀವಿಸುವವರು ಯಾರ್ಯಾರನ್ನು ಮುಟ್ಟಲ್ಲ. ಅಯ್ಯೋ ಅಸ್ಪೃಶ್ಯತೆ ಏನು ಅಂತ ಹೇಳಿ, ಅಸ್ಪೃಶ್ಯತೆ ಇಲ್ಲದಿದ್ದರೆ ನಿಮ್ಮ ಹಾಗೆ ಕತ್ತೆ ಹಾಗೆ ನಾವು ಜೀವಿಸಬೇಕಾ, ಹಂದಿ ಹಾಗೆ ನಾವು ಜೀವಿಸಬೇಕಾ? ನೀವು ಜೀವಿಸಬಹುದು. ನಿಮಗೆ ಹಂದಿ ಹಾಗೆ ಬದುಕಬೇಕಂದ್ರೆ ಬದುಕು. ಯಾವ ಕೊಳೆ ಆದರೂ ಅದರಲ್ಲಿ ಗಲೀಜಿನಲ್ಲಿ ಆದರೂ ನೀವು ಮುಳುಗಬಹುದು, ಅಲ್ಲೇ ಹಾಗೆ ಇರಬಹುದು, ಅಲ್ಲಿಗೆ ಊಟ ಸಪ್ಲೈ ಮಾಡ್ತಾರೆ, ಅಲ್ಲೇ ತಿನ್ಬೋದು. ನಮ್ಮನ್ನು ಯಾಕೆ ಫೋರ್ಸ್ ಮಾಡೋದು? ನಾವು ಬಳಸುವ ವಸ್ತುಗಳಿಗೆ ಒಂದು ಪವಿತ್ರತೆ ಇರುತ್ತೆ. ವಿ ಡೋಂಟ್ ಯೂಸ್ ಎನಿ ವಸ್ತು ಅಲ್ಲ. ಒಂದೊಂದು ವಸ್ತುವಿಗೆ ಭಗವತ್ ಸಂಬಂಧ, ಭಗವತ್ ಸಾನ್ನಿಧ್ಯ ಆಗಬೇಕು. ಹಾಗೆ ಬಳಸ್ತಾ ಇರುವವರು ಇನ್ನೊಬ್ಬರನ್ನು ಮುಟ್ಟಲ್ಲ, ಇನ್ನೊಬ್ಬರು ವಸ್ತು ಮುಟ್ಟಲ್ಲ. ಏಕೆಂದರೆ ಆ ವಸ್ತುವಿನ ಇನ್ಫ್ಲೂಯೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಮಂದಿರ ಅಂದರೆ, ಆಶ್ರಮ ಅಂದರೆ ಏನು ಬೆಲೆನೇ ಇಲ್ಲ. ಅದೊಂದು ಜಾಗ ಆಯ್ತು ಅಷ್ಟೇ, ಕುರ್ಚಿ ಇದೆ, ಕಂಫರ್ಟೇಬಲ್ ಅಷ್ಟೇ, ಕೂತ್ರು ಆಯ್ತು. ಜಾಗನೇ ಹೊರತಿದ್ದಕ್ಕೇನು ಪವಿತ್ರತೆ ಇಲ್ಲವ? ಅದು ನೋಡಿ, ಮಂದಿರ ಅಂದರೆ ಏನು ಪವಿತ್ರವಿಲ್ಲ, ಅದೊಂದು ಪಿಕ್ನಿಕ್ ಸ್ಪಾಟ್ ಆಯಿತು. ಆಶ್ರಮ ಅಂದರೆ ಒಂದು ಪವಿತ್ರ ಅನಿಸಬೇಕಾ? ಏನೂ ಇಲ್ಲ. ಆದ್ದರಿಂದ ನಿಮ್ಮ ಮನೆಯೂ ಗೃಹಸ್ಥ ಆಶ್ರಮ ಅಂದರೆ ಅದಕ್ಕೆ ಒಂದು ಧರ್ಮ ಇದೆ, ಅದೊಂದು ಉಪಾಸನ ಇದೆ. ಪತಿ ಪತ್ನಿ ಸಂಬಂಧಗಳಲ್ಲಿ ಒಂದು ಧರ್ಮ ಇದೆ, ಒಂದು ಪರಸ್ಪರ ಆದರ ಇದೆ, ಪರಸ್ಪರ ಉಪಾಸನ ಇದೆ. ಅದೊಂದು ಉಪಾಸನ ಆಗಬೇಕು. ಮಕ್ಕಳು, ಮಿಕ್ಕ ಕುಟುಂಬ ಜನರು, ಆವಾಗಲೇ ಒಂದು ಗೃಹಸ್ಥನ ಮನೆಯೇ ಒಂದು ದೇವರ ಮನೆ ಆಗುತ್ತೆ. ಅದು ಗೃಹಸ್ಥಾಶ್ರಮ. ಗೃಹಸ್ಥ ಅಂದರೆ ಮದುವೆ ಮಾಡಿಕೊಂಡ್ರೆ ಗೃಹಸ್ಥ ಆದರೆ ಹಂದಿಯೂ ಗೃಹಸ್ಥನೇ ಆಗಲ್ಲವಾ? ನಾಯಿಗಳು ಗೃಹಸ್ಥರಾಗ್ತಾರೆ. ನಿಮ್ಮ ಗೃಹಸ್ಥನೇ ಗೃಹಸ್ಥ ಆದರೆ ನಾಯಿ ಗೃಹಸ್ಥನೇ, ಹಂದಿ ಗೃಹಸ್ಥನೇ. ಅದಕ್ಕೇನು ಅರ್ಥ ಇಲ್ಲ. ಎಲ್ಲಿ ಪೂರ್ವಕಾಲದಲ್ಲಿ ನೋಡಿ, ಯಾವುದೇ ಕೆಲಸ ಶುರು ಮಾಡುವಾಗ ಪುಸ್ತಕ ತಗೊಂಡರೆ ಇದಕ್ಕೆ ನಮಸ್ಕಾರ ಮಾಡಿ ಶುರು ಮಾಡೋದು, ಮತ್ತು ಮುಗಿಸುವಾಗ ಮುಗಿಸಿಬಿಟ್ಟು ನಮಸ್ಕಾರ ಮಾಡಿ ಮುಗಿಸೋದು. ಏಕೆ? ಇದು ಒಂದು ಭಗವಂತನ ಸೇವಾ. ಈ ಜ್ಞಾನ, ಈ ಭಗವಂತನ ಉಪದೇಶ, ಸಾಕ್ಷಾತ್ತು ಭಗವಂತನೇ ನಮ್ಮ ಮೇಲೆ ಅನುಗ್ರಹದಿಂದ ಈ ಉಪದೇಶಗಳು ಮಾಡ್ತಾ ಇದ್ದಾನೆ. ಈ ಒಂದೊಂದು ಉಪದೇಶ ಕೇಳ್ತಾ ಇದ್ದೀವಿ, ಅವರ ಅನುಗ್ರಹ, ಅವರ ಆಶೀರ್ವಾದ ಎಂದು ತಗೊಳ್ತಾ ಇದ್ದೀವಿ. ಹಾಗೇ ಆಚರಿಸ್ತೀವಿ. ಕೇಳುವುದು ಒಂದು, ಅದಕ್ಕೋಸ್ಕರನೇ ಶ್ಲೋಕ ಹೇಳಿ ಕೇಳ್ತೀವಿ, ಮತ್ತು ಇನ್ನೊಂದು ಶ್ಲೋಕ ಹೇಳಿ ಗುರುಗಳಿಗೆ ದೇವರಿಗೆ ನಮಸ್ಕಾರ ಮಾಡಿ ಮುಗಿಸ್ತೀವಿ. ನೀವು ಓದುವಾಗ, ಕೆಲಸ ಮಾಡುವಾಗ ಹಾಗೆ ಮಾಡ್ತೀರಾ? ಊಟ ಮಾಡುವಾಗ ಭಗವಂತನಿಗೆ ನಮಸ್ಕಾರ ಮಾಡಿ ಶುರು ಮಾಡುವ, ಮತ್ತೆ ಮುಗಿಸುವಾಗ ನಮಸ್ಕಾರ ಮಾಡಿ ಎದ್ದು ಕೈ ತೊಳ್ಕೊಂಡು ಬರುವುದು, ಅದೇನಾದರೂ ಇದೆಯಾ? ಎಲ್ಲವೂ ಸುಮ್ಮನೆ ನಾಲಿಗೆಗೋಸ್ಕರ, ನಾಲ್ಕೆ ರುಚಿಗೆ, ಭೋಗಕ್ಕೋಸ್ಕರ ತಿನ್ನುವುದ? ಭೋಗವಾಗಿ ತಿಂದರೆ ಜೀವನ ಪವಿತ್ರವಾಗಲ್ಲ, ಅಂತಃಕರಣ ಶುದ್ಧಿ ಆಗಲ್ಲ. ಶುದ್ಧಿ ಇಲ್ಲದಿದ್ದರೆ ವೇದಾಂತವಿಲ್ಲ. ಆದ್ದರಿಂದ ಜೀವನದಲ್ಲಿ ಉಪಾಸನೆ ಆಗಬೇಕು, ಅದೇ ಪವಿತ್ರತೆ. ವಸ್ತುಗಳು ಯಾವ್ಯಾವುದು ಬಳಸ್ತಾರೆ, ಅಯ್ಯೋ ರಾಮ, ಯಾವುದೇ ವಸ್ತು ತಂದು ಬಿಡ್ತಾರೆ, ಯಾವುದೇ ವಸ್ತು ಬೇಡ ಕೇಳು. ಅಥವಾ ನಮ್ಮ ವಸ್ತುಗಳು ಮುಡ್ತಾರೆ, ಬಂದರೆ ಇದು ನಾನು ತಗೊಳ್ಳಬಹುದಾ, ನಾನು ಅಥವಾ ನಿಮಗೆ ಸೇವೆ ಮಾಡ್ತೀನಿ ಅಂದರೆ ಹೇಳು, ನಾನು ಮಾಡ್ತೀನಿ, ನಾನು ತಗೊಳ್ಳಬಹುದಾ, ನಾನು ಇಡಬಹುದು.
ಬಂದು ತೊಗೊಂಡ್ಬಿಟ್ಟು ಎಲ್ಲೋ ಬಿಡ್ತಾರೆ, ನನ್ನನ್ನು ನೋಡದೆ. ನಾನು ಎಲ್ಲದಿರುವಾಗ ನನ್ನ ವಸ್ತುಗಳೆಲ್ಲ ತೆಗೆದು ಬಿಡ್ತಾರೆ. ನಾವು ಕ್ಲೀನ್ ಮಾಡಿದ್ದೀವಿ ಹೇಳ್ತಾರೆ. ಇದೇನಪ್ಪ, ನನ್ನನ್ನು ಕೇಳಬಾರದ? ಯಾರೇ ಬಂದು ವಸ್ತು ಇಟ್ಟು ಯಾರೋ ತೊಗೊಂಡು ಹೋಗಿ ಎಲ್ಲೋ ಹಾಕಿಬಿಡೋದು. ಕ್ಲೀನ್ ಮಾಡ್ತಾಯಿದ್ದೀವಿ. ಕ್ಲೀನ್ ಅಂದರೆ ಏನು? ಅಲ್ಲಿ ಆ್ಯಸಿಡ್ ಹಾಕಿಬಿಟ್ರೆ ಕ್ಲೀನ್ ಆಯಿತಾ? ಅದಕ್ಕೆ ಪವಿತ್ರತಾ ಶ್ರದ್ಧಾ ಭಕ್ತಿ ಏನಿರಬಾರ್ದ? ಈ ಮನೆಗಳು ಅಸುರರು ಕಟ್ಟುತ್ತಾ ಇದ್ದಾರೆ. ಮನೆಗಳೆಲ್ಲ ಅಸುರ ಮನೆಗಳೇ ಆಗ್ತಾಯಿದೆ. ದೇವತೆಗೆ ಸ್ಥಾನವಿಲ್ಲ. ಈ ಕಾಲದಲ್ಲಿ ಒಬ್ಬರನ್ನು ನೋಡಿ ಒಬ್ಬರು ನೋಡಿ ಇಂಜಿನಿಯರ್ಗಳು ಹಾಗೆ ಕಟ್ಟುತ್ತಾ ಇದ್ದಾರೆ. ಇವರು ಹಾಗೆ ಕೊಂಡ್ಕೊಳ್ತಾರೆ. ಬಾತ್ರೂಮ್ಗಳು ಹಾಗೇ ಇವೆ. ಅದರಲ್ಲಿ ಒಂದು ಪವಿತ್ರತೆಯೇ ಇಲ್ಲ, ಒಂದು ಮಡೆ ಆಗಲ್ಲ. ಯಾಕಂದರೆ ಎಲ್ಲ ಅಲ್ಲೇ ಕೊಳೆನೆ. ಹೀಗಿದ್ದರೆ ಬರೀ ಆ ಬಾತ್ರೂಮ್ನಲ್ಲಿ ಒಂದು ಗಂಗಾ ಸ್ನಾನ ಹೇಗಾಗುತ್ತದೆ? ಆ ನೀರು ಶುದ್ಧವಿಲ್ಲ. ಅಂದರೆ ಪ್ರತಿಯೊಂದು ವಸ್ತು ನೀವು ಬಳಸಿದ್ದು ಶುದ್ಧವಾಗಬೇಕು ಅಲ್ಲವೇ? ಯಾವುದೇ ವಸ್ತು ಸುಮ್ಮನೆ ನೀವು ಸುಮ್ಮನೆ ಕೊಟ್ಟಿದ್ದೇನು ನಾವು ತಗೊಳ್ಳಲ್ಲ. ಅದು ಕೊಟ್ಟರೆ ನಾವು ಅದಕ್ಕೆ ಶುದ್ಧಿ ಮಾಡಿ ಅದನ್ನು ಬಳಸಬೇಕು. ಅದಕ್ಕೋಸ್ಕರ ನಾನೊಂದು ತೊಗೊಂಡ್ರೆ ಎಲ್ಲಿ ಹೋದರೂ ನನ್ನ ಪೆನ್ನೇ ನನ್ನ ಜೊತೆಗೆ ತೊಗೊಂಡು ಹೋಗ್ತೀನಿ. ಏಕೆ ನಮ್ಮ ಹತ್ರ ಇದೆ ಅದಕ್ಕೋ ಈ ಬುದ್ಧೇ ಬೇಡ. ಏಕೆಂದರೆ ನಮ್ಮ ನಿಯಮಗಳಿರುತ್ತವೆ. ನಿಮ್ಮಲ್ಲಂದರೆ ಅಂಧವಿಶ್ವಾಸ. ಓಹೋ, ಈ ಅಂಧವಿಶ್ವಾಸ ಒಂದು ಬಂದಿದೆ. ಈ ರಾಕ್ಷಸರಿಗೆ ಪ್ರಪಂಚವೆಲ್ಲ ಅಂಧವಿಶ್ವಾಸ ಅಂತ. ಭಗವಂತನೇ ಒಂದು ಅಂಧವಿಶ್ವಾಸ ಅಲ್ಲವೇ? ಈ ರಾಕ್ಷಸತ್ವ ಮಾತ್ರ ಪವಿತ್ರತ. ಏನು ಪವಿತ್ರ ಅಂದರೆ ಈ ರಾಕ್ಷಸತ್ವವೇ ಪವಿತ್ರ. ವಸ್ತುಗಳಿಗೇನು ಪವಿತ್ರತೆ ಇಲ್ಲವಾ? ಆಹಾರಗಳಿಗೆ ಪವಿತ್ರ, ಪ್ರತಿಯೊಂದಕ್ಕಾಗಬೇಕು. ಆವಾಗಲೇ ಭಗವತ್ ಸಂಬಂಧ, ಭಗವಂತನ ಅನುಗ್ರಹ, ಭಗವಂತನ ಶಕ್ತಿಯನ್ನು ಅದರ ಮೇಲೆ ಆವಾಹನ ಮಾಡಿ ಆ ವಸ್ತುವನ್ನು ನಾವು ಬಳಸಿದ್ದರೆ ಅದರ ಮೂಲಕ ನಮ್ಮ ದೇಹ ಶುದ್ಧಿ, ಇಂದ್ರಿಯ ಶುದ್ಧಿ, ಮನಸ್ಸು ಶುದ್ಧಿ. ಆವಾಗಲೇ ದೇಹೇಂದ್ರಿಯ ಮನಸ್ಸುಗಳ ನಿಗ್ರಹ ಬರುತ್ತದೆ, ಅಂತರ್ಮುಖವಾಗುತ್ತದೆ. ಅದರ ಮೇಲೆ ಅಭಿಮಾನ ಬಿಡುತ್ತದೆ. ನಮ್ಮ ದೇಹ ಮೇಲೆ ಅಭಿಮಾನ ಬಿಡುತ್ತಾ ಇಲ್ಲ, ಇಂದ್ರಿಯಗಳ ಮೇಲೆ ಬಿಡುತ್ತಾ ಇಲ್ಲ. ಮರಿ ಬಿಡಬೇಕಂದ್ರೆ ಹೇಗೆ? ಅದು ಭಗವಂತದ್ದು, ವಸ್ತುಗಳು ಭಗವಂತದ್ದು. ಶರಣಾಗತಿ ಆಗುತ್ತಾ ಇಲ್ಲ. ಏಕೆ ಅಂದರೆ ಮರಿ ಅಭಿಮಾನವಿದ್ದರೆ ಹೇಗೆ ಬರ್ತದೆ? ಅಭಿಮಾನ, ಆಸಕ್ತಿ ಎರಡೂ ಬಿಡಬೇಕು. ಭೋಗಬುದ್ಧಿ ಬಿಡಬೇಕು, ಅಭಿಮಾನ ಬಿಡಬೇಕು. ಆವಾಗ ಮಡಿ ಅಂದರೆ ಭಗವಂತನೇ ಮಡಿ. ಎಲ್ಲಕ್ಕಿಂತ ಹೆಚ್ಚಿನ ಮಡಿ ಭಗವಂತ. ಭಗವತ್ ಸಂಬಂಧ ಎಲ್ಲೇ ಆಗ್ತದೋ ಅದು ಶುದ್ಧವಾಗ್ತದೆ. ಅದು ಭಗವತ್ ಸಂಬಂಧ ಆಯಿತು ಅಂದರೆ ಹೇಗೆ ಗೊತ್ತಾಗಬೇಕು? ಭೋಗಬುದ್ಧಿ, ಅಭಿಮಾನ ಬುದ್ಧಿ ಎರಡೂ ಬಿಡಬೇಕು. ಇದು ಲೌಕಿಕ ವಸ್ತು ಅನಿಸಬಾರದು, ಅದೊಂದು ಪವಿತ್ರದ ವಸ್ತು. ಭಗವತ್ ಸಂಬಂಧದಿಂದ ಭೋಗವಸ್ತುವಾಗಿ ನೋಡಲ್ಲ. ವ್ಯಕ್ತಿಯನ್ನು ಅಷ್ಟೇ, ವ್ಯಕ್ತಿಯನ್ನು ಒಂದು ಪೂಜ್ಯ ವ್ಯಕ್ತಿಯಾಗಿ ನೋಡಬೇಕು. ಆವಾಗಲೇ ಆ ಸಂಬಂಧ ಪವಿತ್ರವಾಗ್ತದೆ. ವ್ಯಕ್ತಿಯನ್ನು ಪೂಜ್ಯವಾಗಿ ನೋಡುವುದು, ವಸ್ತುವನ್ನು ಪೂಜ್ಯವಾಗಿ ನೋಡುವುದು, ಆ ಪೂಜ್ಯತ್ವ ತರುವುದು. ಅದಕ್ಕೆ ಪೂಜ್ಯ ಗುಣವನ್ನು, ಪೂಜ್ಯ ಭಾವವನ್ನು ತಂದರೆ ಬಳಸೋದಾಗುತ್ತೆ. ಇಲ್ಲದಿದ್ದರೆ ಲೌಕಿಕ ವಸ್ತುಗಳ ಹಾಗೆ ಬಳಸಿದ್ದರೆ ನಿಮ್ಮ ಬುದ್ಧಿ ಲೌಕಿಕ ಆಗಿಬಿಡ್ತದೆ. ಅದಕ್ಕೆ ಪವಿತ್ರತಾ ಇಲ್ಲ. ಭೋಗಬುದ್ಧಿ, ಅಭಿಮಾನ ಬುದ್ಧಿ ಹಾಗೇ ಇರುತ್ತದೆ. ಈ ಎರಡು ಬೀಳುವವರೆಗೂ ವೇದಾಂತವಾಗಲ್ಲ. ತುಂಬ ಕೇಳ್ತಾರೆ, ಎಲ್ಲ ಚೆನ್ನಾಗಿದೆ, ಬುದ್ಧಿಕರ್ತವಾಗ್ತಾ ಇದೆ, ಅನುಭವದಲ್ಲಿ ನಿಲ್ಲುತ್ತಾ ಇಲ್ಲ. మరి ಹೇಗೆ ನಿಲ್ಲುತ್ತದೆ? ನೀವು ಅನುಭವಕ್ಕೆ ಹತ್ತಿಸ್ತಾನೇ ಇಲ್ಲ. ಅನುಭವದಲ್ಲಿರುವುದೆಲ್ಲ ಭೋಗಬುದ್ಧಿ, ಲೌಕಿಕ ಬುದ್ಧಿ, ಅಭಿಮಾನ ಬುದ್ಧಿ. మరి ಅನುಭವಕ್ಕೆ ಬರುವುದು ಹೇಗೆ? ಅದಕ್ಕೋಸ್ಕರ ಜನರು ತನ್ನ ಸ್ನಾನ ಸಂಧ್ಯಾ ಮಾಡುವಕ್ಕಾದರೂ ತನ್ನ ಲೋಟನೇ ತಗೊಂಡು ಹೋಗ್ತಿದ್ದರು. ನಮ್ಮ ಲೋಟ ನಾವು ಜೊತೆಗೆ. ಈಗಲೂ ಅಷ್ಟೇ, ನನ್ನ ಪಾತ್ರನೇ ನನ್ನದಿರುತ್ತದೆ. ಯಾರ್ಯಾರ್ದೋ ಪಾತ್ರ ಬಳಸಲ್ಲ. ನಾನು ಹೋದರೆ ಜೊತೆಗೆ ಹೋಗ್ತದೆ ನನ್ನ ಪಾತ್ರ. ನೀರು ಕುಡಿಯುವುದು, ನಮ್ಮ ಆಚಮನ ಮಾಡುವುದು, ನನ್ನ ಪಾತ್ರ ನನ್ನದಿರುತ್ತದೆ. ಯಾರ್ಯಾರೋ ಮುಟ್ಟಕ್ಕಾಗಲ್ಲ. ಇವರು ಹೋಗಿ ಎಲ್ಲೋ ಹೋಗಿ ಹೋಟೆಲ್ನಲ್ಲಿ ತಿನ್ನುವವರು. ಈ ಎನಿಮಲ್ಸ್ಗೆ ಐ ಥಿಂಕ್ ನಾನು ಬೈದು ಹೆಚ್ಚಾಗ್ತದೆ. ಯಾಕಂದರೆ ಅವ್ರು ಬೈದರೂ ಪ್ರಯೋಜನವಿಲ್ಲ. ಅವ್ರ ಬುದ್ಧಿ ಆಗಿದೆ ಅಲ್ಲವೇ? ಆದ್ದರಿಂದ ಅವರು ಹೋಟೆಲವನ್ನು ಪವಿತ್ರವಾಗಿಡ್ತಾನೆ. ಅವನು ಬುದ್ಧಿ ವ್ಯಾಪಾರ. ಅದು ಏನಾದರೂ ಕೊಳ್ಳೆ ಮಾಡು, ಏನೇ ಮಾಡು, ನೀವು ನೋಡದಿದ್ದರೆ ಸಾಕು. ಹಿಂದೆ ಏನೋ ಮಾಡ್ತಾನೆ, ನಿಮಗೆ ಹಣ ಸಂಪಾದಿಸಿದ್ದರೆ ಸಾಕು. ಅದರಲ್ಲಿ ಪವಿತ್ರತೆ ಇರುತ್ತದೆ. ಎಲ್ಲಿ ದೇವತಾ ಸಂಬಂಧ, ಉಪಾಸನಾ, ಶ್ರದ್ಧಾ, ಭಕ್ತಿ, ಪೂಜ್ಯ ಭಾವ ಇರುತ್ತದೋ ನ್ಯಾಯ ಇರಬೇಕು.
ಲೌಕಿಕ ದೃಷ್ಟ್ಯ ನ್ಯಾಯ, ಉಪಾಸನಾ ದೃಷ್ಟ್ಯ ಒಂದು ಭಾವ, ಆವಾಗಲೇ ವಸ್ತು ಶುದ್ಧವಾಗ್ತದೆ. ಆವಾಗ ನೋಡಿ, ಈ ನೀವು ಬಳಸುವ ವಸ್ತುಗಳಲ್ಲೆಲ್ಲ ಭಗವದ್ಭಾವ ಇದ್ದರೆ ಯಾವ ವಸ್ತು ನೋಡಿದ್ದರೂ ಭಗವದ್ಭಾವವೇ ಆಯ್ತಲ್ಲ ಅಲ್ಲ. ನೀವು ವಿಷ್ಣು ಸಹಸ್ರನಾಮ ಹೇಳ್ತೀರಿ, ಕುರ್ಚಿ ಒಂದು ಸಹಸ್ರನಾಮ ಅಂದರೆ ಏನು? 1000 ಬಗೆಯಾಗಿ ಭಗವಂತನ ಪವಿತ್ರತೆಯನ್ನು, ಪೂಜ್ಯತ್ವವನ್ನು, ಭಗವಂತನ ಮಹಿಮೆಯನ್ನು ಸ್ಮರಿಸುವುದು. ಭಗವಂತನ ಮಹಿಮೆಗೆ ನಮಗೆ ಕನೆಕ್ಷನ್ ಆಗುವುದು. ಕುರ್ಚಿ ಪವಿತ್ರ, ಆಸನ ಪವಿತ್ರ, ನೀರು ಪವಿತ್ರ ಅಂದರೆ ಇದು ಭಗವಂತನ ಅನುಗ್ರಹ ಆಯಿತು. ಮತ್ತು ಊಟ, ವಸ್ತ್ರ, ಪುಸ್ತಕ, ಇನ್ನೇನೆ ಪೆನ್ನು, ಯಾವ ವಸ್ತುವನ್ನು ಪವಿತ್ರವಾಗಿ ನೋಡ್ತಿರೋ 1000 ವಸ್ತುಗಳು ಪವಿತ್ರವಾಗಿ ಭಗವತ್ ಸಂಬಂಧದಿಂದ ನೋಡಿದ್ದರೆ 1000 ರೂಪವಾಗಿ ಆಯಿತು. ಇದು ಸಹಸ್ರನಾಮ. ನಿಮ್ಮ ವಸ್ತುಗಳು ಸುತ್ತು ಇರುವ ನೀವು 1000 ವಸ್ತುಗಳು ಬಳಸ್ತೀರಿ, ಎಲ್ಲರೂ ಪವಿತ್ರವಾಗಿರಬೇಕು ಅಲ್ಲ. ಕಾರ್ನಲ್ಲಿ ಕೂತಿದ್ದರು ಈ ಆಸನ ಹಾಕ್ಕೊಂಡೇ ನಾನು ಕೂತಿರ್ತೀನಿ. ಕಾರ್ನಲ್ಲಿ ಕೂತಿದ್ದರು, ಬಸ್ಸಿಗೆ ಹೋಗಲಿ, ರೈಲಿಗೆ ಹೋಗಲಿ, ವಿಮಾನಕ್ಕೆ ಹೋಗಿದ್ದರು ಇದು ಹಾಕ್ಕೊಂಡೇ ಹೋದೆ ನಾನು. ನನ್ನ ಆಸನ ನಂದು. ಯಾಕಂದರೆ ನಮ್ಮ ಆಸನಕ್ಕೆ ಒಂದು ದೇವತಾ ಆವಾಹನ ಮಾಡಿ ದೇವತಾ ಸ್ಥಿತಿಯನ್ನು, ದೇವತಾ ಅನುಗ್ರಹವನ್ನು ಇದರ ಮೇಲೆ ಹಾಕ್ತೀವಿ. ಅದಕ್ಕೋಸ್ಕರ ಇದು ಹಾಕ್ಕೊಂಡು ಕೂತಿದ್ದರೆ ಆ ಪವಿತ್ರ ಸ್ಥಾನದಲ್ಲಿದ್ದೇವೆ. ಸ್ಥಾನ ದೋಷ ಹೋಗುತ್ತದೆ. ದೋಷ ಅಂದರೆ ಏನು? ಭಗವತ್ ಸಂಬಂಧದಿಂದ ಇನ್ನು ಯಾರಾದರೂ ಪಾಪ ಬುದ್ಧಿ, ಅಹಂಕಾರ ಬುದ್ಧಿ, ಇನ್ನೇನಾದರೂ ಸ್ವಾರ್ಥ ಬುದ್ಧಿ, ಮೋಸ ಬುದ್ಧಿ ಅದು ಮಾಡಿದ್ದಿದ್ದರೆ ಅದರ ಪಾಪವೆಲ್ಲ ಅಲ್ಲಿದ್ದು ಬಿಡ್ತದೆ. ಅದು ಬಿಟ್ಟು ನಾವು ಶುದ್ಧಿ ಮಾಡಬೇಕು. ಅದರಿಂದ ನೀವು ಶುದ್ಧ ದೇಶ, ಶುದ್ಧ ಕಾಲ, ಶುದ್ಧ ವಸ್ತುಗಳು, ಶುದ್ಧ ಕ್ರಿಯೆಗಳು, ಶುದ್ಧ ಅನುಭವಗಳು ಅದರಲ್ಲೇ ಇರಬೇಕು. ಆವಾಗ ನಿಮ್ಮ ಜೀವನವೆಲ್ಲ ಬ್ರಹ್ಮಮಯವೇ ಆಗಬೇಕು. ಆವಾಗ ಆಗುತ್ತೆ ಉಪಾಸನಾಮಯ. ಏನು ಮಾಡಿದ್ದರೂ ಉಪಾಸನ. ಇದು ಬೇಡ. ಎಲ್ಲವೂ ಮಾಂಡುಕ್ಯ ಹೇಳಿ. ಮಾಂಡುಕ್ಯ ಹೇಳುವವರು ಎಷ್ಟು ಕೇಳ್ತಾರೆ. ಅವರು ಯಾರು ಎಂದು ಕೇಳಿದರೆ ಏನು ಕೇಳಲ್ಲ. ನಮ್ಮ ವೇದಾಂತಿ ಅಂದರೆ ನಿಮಗೆ ಏನು ಬ್ಯಾಕ್ಗ್ರೌಂಡ್ ಏನು? ಏನಾದರೂ ಉಪಾಸನ ಮಾಡಿದ್ದೀಯಾ? ಏನಾದರೂ ಸಾಧನೆ ಇತ್ತಾ? ಸ್ವಲ್ಪ ಕೇಳಿ. ಅದೆಲ್ಲ ಕೇಳಬೇಡ, ನನಗೆ ಮಾಂಡುಕ್ಯ ಹೇಳು. ಏನಪ್ಪ ನಾನು ಏನು ಬಾಕಿ ಇದ್ದೀನ ಏನು? ಹಾಂ, ನಿಮ್ಮ ಸಾಲ ತೊಗೊಂಡಿದ್ದೀನ ನಿಮ್ಮ ಮೇಲಿಂದ? ಅದು ಏನದು ಬುದ್ಧಿ? ಮಾಂಡುಕ್ಯ ಕೇಳಿದ್ದರೆ ಡೈರೆಕ್ಟ್ಲಿ ನಾಶವಾಗ್ತಾರೆ. ಮೊದಲೇ ಹೇಳ್ತಾ ಇದ್ದೆ, ಮಾಂಡುಕ್ಯ ಕೇಳುವವರು ಸರ್ವನಾಶವಾಗ್ತಾರೆ. ಎಷ್ಟೋ ಜನರು ನೋಡಿದ್ದೀನಿ ನಿಮ್ಮಂಥವರನ್ನು. ದುರಹಂಕಾರ ಹೆಚ್ಚಾಗ್ತದೆ, ಯಾವ ಬುದ್ಧಿ ಮುಂದುವರಿಯಲ್ಲ. ಎಷ್ಟೋ ಜನರು ನೋಡಿದ್ದೆ. ಬಂದೆಲ್ಲ ಇವೇ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಹೇಳುವವರೇ ಹೆಚ್ಚು ಜನರು. ಬೇಸಿಕ್ ಶ್ರದ್ಧಾಭಕ್ತಿ ಇಲ್ಲ, ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಾರೆ. ಎಷ್ಟೋ ಜನರು ಬಂದರು, ಅವ್ರಿಗೆ ಏನು ಹೇಳಬೇಕು? ಇದನ್ನು ಜಪ ಮಾಡು ಅಂತಾರೆ. ಜಪ ಅಂದರೆ ಏಕೆ ಅಂದರೆ ಈಗ ಮನಸ್ಸು ಏಕಾಗ್ರತೆ ಆಯಿತು ಎಂದು ಹೇಳ್ತಾರೆ. ಜಪ ಮಾಡಿದರೆ ಏನೂ ಆಗ್ತಾಯಿಲ್ಲ, ಇನ್ನೊಂದು ಮಂತ್ರ ಕೊಡಿ. ಇದನ್ನು ವಸ್ತುವ ನಿಮಗೆ ಸುಮ್ಮನೆ ಅದು ಇದು ಬೇಡ ಅಂದರೆ ಇನ್ನೊಂದು ಕೊಡುವುದು, ಇದು ಬೇಡ ಅಂದರೆ ಇನ್ನೊಂದು ಕೊಡುವುದು. ಏನಪ್ಪ ಲೌಕಿಕ ವಸ್ತು ಅಂದ್ಕೊಂಡಿದ್ದೀರಾ? ಶ್ರದ್ಧೆನೇ ಪ್ರಧಾನ. ಶ್ರದ್ಧೆ ಮುಖ್ಯ ಅಲ್ಲ ಅಂತೆ, ವಸ್ತು ಇನ್ನೊಂದು ಕೊಡು. ಹಾಂ, ಆ ಮಂತ್ರ ತಾನೇ ಏನೋ ಆಗಬೇಕಂತ ಇವರು. ತಾನೇ ಹೇಗಾಗ್ತದೆ? ವಿವೇಕಾನಂದರನ್ನು ಈ ಕಥೆ ಎಲ್ಲ ನಾನು ಬೈಯಲ್ಲ ಎಲ್ಲರನ್ನು. ಎವ್ರಿ ಇಡಿಯಟ್ ಹೇಳ್ತಾನೆ ಇದೇ ಕಥೆ. ಮೊದಲು ಇಡಿಯಟ್ ಮಾತು ಕೇಳಿ, ನಂತರ ಏನು ಹೇಳ್ತೀನೋ ಅದು ಹೇಳಿ. ವಿವೇಕಾನಂದ ರಾಮಕೃಷ್ಣರನ್ನು ಭೇಟಿ ಮಾಡಿದಾಗ ನೀವು ದೇವರನ್ನು ನೋಡಿದ್ದೀಯಾ ಎಂದು ಕೇಳಿದರಂತೆ. ಈಗ ಇವರಿಗೆ ಸಿಕ್ಕಿಬಿಟ್ಟಿತು. ಈಗ ಯಾರು ಕಂಡು ಬರಲಿದೆ ಹೇಳ್ತಾನೆ, ನೀವು ದೇವರನ್ನು ನೋಡಿದೆಯಾ ಎಂದು ಹೇಳ್ತಾನೆ. ಏನಪ್ಪ ದೇವರನ್ನು ನೋಡಿದೆಯಾ ಎಂದು ಪ್ರಶ್ನೆ ಕೇಳಿದರೆ ನಿಮ್ಗೆ ಏನು ಸಿಕ್ಕಿತು ಎಂದು ಕೇಳಿದೆ. ಆ ಪ್ರಶ್ನದಿಂದ ನಿಮಗೇನು ಸಿಕ್ಕಿತು? ಮಾತಾಡಲ್ಲ. ವಿವೇಕಾನಂದ ಕೇಳಿದರಲ್ಲ, ವಿವೇಕಾನಂದ ಕೇಳಿದರೆ ಅವ್ರಿಗೇನು ಸಿಕ್ಕಿತು, ನಿಮಗೇನು ಸಿಗ್ತದೆ ಅಂತ ಹೇಳಿದೆ. ಅದು ನೋಡಿ, ಬುದ್ಧಿ ನೋಡಿ. ಈಗ ಈ ಬುದ್ಧಿ ನಿಮಗೆ ಎಷ್ಟು ಶ್ರದ್ಧೆ ಇದೆ, ನಿಮಗೆ ಎಷ್ಟು ಭಗವಂತನ ಭಾವ ಇದೆ ಕೇಳಲ್ಲ. ನಿಮಗಿದೆಯಾ ಅಂದರೆ ನಿಮ್ಮನ್ನು ನೀವು ಯಾವರಪ್ಪ ಕೇಳುವುದಕ್ಕೆ? ನೋಡು, ಅದು ಬುದ್ಧಿ ನೋಡು. ಶಾಲೆಗೂ ಹೋಗಿ ಟೀಚರ್ನಿಂದ ನೀವು ಕಲ್ತುಕೊಳ್ತೀರಾ. ನಿಮ್ಗೆ ಎಷ್ಟು ಬರುತ್ತದೆ ಎಂದು ಟೀಚರ್ಗೆ ಪರೀಕ್ಷೆ ಮಾಡಿ ಟೆಸ್ಟ್ ಮಾಡ್ತಾನೆ ಸ್ಟೂಡೆಂಟ್.
ಅವ್ರನ್ನ ಪರೀಕ್ಷೆ ಮಾಡಿ ಅವ್ರಿಗೆ ಎಷ್ಟು ಬರುತ್ತದೋ ಸರ್ಟಿಫಿಕೇಟ್ ಕೊಟ್ಟು ಆವಾಗ ಕಲಿಯುತ್ತಾನೆ. ಇದು ಏನು ಬುದ್ಧಿಯಪ್ಪ? ರಮಣ ಮಹರ್ಷಿ ಒಬ್ಬ ಪ್ರಶ್ನೆ ಮಾಡಿದ್ದಾರೆ. ರಮಣ ಮಹರ್ಷಿ ವಿವೇಕಾನಂದರಿಗೆ ಒಂದು ಮುಟ್ಟಿದ್ದರೆ ಅವರಿಗೆಲ್ಲ ಬ್ರಹ್ಮಜ್ಞಾನವಾಯಿತಂತೆ. ಬ್ರಹ್ಮಜ್ಞಾನ ಅಂದರೆ ಒಂದು ಸಮಾಧಿ ಆಯಿತು. ನೀವು ಹಾಗೆ ಮಾಡ್ತೀರಾ ನಮಗೆ? ರಮಣ ಮಹರ್ಷಿ ಏನು ಹೇಳಿದಾರೆ ಗೊತ್ತಾ? ನೀವು ವಿವೇಕಾನಂದರ ಹಾಗೆ ಮನಸ್ಸು ಅಷ್ಟು ಶುದ್ಧಗೊಳಿಸಿಕೊಂಡು ಬಂದರೆ ಮಾಡ್ತೀವಿ. ಅದು ರಿಸೀವಿಂಗ್ ಪರ್ಸನ್ಗೆ ಇರಬೇಕಾಗಿಲ್ಲವಾ? ಬರೀ ರಮಣ ಮಹರ್ಷಿ ಹತ್ತಿರಕ್ಕೆ ಹೋಗಿರುವವರು ಎಷ್ಟೋ ಜನರು ಸಾಧುಗಳು, ಮಹನೀಯರು, ಇವನ್ ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಬಂದರೆ ಅಲ್ಲಿ ಹತ್ತಿರಕ್ಕೆ ಬಂದು ಕೂತಿದ್ದರೆ ಸಾಕು, ಯಾವ ಪ್ರಶ್ನೆ ಬೇಕಾಗಿಲ್ಲ. ಸುಮ್ಮನೆ ಕೂತಿದ್ದರೆ ಸಾಕು, ಆಲ್ ಡೌಟ್ಸ್ ಕ್ಲಿಯರ್ ಆಗ್ತದೆ. ಅಷ್ಟು ಪವರ್ ಇದೆ. ನಾನು ಎಷ್ಟೋ ಸಲ ಅಲ್ಲಿ ಕೂತಿದ್ದರೆ ಸಾಕು, ಅದಕ್ಕೆ ನೀವು ಮನುಷ್ಯನಲ್ಲ, ಪ್ರಪಂಚ ಕಂಡು ಬರಲ್ಲ, ಅಷ್ಟಿರುತ್ತದೆ. ಅಮೇಝಿಂಗ್ ಪವರ್. ಅದೊಂದು ಕುಂಡಲಿನಿ ಶಕ್ತಿ ಅವರಿಗಿದೆ, ಅದ್ಭುತವಾದ ಶಕ್ತಿ. ಇಲ್ಲಿಯೂ ಇದೆ, ಹೊಳೆ ನರಸೀಪುರದಲ್ಲಿಯೂ ಇದೆ. ಎನಿವೆ ಅದು ಬಿಡಿ. ಆ ಸಮಾಧಿ ಹತ್ತಿರಕ್ಕೆ ಹೋದರೆ ಸಾಕು, ಅಲ್ಲಿಗೋ ಇಲ್ಲಿಯೂ ಕಂಡು ಬರ್ತದೆ. ಫಸ್ಟ್ ನಾನು ಇಲ್ಲಿಗೆ ಬಂದೆ, ಇಲ್ಲೇ ಇದ್ದೀನಿ. ನಾನು 15 ದಿವಸ ಇಲ್ಲೇ ಮಲ್ಕೊಂಡೆ 86ನಲ್ಲಿ. ಆವಾಗ ಬ್ರಹ್ಮಚಾರಿ ಆಗಿದ್ದೇನು, ಸನ್ಯಾಸಕ್ಕೋಸ್ಕರನೇ ಬಂದೆ. ಇಲ್ಲಿ ಯಾರಾದರೂ ಇದ್ದಾರಾ, ಸನ್ಯಾಸ ಕೊಡ್ತಾರಾ ನನಗೆ ಅಂತ. ಎಲ್ಲರೂ ಹೋದ ನಂತರ ಬಾಗಿಲೆಲ್ಲ ಮುಚ್ಚಿ ಯಾರಿಲ್ಲ, ನಾನು ಒಬ್ಬನೇ ಇದ್ದರೆ ಇದೊಂದು ಫುಲ್ಲ ವೈಬ್ರೇಷನ್ಸ್, ಒಂದು ದೇವತಾ ಮಂದಿರದಲ್ಲಿದ್ದಂತೆ ಅನಿಸುತ್ತಿತ್ತು ನನಗೆ. ಇದು ಯಾವ ವಸ್ತು ಅನಿಸ್ತಿಲ್ಲ. ಇದು ಗೋಡೆ ಅಲ್ಲ, ವಸ್ತುಗಳಲ್ಲ. ಅಮೇಝಿಂಗ್ ಪವರ್ ಇಲ್ಲಿಯೂ ಇದೆ. ಆದರೆ ತಾನು ತಯಾರಾಗಿದ್ದರೆ ಇನ್ನೊಬ್ಬರದಾಗುತ್ತೆ. ಇಷ್ಟು ಇರುವವರು ರಮಣ ಮಹರ್ಷಿಗೆ ಎಷ್ಟೋ ಜನರು ಹೋದರು, ವರ್ಷಗಟ್ಟಲೆ ಇದ್ದರು. ರಮಣ ಮಹರ್ಷಿ ಸ್ವಯಂ ಬದುಕಿರುವಾಗಲೂ ಇಡೀ ಜೀವನ ಸೇವೆ ಮಾಡಿದರು. ಕಲ್ಲು ಹಾಗೆ ಬದುಕಿದ್ದಾರೆ. ಅವ್ರಿಗೇನು ವ್ಯತ್ಯಾಸ ಅನ್ನಿಸ್ತಾ ಇಲ್ಲ. ಹಾಗೆ ಅವರು ಪ್ರಾಣ ಬಿಟ್ಟರೂ ಹಾಗೆ ಇದ್ದರು. ಏನು ಕೊಂಡು ಯಾವ ಅವರ ಜೊತೆಗೆ ಇದ್ದೆ ಅಂತ ಹೇಳ್ತಾರೆ. ಏನೂ ಆಗಲೇ ಇಲ್ಲ ಅವರಿಗೆ, ಮನಸ್ಸಿಗೇನು ವ್ಯತ್ಯಾಸನೇ ಇಲ್ಲ. మరి ಏನು ಹೇಳಿ ನೀವು ಮಾಡ್ತೀರಾ ಅಂದರೆ ರಮಣ ಮಹರ್ಷಿ ಬಾಯಿದಿಂದ ಹೇಳಬೇಕಲ್ಲ, ಜಾಗಕ್ಕೆ ಈಗಲೂ ಇದೆ. ಅವರು ಹೇಳ್ತಾರೆ, ನಾನು ಶರೀರವಿಲ್ಲ, ಬಟ್ ಇರುವುದು ಇಲ್ಲೇ ಇರುತ್ತದೆ. ನೀವಲ್ಲಿ ಹೋದರೆ ಈಗಲೂ ದೀಕ್ಷೆ ಕೊಟ್ಟಂತೆ ಅಷ್ಟು ಪವರ್ ಇದೆ. ಬಟ್ ಎಷ್ಟೋ ಜನರು ಹೋಗ್ತಾರೆ, ಯಾರಿಗೇನು ಅನಿಸುತ್ತಾನೇ ಇಲ್ಲ. ಒಬ್ಬನನ್ನು ನನ್ನ ಜೊತೆಗೆ ಕರ್ಕೊಂಡು ಹೋದೆ. ಹಿಂದೆ ಅವ್ರ ಹೆಸರು ಹೇಳಲ್ಲ, ಬಟ್ ಜೊತೆ ಕರ್ಕೊಂಡು ಹೋದೆ. ನಾನು ಅಲ್ಲೇ ಕೆಲವು ದಿವಸ ಇದ್ದೆ. ಅವರಿಗೆ ಏನೂ ಅನಿಸುತ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾರೆ. ಏನಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಿಮಗೇನಾದರೂ ವೈಬ್ರೇಷನ್ ಅನಿಸುತ್ತಾನೆ? ವೈಬ್ರೇಷನ್ ಏನಿಲ್ಲ ಹೇಳ್ತಾರೆ. ತನ್ನ ಪ್ರಾಣಾಯಾಮ ಮಾಡಿಕೊಂಡ ಅಷ್ಟೇ ಬಂದ. ಅವ್ರಿಗೇನು ಅನಿಸುತ್ತಾನೆ ಇಲ್ಲ. ಅಲ್ಲಿ ಏನು ಹೇಳೋದು ನೋಡಿ, ಕೆಲವರಿಗೆ ಆ ರಿಸೆಪ್ಟಿವ್ ಮೈಂಡೇ ಇಲ್ಲ. ಆದ್ದರಿಂದ ಅವರು ರಾಮಕೃಷ್ಣ ಮಾಡಿದ್ದಾರೆ, ನೀವು ಮಾಡ್ತೀರ. ರಾಮಕೃಷ್ಣನ ಹತ್ತಿರ ಎಷ್ಟೋ ಜನರು ಬಂದರು, ಸುಮ್ಮನೆ ಬಂದರು ಹೋದರು, ಏನೂ ಆಗಲಿಲ್ಲ. ಬರೀ ಎಲ್ಲರಿಗೆ ಆಗಲಿಲ್ಲ, ಏಕೆ? ಒಂದು ವಿವೇಕಾನಂದಕ್ಕೆ ಏಕೆ ಆಯಿತು? ಅದಕ್ಕೋಸ್ಕರ ರಮಣ ಮಹರ್ಷಿ ಹೇಳಿದ್ದಾರೆ, ಅವರ ಹಾಗೆ ತಯಾರಾದರೆ ನಿಮಗೆ ಮಾಡ್ತೀವಿ. ಮರ ತಯಾರು ಬೇಕಾಗಿಲ್ಲವ? ಎಲ್ಲರೂ ಒಂದೇ ಅಂದರೆ ಸುಮ್ಮನೆ ಮಾಡುವುದೇನು? ಅದಕ್ಕೆ ಶ್ರದ್ಧಾ, ಭಕ್ತಿ, ಉಪಾಸನ, ಆ ಪೂರ್ವಜನ್ಮ ಸಂಸ್ಕಾರ ತುಂಬ ಇತ್ತು. ಅದಕ್ಕೋಸ್ಕರ ಜಾಗಕ್ಕೆ ಬಂದರೆ ಆ ಪ್ರಭಾವ ನಮ್ಮ ಮೇಲೆ ಬೀಳುತ್ತದೆ. ಆ ಪ್ರಭಾವವನ್ನು ಸ್ವೀಕರಿಸುವುದಕ್ಕೆ ನಮ್ಮ ಇಂದ್ರಿಯ, ಮನಸ್ಸುಗಳು, ದೇಹ ಶುದ್ಧವಾಗಿರಬೇಕು. ಅದು ಇಲ್ಲ ಅಂದರೆ ಏನು ಮಾಡಿದರೆ ಆಗಲ್ಲ. ಎಷ್ಟೋ ಜನರು ಈಗಲೂ ಹೋಗ್ತಾರೆ. ರಾಮಕೃಷ್ಣ ಹತ್ತಿರ ಬಂದರು, ರಮಣ ಮಹರ್ಷಿ ಹತ್ತಿರ ಬಂದರು, ವರ್ಷಗಟ್ಟಲೆ ಅವರ ಜೊತೆಗೆ ಇದ್ದರು, ಏನು ವ್ಯತ್ಯಾಸವೇ ಇಲ್ಲ ಅವರಿಗೆ. ಕೆಲವರು ಬಂದು ಒಂದೇ ದಿವಸ ಇದ್ದು ಹೋದರು, ಅವರಿಗೆ ಅಷ್ಟೇ ವ್ಯತ್ಯಾಸ. ಬಂದು ನೋಡಿ, ಒಂದು ದಿವಸಕ್ಕೆ ಚೇಂಜ್. 1 ಗಂಟೆನೇ ಇದೆ ನಾನಲ್ಲಿ. ಅದು ಹೋದರೆ ಆಶ್ಚರ್ಯವಾಗ್ತದೆ. ಅಲ್ಲಿ ನೋಡಿದೆ ಪ್ರಪಂಚವೇ ಗೊತ್ತಾಗಲ್ಲ. ಪ್ರಪಂಚ ಮತ್ತೆ ಕಣ್ಣು ತೆಗೆದರೆ ಪ್ರಪಂಚವೇ ಇಲ್ಲ ಅನಿಸುತ್ತದೆ. ಎಷ್ಟೊತ್ತು ನಾನು ಪ್ರಪಂಚದಲ್ಲೇ ಇಲ್ಲ, ನಾನು ಎಲ್ಲಿ ಹೋಗ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಕಾಲು ಎಲ್ಲಿಡ್ತಾ ಇದ್ದೀನೋ, ಕಾಲು ಇದೆಯೋ, ಕೈ ಇದೆಯೋ ಗೊತ್ತಾಗಲ್ಲ. ಅದು ಅಷ್ಟು ಪವರ್ ಇದೆ ಅಲ್ಲಿ. ಸುಮ್ಮನೆ 1 ಗಂಟೆ ಇದ್ದರೆ ಸಾಕು, ಆಶ್ಚರ್ಯವಾಗ್ತದೆ. మరి ಅಂಥದ್ದು ಮನುಷ್ಯನಿಗೆ ಆ ಶುದ್ಧಿ, ಆ ಭಾವ ಮೊದಲಿದ್ದರೆ ಎಲ್ಲಿ ಹೋದರೂ ಹೀಗೆ ಮುಟ್ಟಿದ್ದರೆ ಸಾಕು, ಆ ಜಾಗಕ್ಕೆ ಹೋದರೆ ಸಾಕು. ಅಂಥದ್ದು ಜನರಿಗೆ ಮಂದಿರ ಅಂದರೆ ಇಲ್ಲ, ಪುಣ್ಯಕ್ಷೇತ್ರ ಅಂದರೆ ಇಲ್ಲ, ಗಂಗಾ ನದಿ ಅಂದರೆ ಇಲ್ಲ, ಯಾವುದಕ್ಕೆ ಏನಿಲ್ಲ. ಎಲ್ಲವೂ ಸುಮ್ಮನೆ ಏನು, ಗಂಗಾ ಅಂದರೆ ಒಂದು ನೀರಾಯಿತು, ಮಂದಿರ ಅಂದರೆ ಒಂದು ಗೋಡೆಗಳಾಯಿತು, ನೋಡಲಿಕ್ಕೆ ಸುಂದರವಾಗಿದೆ. ಇದಕ್ಕೆ ಎಷ್ಟು ಹಣ ಖರ್ಚಾಯಿತು? ಇದೆ. ಮಂದಿರಕ್ಕೆ ಕಂಡು ಬಂದರೆ ಎಷ್ಟು ಹಣ ಖರ್ಚಾಗಿ ಇದೇ ಕಂಡು ಬರ್ತದೆ.
ಅಯ್ಯೋ ರಾಮ, ನಮಗೆ ಹಣ ದೃಷ್ಟೇ ಬರಲ್ಲ, ಅವರು ಹೇಳಿದ್ದರೂ ನಮಗೆ ನೆನಪಿರಲ್ಲ. ಅಲ್ಲ, ಅದು ಏನು ಬುದ್ಧಿ? ಅದು ಏನು ಬುದ್ಧಿ ಬಂದರೆ? ಅಷ್ಟೇ ಹೊರತು ಇದು ನೋಡಿ, ಎಷ್ಟು ಪವಿತ್ರವಾಗಿದೆ, ಎಷ್ಟು ದಿವ್ಯವಾಗಿದೆ, ಇಲ್ಲಿದ್ದರೆ ಮನಸ್ಸು ಎಷ್ಟು ಶುದ್ಧವಾಗ್ತಾ ಇದೆ. ಈ ಕಡೆ ನೋಡಲ್ಲ. ಬಾ, ಹಾಲು ಚೆನ್ನಾಗಿದೆ, ಇದಕ್ಕೆ ಎಷ್ಟು ಖರ್ಚಾಗಿರಬಹುದು? ನಿಮಗೆ ಖರ್ಚು ಕಂಡು ಬರ್ತಾ ಇದೆಯಾ? ಇಲ್ಲೇನು ಶ್ರದ್ಧಾ ಭಕ್ತಿ ಪವಿತ್ರದ ಏನು ಕಂಡು ಬರಲ್ಲವ? ನೋಡಿ ಹೇಗಿದ್ದಾರೆ ಜನರು. ಮೊದಲು ಅದು ನೋಡಿ. ಅದಕ್ಕೋಸ್ಕರನೇ ಇಲ್ಲಿ ಬರುವುದು ಎಷ್ಟು ಹಣ ಖರ್ಚಾಯಿತು ಅದಕ್ಕಲ್ಲ. ಅದಕ್ಕೋಸ್ಕರ ಆಶ್ರಮಗಳು, ಪವಿತ್ರ ಜಾಗಗಳು, ಮಂದಿರಗಳು. ಇಲ್ಲಿ ಗೊಂದಾಳೆ ಮಹಾರಾಜರದು ಪಾದುಕಾ ಮಂದಿರ ಎಂದಿದೆ. ಇಲ್ಲೇನೋ ಕಾಲನಿ ಹೇಳ್ತಾರೆ, ಬೆಂಗಳೂರಿನಲ್ಲೇ ಇದೆ. ನೋಡಿದ್ದೀರ ನೀವು? ನೋಡಲಿಲ್ಲವ? ನೋಡಿ, ಅವಶ್ಯವಾಗಿ ನೋಡತಕ್ಕಂತೆ. ನನಗೆ ಈಗಲೂ ಇಷ್ಟ ಹೋಗೋದು. ಯಾರೂ ಕರ್ಕೊಂಡು ಹೋಗ್ತಾ ಇಲ್ಲ, ನನಗೆ ಇಷ್ಟ ಈಗಲೂ ಹೋಗೋದು. ಅದೊಂದು ತುಂಬ ಚೆನ್ನಾಗಿದೆ. ಮೊದಲನೇ ಸಲ ಕರ್ಕೊಂಡು ಹೋದಾಗ ನಾನು ಹೊರಗೆ, ಅದು ರೂಮ್ನಲ್ಲಿ ಪಾದುಕ ಇತ್ತು, ಹೊರಗೆ ಇದೆ. ಹೊರಗೆ ಇದ್ದಿಂದ ಇಲ್ಲಿಂದಲೇ ನಮಸ್ಕಾರ ಮಾಡಿದ್ರು. ಅವ್ರು ನನ್ನ ಒಳಗೆ ಕರೆದರು. ಅಯ್ಯೋ, ನೀವು ಸಾಧುಗಳು, ನೀವು ಹೊರಗಿನಿಂದ ಬೇಡ, ನೀವು ಒಳಗೆ ಬನ್ನಿ. ಒಳಗೆ ಹೆಜ್ಜೆ ಇಟ್ಟರೆ ನನಗೆ ಅದೇನು ಹೇಳ್ತಾರೆ, ನಾವು ತೆಲುಗಿನಲ್ಲೇ ಹೇಳ್ತೀನಿ, ಕನ್ನಡದಲ್ಲಿ ಬರಲ್ಲ. ಮೈ ಕಾಲುಗಳೆಲ್ಲ ಒಂದು ಜಲ್ಲು ಅನಿಸ್ತದೆ. ಅಂದರೆ ಏನು ಅಂದರೆ ಅಲ್ಲಿ ಏನೋ ಇದೆ. ಇಟ್ಸ್ ನಾಟ್ ಎ ಹೋಲ್ ನರ್ವಸ್ ಸಿಸ್ಟಮ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅದು ಆಶ್ಚರ್ಯವಾಯಿತು. ಅಲ್ಲಿ ಹೋಗಿ ಎಷ್ಟೊತ್ತು ನಿಂತುಕೊಂಡಿದ್ದೀನೋ ಕೈ ಕಾಲು ನಿಲ್ಲುತ್ತಾನೇ ಇಲ್ಲ, ಹೀಗೆ ನಡುಗುತ್ತಾ ಇದೆ. ಅಷ್ಟು ಪವರ್ ಅದು ಪಾಸಿಂಗ್ ಆನ್. ಅದು ಹೀಗೇ ಎಷ್ಟು ಮಾಡಿದ್ರೆ ಹೀಗೆ ಆಸ್ ಇಫ್ ಒಂದು ಜ್ವರ ಬಂದಂತೆ ಆಗುತ್ತೆ ನೋಡಿ, ಅಷ್ಟು ರೈಗರ್ಸ್. ನಾನು ಹೇಳಿದ್ದೀನಿ, ಈ ಪಾದಕಕ್ಕೆ ಎಷ್ಟು ಪವರ್ ಇದೆ ಗೊಂದಾಳೆ ಮಹಾರಾಜರ್ದು. ಅವ್ರು ಹೇಳ್ತಾರೆ, ನಮಗೇನು ಗೊತ್ತಾಗಲ್ಲ ಹೇಳ್ತಾನೆ. ಅಲ್ಲಿ ಪೂಜಾರಿ ಇದ್ದಾನೆ, ನೀವು ಎಷ್ಟು ಅಂದರೆ ಮಾಡ್ತಾ ಇದ್ದೀನಿ, ನಮಗೇನು ಗೊತ್ತಾಗಲ್ಲ, ಸುಮ್ಮನೆ ಕಲ್ಲು ಇದು ಮಾಡ್ತೀವಿ ಅಷ್ಟೇ, ಅವ್ರಿಗೆ ಏನು ವ್ಯತ್ಯಾಸನೇ ಗೊತ್ತಾಗ್ತಾ ಇದೆ. ಇಲ್ಲಿ ಇಷ್ಟು ಪವರ್ ಇದೆ. ಅಲ್ಲಿ ಅಲ್ಲಿ ಎಷ್ಟೊತ್ತಿದ್ದೀನೋ ಅಷ್ಟೊತ್ತು ಅನಿಸುತ್ತಾ ಇದೆ. ಹೊರಗೆ ಬಂದರೆ ಸ್ವಲ್ಪ ಕಮ್ಮಿ ಆಯಿತು. ನನಗೆ ಇಷ್ಟು ಪವಿತ್ರ ನೋಡಿ, ಅಮೇಝಿಂಗ್ ಪವರ್ ಇದೆ. ಜನರು ಹೇಳ್ತಾರೆ, ನೀವು ರಾಮಕೃಷ್ಣರು ಮುಟ್ಟಿ ಮಾಡಿದ್ದಾರೆ ಅಂತ ನೀವು ಮಾಡ್ತೀರಾ ಅಂದರೆ, ಎಲ್ಲ ಕಡೆ ಇಲ್ಲೇ ಇದೆ. ಅಲ್ಲೇ ಏಕೆ ರಾಮಕೃಷ್ಣ ಈಗಲೇ ಇದೆ ನೋಡಿ, ಇಲ್ಲೇ ಇದೆ ನೋಡಿ. ನಿಮ್ಗೆ ಗೊತ್ತಾಗ್ತಾ ಇದೆಯಾ ವ್ಯತ್ಯಾಸ? ಈಗ ಇಲ್ಲೇ ಈ ಹಾಲ್ನಲ್ಲಿದೆ, ನೀವು ಪಾದುಕದಲ್ಲಿದೆ. ಏನು ವ್ಯತ್ಯಾಸ? ನೀವು ನನ್ನ ರೂಮ್ನಲ್ಲಿದೆ. ನನ್ನ ರೂಮ್ ಸ್ವಾಮೀಜಿ ಇದೆ, ಅದು ಒಂದು ಮಂದಿರವೇ, ನಾನು ಅಲ್ಲೇ ಇರ್ತೀನಿ. ಸ್ವಾಮೀಜಿ ಅಲ್ಲೇ ವಾಸ ಮಾಡಿದ್ದಾರೆ. ಆ ರೂಮ್ನಲ್ಲಿ ಹೆಜ್ಜೆ ಇಟ್ಟರೆ ಸಾಕು, ಇವು ನಾನಲ್ಲ, ಅದು ಪ್ರಪಂಚವೇ ಒಂದು ವಿಚಿತ್ರ ಆಗ್ತದೆ. ಅಂಥದ್ದು ಜನರಿಗೆ ಏಕೆ ಅನಿಸುತ್ತಾ ಇಲ್ಲವೇಕೆ? ಭಾವನ ಇಲ್ಲ. ಭಾವನಾ ಶುದ್ಧಿ, ಸಾತ್ವಿಕತ, ಅಂತರ್ಮುಖತ ಮಾಡಲೇ ಇಲ್ಲ. ಸುಮ್ಮನೆ ವಸ್ತುಗಳಾಗಿ ನೋಡ್ತಾ ಇದ್ದಾರೆ. ಯಾವ ವಸ್ತುವಲ್ಲ. ನೀವು ಕಾರ್ ನೋಡಿದ್ದರೆ, ಆಟೋ ನೋಡಿದ್ದರೆ, ಬಸ್ ನೋಡಿದ್ದರೆ ಅದು ವಸ್ತುವಲ್ಲ. ಸಾಕ್ಷಾತ್ ಭಗವಂತನೇ ತನ್ನ ಗರುಡನನ್ನು ಕಳಿಸಿದ. ನೀವನ್ನು ಗರುಡ ವಾಹನ ಮೇಲೆ ಕುಳಿತುಕೊಂಡು ಹೋಗ್ತಾ ಇದ್ದೀರಿ. ಭಾವನ ಮಾಡಿ, ಪ್ರತಿಯೊಂದು ವಸ್ತು ಭಾವನ ಮಾಡಿ ಅಲ್ಲವೇ? ಅಂದರೆ ವಸ್ತುವಿನ ಮೂಲಕ ಭಗವಂತನ ಭಾವನ ಬರಲಿ. ಅಂದರೆ ನೀವು ಕಣ್ಣು ಮುಚ್ಚಿದ್ದರೂ ಕಣ್ಣು ತೆಗೆದರೂ ಆ ಭಾವನದಲ್ಲೇ ಜೀವಿಸಬೇಕು. ಯಾವ ವಸ್ತು ಬಳಸಿದ್ದರೂ ಭಾವನ ಇಲ್ಲದ ವಸ್ತು ಬರಬಾರದು. ಆ ವಸ್ತು ಅದಕ್ಕೋಸ್ಕರ ನಾವು ವಸ್ತು ಮುಟ್ಟಲ್ಲ. ಎಲ್ಲಿ ಭಾವನಕ್ಕೆ ಅನುಕೂಲವಿಲ್ಲವೋ ಆ ವಸ್ತು ಮುಟ್ಟಲ್ಲ, ವ್ಯಕ್ತಿಯನ್ನು ಮುಟ್ಟಲ್ಲ. ಅಯ್ಯೋ, ನಾವೇಕೆ ಏಕೆ ಮುಟ್ಟಲ್ಲ? ಈ ಅಸ್ಪೃಶ್ಯತೆ ಏಕೆ? ಇದೆಲ್ಲ ಅಂಧವಿಶ್ವಾಸ, ಇದೆಲ್ಲ ದುರಹಂಕಾರ, ಹೀಗೆ ಮಾತಾಡ್ತಾರೆ. ಅಯ್ಯೋ ರಾಮ, ನೀವು ಮಾತ್ರ ಹಂದಿಯಾಗಿ ಬದುಕು, ನಾನು ಮಾತ್ರ ನಿಮ್ಮನ್ನು ಮುಟ್ಟಿ ನಿಮ್ಮ ಹಂದಿ ಜೊತೆಗೆ ನಾನು ಇರಬೇಕು. ಅದು ನೋಡಿ, ಬುದ್ಧಿ ನೋಡಿ, ಮಾತುಕತೆ ನೋಡಿ ಹೇಗೆ ಮಾತಾಡ್ತಾರೆ. ನೀವು ಭಾವನೆ ಮಾಡ್ಕೋ, ಆವಾಗ ಆಟೋಮೆಟಿಕಲಿ ಜನರು ನಿಮ್ಮ ದರ್ಶನಕ್ಕೆ ಅವರೇ ಬರ್ತಾರೆ. ನೀವು ಭಾವನೆ ಇಟ್ಕೋ, ಶುದ್ಧವಾಗಿರು, ನಿಮ್ಮನ್ನು ಅಸ್ಪೃಶ್ಯರಾಗಿ ಯಾರೂ ನೋಡಲ್ಲ. ಅಯ್ಯೋ, ನಿಮ್ಮ ದರ್ಶನ ಆಗಬೇಕು, ನಿಮ್ಮ ಸ್ಪರ್ಶ ಆಗಬೇಕು ಎಂದು ಅವರೇ ಭಕ್ತಿಯಿಂದ ಬರ್ತಾರೆ. ನೀವು ಶುದ್ಧವಾಗಿದ್ದರೆ. ನೀವು ಅಶುದ್ಧವಾಗಿದ್ದು ಅಯ್ಯೋ ನಮ್ಮನ್ನು ಮುಟ್ಟುತ್ತಾ ಇಲ್ಲ ಅಂದರೆ ಏಕೆ ಮುಟ್ಟಬೇಕು? ಹೇಗೆ ಮುಟ್ತಾರೆ ಜನರು? ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇವತ್ತೇನು ಪ್ರವಚನ ಆಗಲೇ ಇಲ್ಲ.